ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ, ಮಂಗಳ ದ್ರವ್ಯವ ತನ್ನೀರೆ ಮಾತಾಯಿ ಕಾಪಾಡು ಎನ್ನೀರೆ. ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ, ಮಂಗಳ ದ್ರವ್ಯವ ತನ್ನೀರೆ ಮಾತಾಯಿ ಕಾಪಾಡು ಎನ್ನೀರೆ.
ಗೌರಿಯೇ ಆನಂದದಾಯಿನಿ ಅಂಬಿಕೆ ತಾಯಿ ಭಾದ್ರಪದ ಶುದ್ಧದ ತದಿಗೆಯ ದಿನದಂದು ಧರೆಯ ಕೈಲಾಸವ ಮಾಡುವೆ ಮಂಗಳೇ ಸ್ವರ್ಣ ಗೌರಿಯೇ ಮಂಗಳೇ ಸ್ವರ್ಣ ಗೌರಿಯೇ ಗಣಪಗಂದು ಜೀವ ಕಳೆಯ ಇತ್ತಂತೆ ನನ್ನನ್ನು ಉದ್ಧರಿಸು ಓ ಗಣಪಗಂದು ಜೀವ ಕಳೆಯ ಇತ್ತಂತೆ ನನ್ನನ್ನು ಉದ್ಧರಿಸು ಮಾತೆ ಗೌರಿ ಜಗಜನನಿ ಶುಭಾಂಗಿ ಮಾತೆ ಗೌರಿ ಜಗಜನನಿ ಶುಭಾಂಗಿ ಅಘವ ಹರಿಸುತ್ತಾಯೇ ಮಂಗಳೇ ಮಾಯೆ ಅಘವ ಹರಿಸುತ್ತಾಯೇ ಮಂಗಳೇ ಮಾಯೆ ಮಂಗಳೇ ಸ್ವರ್ಣ ಗೌರಿಯೇ ಮಂಗಳೇ ಸ್ವರ್ಣ ಗೌರಿಯೇ ಕಾತ್ಯಾಯಿನಿ ಗೌರಿ ಮನೆಗೆ ಬಾರಮ್ಮ ಮಂಗಳ ದ್ರವ್ಯ ಬಾಗಿನವ ನೀಡುವೆ ನಮ್ಮ ಕಾತ್ಯಾಯಿನಿ ಗೌರಿ ಮನೆಗೆ ಬಾರಮ್ಮ ಮಂಗಳ ದ್ರವ್ಯ ಬಾಗಿನವ ನೀಡುವೆ ನಮ್ಮ ಅನುದಿನ ನೆನೆಯಿರು ಜನರಲ್ಲ ಗುಣಯುತನ ಗಣಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಆ ಆ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯ ಸಿಲುಕದನ ಕೋವಿದ ಗಿರಿಜಯವರ ಸುತನ ಕೋವಿದ ಗಿರಿಜಯವರ ಸುತನ ಸುರಮುನಿ ನನಿದ
ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರವದ ಮೂರ ವಿಘ್ನೇಶ್ವರನ ನೆನೆಯಿರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ದಿನ ದಿನ ದೈ ದಿನ ದೈ ದಿನ ತುಂ ದನ ದಿನ ದೈ ದಿನ ದೈ ದಿನ ತುಂ ದನ ದೈಯ ದಿನ ದೈಯ ದಿನ ದೈಯ ತುಂ ದನ ದೈಯ ತದೈ ದಯ ದಿದೈ ದಯ ತದೈ ದಯ ತದೈ ದಯ ತದೈ ದಿನ ದಿನ ದೈ ದಿನ ದೈ 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 ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಕರುಣಿಸು
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಯಳ ಬಾಲನಿಧಿ ಬಾಲಗಿರಿಜಯಳ ಬಾಲನಿಧಿ ಪೂಜಾಲ ಜಯಶೀಲನೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೊಂದನ 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 ದಯ್ಯದ ದಿಬ್ಬನ 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 ದಯ್ಯದ ತತೋ ತತೋ ತೊಂದನ ದಯ್ಯದ ಕಥೀರ್ಥ ತುಂಗ ತುಂಗು ದಹದ ನಿನ್ನದ
ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಒರೆಯಲೇ ಮೊದವು ಬರುತ್ತಲಿದೆ ಮಾರನ ಮದನೆ ಒರೆಯಲೇ ವಾರಿ ಜಗದಿ ವಾರಿ ಜಗಲೋಚನೆ ಒರೆಯಲೇ ಒರೆಯಲೇ ವಾರಿ ಜಗದಿ ವಾರಿ ಜಗಲೋಚನೆ ಒರೆಯಲೇ ಬಂಗಾರದ ಕಂಡಿ ಕೈ ಬಳೆದಲ ಬಣಿಗಳ ಒರೆಯಲೇ ಬಂಗಾರದ ಕಂಡಿ ಕೈ ಬಳೆದಲ ಬಣಿಗಳ ಒರೆಯಲೇ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಒರೆಯಲೇ ಒರೆಯಲೇ ಕಾಮಿನಿ ಕಾರದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾರಣಾಂತರಿನ ಹರೇ ಕಾಮಿನಿ ಕಾರದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮನೆಯೊಳಗಿಂದ ಪುರುಷ ಉಳ್ಳಾನೆ ಕಾಂತೆ ಕಾರಣಾಂತರಿನ ಹರೇ
ಪ್ರೇಮದಿ ಕರೆದರೆ ಕಾಮಿತ ವಿವನ ಪ್ರೇಮದಿ ಕರೆದರೆ ಕಾಮಿತ ವಿವನ ತಗದ ದಿನ ನಿಮಿತ್ತ ದಿನ ಕೈಯದ ದಿನ ತಗದ ದಿನ 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 ತಗದ ದಿನ ನಿಮಿತ್ತ ದಿನ ಕೈಯದ ದಿನ ತಗದ ದಿನ 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 ಜಣುತ ಜಣು ಜಣುತ ಜಣು 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 ದೀರ್ಘನದಿರಿನೋ ತೋಂದ್ರನದಿರಿನೋ ದೀರ್ಘನದಿರಿನೋ ತೋಂದ್ರನದಿರಿನೋ ದೀರ್ಘನ ತನ ತೋಂದ್ರನ ತನ ದೀರ್ಘದಿಯದ ದಿನ ತಗದ ದಿನ ನಿಮಿತ್ತ ದಿನ ಕೈಯದ ದಿನ ತಗದ ದಿನ 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 ತತ್ತೋಂಗ ದಿಕ್ಕು ತಗತೈ ತಾದರಿ ಕಟ ತತ್ತೋಂಗ ದಿಕ್ಕು ತಗತೈ ತಾದರಿ ಕಟ ತತ್ತೋಂಗ ದಿಕ್ಕು ತಗತೈ ತಾದರಿ ಕಟ ತತ್ತೋಂಗ ದಿಕ್ಕು ತಗತೈ ತಗದ ದಿನ ನಿಮಿತ್ತ ದಿನ ಕೈಯದ ದಿನ ತಗದ ದಿನ 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 ದಿತ್ತೋಂ ಧಿಂಗಟ ತಗತರಿ ಗಟ ತಗತಂ ದಿತ್ತೋಂ ಧಿಂಗಟ ತಗತರಿ ಗಟ ತಗತಂ ದಿತ್ತೋಂ ಧಿಂಗಟ ತಗತರಿ ಗಟ ತಗತಂ ಹರಿಗಟ ತಗತಂ ಹರಿಗಟ ತಗತಂ ಹರಿಗಟ ತಗತಂ ನಿಮಿತ್ತ ದಿನ ಕೈಯತ್ತ ದಿನ ತಗದ ದಿನ 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 ದಿಂಕಟ ತಗದರಿ ಗಟ ತಗ ದಿಂಕಟ ತಗದರಿ ಗಟ ತಗ ದಿಂಕಟ ತಗದರಿ ಗಟ ತಗ ದಿತ್ತಗ ತಾಂ ದಿತ್ತಾಂ ದಿತ್ತಾಂ ತಾಂ ತಗದ ದಿನ ನಿಮಿತ್ತ ದಿನ ಕೈಯತ್ತ ದಿನ ತಗದ ದಿನ 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 ತಾನದಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರುಮುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರುಮುಡಿಗಂಧ ಪ್ರಸಾದ
ದಿನ ದಿನ್ನತೆ ತುಂತನ ದಿನ್ನತೆ ದಿನ್ನತಕ ದಿನ್ನತೆ ತುಂತನ ದಿನ್ನತೆ ದಿನ ದಿನ್ನತೆ ಮೂಡು ಸೆಡ್ಡೆ ವಿಷ್ಣುಮೂರ್ತಿ ದೇವರು ಮತ್ತು ವಿಷ್ಣುಮೂರ್ತಿ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು ಕುಶಲಗಾರರು ಮೋಜಿಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಪಟ್ಟೇಶಾಳು ಯಾರೇ ರಂಗನ ಯಾರೇ ಕೃಷ್ಣನ ಕರೆಯ ಬಂದವರು ರಂಗನ
ಕರೆಯ ಬಂದವರು ಜಾಡಿಯಾರ ರಸನ ಕರೆಯ ಬಂದವರು ವೇಣುವಿನೋಡ ಪ್ರಿಯನ ಜಾಡಿಯಾರ ರಸನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಕರೆಯ ಬಂದವರು ರಂಗನ ಮಾತನಾಡಲು ಸೇರದನೆಗೆ ಹೋಗಿ ಹೇಳಬಹುದು
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸತಿಸಿ ಅಮೃತಿಯ ಕೈ ಮುಗಿದು ಅಂಬುಜ ಭಯೋಭ್ಯಸ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಅಮ್ಮ, ಸುತ್ತಲೂ ಕಣ್ಣಾಡಿಸಿದವಾಗ ಅಗಾಧವಾದಂತಹ ಜಲರಾಶಿ ಹಾಗೂ ಕಾರ್ಗತ್ತಲೆ, ಈ ತನ್ಮಧ್ಯೆ ತ್ರಿಮೂರ್ತಿಗಳಾದಂತಹ ನಮ್ಮ ಪ್ರಾದುರ್ಭಾವ. ಹುಟ್ಟಿದ ಕ್ಷಣವೇ ನಾವ್ಯಾರು, ನಮ್ಮ ಸೃಷ್ಟಿಯಾರಿಂದ ಮುಂದೆ ಮಾಡಬೇಕಾದ ಕಜ್ಜಗಳಾದರೂ ಏನು ಎಂಬ ಯಾವುದೇ ವಿಷಯವನ್ನು ತಿಳಿಯದೆ ಭಯಭೀತರಾಗಿ ವಾರಿಯ ಮೇಲೆ ತೇರುತ್ತಿರುವ ಕಾಲಕ್ಕೆ ಕೇಳಿಸಿದಂತಹ ಓಂಕಾರ ನಿಸ್ವರ, ಆ ಪ್ರಣವ ಮಂತ್ರವನ್ನು ಭಕ್ತಿ ಪುರಸ್ಸರವಾಗಿ ಪಠಿಸಿದವಾಗ ಅವ್ಯಕ್ತಳಾದಂತಹ ನೀನು ಅಭಿವ್ಯಕ್ತಿಯಾಗಿ ನಮಗೆ ಮೈದೋರಿದೆಯ ತಾಯಿ. ನಿನ್ನನ್ನು ಕಂಡಾಕ್ಷಣವೇ ನಮ್ಮಲ್ಲಿದ್ದಂತಹ ಸರ್ವ ಭಯವು ತೊಲಗಿ ಹೋದ ಕಾರಣವೇ ನಿನ್ನನ್ನು ಭಯ ನಿವಾರಣೆ ಅಂತ ಕೊಂಡಾಡುತ್ತೇವೆ. ಓ ಆದಿಮಾಯಾದೇವಿ, ನಮ್ಮನ್ನು ಸೃಜಿಸುವರೇ ಯಾವುದೋ ಒಂದು ಮಹತ್ಕಾರ್ಯವನ್ನು ಮಾಡಿಸುವಂತಹ ಉದ್ದೇಶ ನಮ್ಮದಾಗಿರಬೇಕು. ಆದರೆ ಯಾಕೆ ಏನು ಅನ್ನುವುದು ನಿನ್ನ ಮಕ್ಕಳಿಗೆ ವೇದ್ಯವಾಗಲಿಲ್ಲ. ಪಾದಕಾಣಿತರಾಗಿ ಬಿದ್ದು ಬೇಡಿಕೊಡುತ್ತೇವೆ. ನಮ್ಮ ಜನ್ಮ, ಆಮೇಲೆ ನಾವು ಮಾಡಬೇಕಾದ ಕರ್ಮ ಸಕಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಮ್ಮ, ಕಾಪಾಡು. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಥೈ 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 ನಮೋ ನಮಃ.
ಕತ್ತೆತ್ತಿ ನೋಡಿದರೆ ಸುತ್ತಲಾವರಿಸಿಕೊಂಡಿರುವಂತಹ ಕತ್ತಲು. ಭೀತರಾದಂತಹ ನಮಗೆ ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಓಂಕಾರದ ಧ್ವನಿ ಕೇಳಿತು. ಅದಕ್ಕೆ ನಾವು ಮೂವರು ಕೂಡ ಕೊರಳಾದಂತಹ ಸಂದರ್ಭ ಓಂಕಾರ ಸ್ವರೂಪಿಣಿಯಾದಂತಹ ನೀನೇ ಕಾಣಿಸಿಕೊಂಡಿ. ನಿನ್ನ ಪದಪಯೋಜಗಳಿಗೆ ನೆತ್ತಿಯನ್ನು ಒತ್ತಿದಂತಹ ಸಂದರ್ಭ ನಮ್ಮನ್ನು ಆವರಿಸಿಕೊಂಡಂತಹ ಭೀತಿಯ ಪೊರೆಯೆಲ್ಲವೂ ಕೂಡ ಕಳಚಿ ಹೋಯಿತಮ್ಮ. ತತ್ ಕ್ಷಣದಲ್ಲಿ ಹುಟ್ಟಿಕೊಂಡಂತಹ ಜ್ಞಾನದಿಂದಲೇ ನಮ್ಮಲ್ಲಿ ಪ್ರಶ್ನೆಗಳು ಹುಟ್ಟಿಕೊಂಡಿತು. ತಾಯಿ, ಯಾಕಮ್ಮ ನಮ್ಮ ಸೃಷ್ಟಿ, ನಮ್ಮಿಂದ ಆಗಬೇಕಾದಂತಹ ಕಾರ್ಯವಿಶೇಷಗಳಾದರೂ ಏನು? ಭೀತಿ ನಿವಾರಕಳಾದ ನೀ ಪ್ರೀತಿಯಿಂದಲೇ ಅರುಹಿರಿ ಅಂತಾದರೆ ಮಾಡುವುದಕ್ಕೆ ನಾವು ಮೂವರು ಸಿದ್ಧರು. ತಾಯಿ, ಜಯ 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 ಜಯ. ಅಮ್ಮ, ಮೊದಲಾಗಿ ನಿನ್ನ ಪವಿತ್ರವಾದ ಪಾದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಅಗಾಧವಾದ ಜಲರಾಶಿ ತುಂಬಿದಂತ ಈ ಕಗ್ಗತ್ತಲಲ್ಲಿ ನಮ್ಮ ಮೂವರ ಸೃಷ್ಟಿ, ನಾವು ಯಾರು ಎಂಬುದನ್ನು ನಾವು ನಮ್ಮಲ್ಲಿಯೇ ಚರ್ಚಿಸುವಂತಹ ಸಂದರ್ಭದಲ್ಲಿ ಓಂಕಾರ ಎಂಬ ನಭೋವಾಣಿಯೊಂದು ಕೇಳಿಸಿತ್ತು. ಅದನ್ನೇ ಆಧರಿಸಿ ನಾವು ಮುಂದೆ ನಡೆದೇವಂತಾದರೆ ನಿನ್ನದಾದಂತಹ ದಿವ್ಯವಾದ ಈ ರೂಪವನ್ನು ನಾವು ಕಂಡೆವು. ನಿನ್ನ ರೂಪವನ್ನು ಕಂಡ ಕ್ಷಣವೇ ನಮ್ಮಲ್ಲಿದ್ದಂತ ಅಜ್ಞಾನ ಎಂಬ ಅಂಧಕಾರ ಹೋಗಲಾಡಿಸಿ ಸುಜ್ಞಾನ ಎಂಬ ಜ್ಯೋತಿ ನಮ್ಮಲ್ಲಿ ಬೆಳಗಿತಮ್ಮ. ನಾವು ಯಾರು, ನಮ್ಮಿಂದ ಮುಂದೇನಾಗಬೇಕು ಎಲ್ಲವನ್ನೂ ಹರವಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ. ಹರಿವರ ಬ್ರಹ್ಮರ ಧರಿಸಿದ ನಾಮವ ಹರುಷದಿ ಮೂವರಿಗೆ ಇರುವದರಿಂದ ಕಲಕಾಯ ಮುಂದಾಗೆ ವರೆದ ಬೆಳಗಾಗೆ ಹುಟ್ಟಿನ ಗುಟ್ಟನ್ನರಿಯದವೋ ನನ್ನ ಮುತ್ತಿನ ಕಂದಮ್ಮಗಳೀರ, ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ಬ್ರಹ್ಮಾಂಡ ನಾಯಕಿಯು ಆದಿ ಮಧ್ಯಾಂತರಹಿತಳು ಆಗಿರುವಂತ ನಾನೇ ನಿಮ್ಮ ಜನನಿ. ನಿಮ್ಮನ್ನು ಸೃಷ್ಟಿಸಿದವಳು ನಾನೇ. ಮುಂದಿನ ಪ್ರಪಂಚ ನಿಮ್ಮನ್ನು ಗುರುತಿಸುವುದಕ್ಕಾಗಿ ನಿಮಗೆ ಒಂದೊಂದು ಹೆಸರುಗಳನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಕಂಗೊಳಿಸುತ್ತಿರುವಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುತ್ತಿರುವಂತ ನೀನೇ ವಿಷ್ಣು, ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವಂತ ನೀನೇ ಮಹೇಶ್ವರ. ಹಾಗೆ ಮಕ್ಕಳೇ, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮೂವರ ಜನನವಾಗಿದೆ. ಹಾಗಾಗಿ ನಿಮಗೆ ಒಂದೊಂದು ಗುಣಗಳನ್ನು, ಒಂದೊಂದು ಕಾರ್ಯಗಳನ್ನು, ಒಂದೊಂದು ಕ್ಷೇತ್ರಗಳನ್ನು ಅನುಗ್ರಹಿಸುತ್ತೇನೆ. ಎಲ್ಲಿ, ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ. ರಾಜಸು ಗುಣೋಪೇತನಾಗಿರುವಂತಹ ನೀನು ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ ಕಂದ. ತಾಯಿ, ಮಗನೇ ವಿಷ್ಣು, ಜನನಿ. ಸಾತ್ವಿಕ ಗುಣಭರಿತನಾಗಿರುವಂತ ನೀನು ವೈಕುಂಠ ಲೋಕದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ ಕಂದ. ಶಿರೋಧಾರ್ಯವಮ್ಮ. ಮಗನೇ ಮಹೇಶ್ವರ, ಅಮ್ಮ, ತಾಮಸ ಗುಣವನ್ನು ಹೊಂದಿರುವಂತ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಕಾಲ ಕಾಲಕ್ಕೆ ಲಯದ ಕಾರ್ಯಗಳನ್ನು ಮಾಡುತ್ತಾ ಬಾ ಕಂದ. ನಾಟ್ಯ ತಾಯಿ. ಮಕ್ಕಳೇ, ನಾನಿದ್ದಂತ ಈ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿಕೊಂಡು ಬಂದಿ ಮಕ್ಕಳೇ. ಓ ಜಗಜ್ಜನನಿ, ಹ. ನೀನೇ ಕರುಣಿಸಿದಂತಹ ಈ ವೃತ್ತಿಯಲ್ಲಿ ನಿಷ್ಠೆಯಿಂದ ನಾವು ಮುಂದುವರಿದಾಗ ದುಷ್ಟರಿಂದ ಕಷ್ಟ ಬಂದ್ರೆ ಆ ಕಾಲಕ್ಕೆ ಏನು ಮಾಡು? ಕಷ್ಟ ಬಂದಾಗ ಕಷ್ಟ ಫಲದೊಳಗ ಇಷ್ಟದಿ ಪೊರೆಯಲು ಕೊಟ್ಟು ಸಂದರ್ಶನವ ನಿಮಗೆ ಇಷ್ಟದಿ ಪೊರೆವೆಂದ ಭಯವಿದೈದಲು ತಟ್ಟನವ ಮಕ್ಕಳೇ, ನಾನಿದ್ದಂತ ಈ ಕಾರ್ಯಗಳಲ್ಲಿ ನಿಮ್ಮ ಪಾಲಿಗೆ ಎಲ್ಲಿಯಾದ್ರೂ ತೊಡಕು ಉಂಟಾಯಿತು ಎಂದಾದರೆ ಚಿಂತಿಸಬೇಕಾದಂತ ಅಗತ್ಯ ಇಲ್ಲ. ಭಕ್ತಿ ಭಾವದಿಂದ ಒಂದೇ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಯಾ ಪರೋಕ್ಷವಾಗಿ ನಿಮಗೆ ಬಂದಂತ ಕಷ್ಟಗಳನ್ನು ನಾನು ದೂರೀಕರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಮಾತಾಡ್ಲಿಕ್ಕುಂಟು. ಪ್ರಾರಂಭ ಮಾಡಿದ್ದಷ್ಟೇ ಈಗಲೇ ತಡೆಯಿರಿ ಅಂತ ಹೇಳಿದ್ರೆ ಎಷ್ಟು ಹೊತ್ತಾಯ್ತು ಆಗದಿಂದ ಈ ಜೊತೆಯೊಟ್ಟಿಗೆ ಮಾತಾಡಿದ ಸಮಯ ಎಷ್ಟಾಯ್ತು. ಮತ್ತೆ ಆದ ಕಾರಣವೇ ಮಾತಾಡಬೇಕು ಎನ್ನುವಂತ ಹಂಬಲದಿಂದಲೇ ನಿಮ್ಮನ್ನು ಕೂಗಿ ಕರೆದವನಿದ್ದೇನೆ. ಸರಿ, ಏನಪ್ಪ ಮಾತಾಡುವುದು? ಏನು ಮಾತಿಗೊಂದು ವಿಷಯ ಬೇಕಲ್ಲ. ಬೇಕು. ಏನು ವಿಷಯ ಅಂತ ಕೇಳಿದ್ರೆ, ಈಗ ವಿಷಯ ಅಂತ ಹೇಳಿದ್ರೆ ಅಮ್ಮ ಹೇಳಿದ ಕೆಲಸ ಮಾಡುದು ಅದೇ ವಿಷಯ. ಅಮ್ಮ ಮಾಡಿದಂತಹ ಕೆಲಸವನ್ನೇ ಒಂದಿಷ್ಟು ವಿಮರ್ಶಿಸಿ ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಿಮ್ಮೀರ್ವರನ್ನು ಕೂಡ ಕೂಗಿ ಕರೆದವನಿದ್ದೆ. ನಮ್ಮ ಕಾರ್ಯದ ಬಗ್ಗೆ ಹೌದೇ ಹೌದು. ವಿಮರ್ಶೆ ಒಳ್ಳೇದು. ನನಗೂ ಒಂದು ಹೆಸರು, ನಿಮಗೀರ್ವರೆಗೂ ಎರಡು ಹೆಸರುಗಳು. ನನಗೂ ಒಂದು ಕೆಲಸ, ನಿಮಗೀರ್ವರೆಗೂ ಎರಡು ಕೆಲಸಗಳು. ಹೀಗೆ ಅಮ್ಮನಿಂದ ಪ್ರತಿಯೊಂದು ಕೂಡ ನಿರ್ದೇಶಿಸಲ್ಪಟ್ಟದ್ದು ಎನ್ನುವುದು ಸ್ಪಷ್ಟವೇ ಹೌದು. ಏನೇನು ಕೆಲಸ ಮಾಡಬೇಕು, ಹೇಗೆ ಹೇಗೆ ಮಾಡಬೇಕು ಎನ್ನುವುದನ್ನೆಲ್ಲ ನಿರ್ದೇಶಿಸಿದಂತಹ ಜಗಜ್ಜನನಿ ಅಂತರ್ಧಾನಳಾದ ಬಳಿಕ ಪಂಚಭೂತಗಳಿಂದ ಆವೃತವಾದಂತಹ ಪ್ರಪಂಚವನ್ನು ಸೃಜಿಸಬೇಕಾದಂತಹ ಹೊಣೆಗಾರಿಕೆಯ ಸ್ಥಾನ ಯಾರದ್ದು ಎನ್ನುವ ಹಾಗೆ ಯೋಚಿಸಿದರೆ, ಸೃಜಿಸುವ ಕಾರ್ಯ ಎನ್ನುವುದಕ್ಕಾಗಿ ಅಮ್ಮ ನಿಯುಕ್ತಿಗೊಳಿಸಿದ್ದು ನನ್ನನ್ನು ಎನ್ನುವುದು ನನಗೆ ಅರಿವಿಗೆ ಬಂತು. ನಮ್ಮ ಅರಿವಿಗೂ ಬಂತು. ಅರಿತರೆ ನಮ್ಮಳು ಅಂತ ಹೇಳಿದ್ದದಕ್ಕೆ ನಿಮಗೆ ಮೊದಲೇ ಬಂದಿದ್ರೆ ಅದು ಸಂತೋಷವೇ. ಪಾಲನೆಯ ಕೆಲಸವೋ ಲಯದ ಕೆಲಸವೋ ನನ್ನ ಸೃಜಿಸುವ ಕಾಯಕದ ನಂತರದ್ದು ಎನ್ನುವುದು ಸ್ಪಷ್ಟವೇ ಹೌದು ಅಂತಾದಾಗ, ಹಾಗಾದ್ರೆ ಸೃಜಿಸುವ ಕೆಲಸ ಉಳಿದೆಲ್ಲ ಕೆಲಸಗಳಿಂದ ಮಹತ್ತರವಾದದ್ದು ಎನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ನಾನು. ನೀನು ಆ ಮಹತ್ತರವಾದದ್ದು ಎನ್ನುವ ನಿರ್ಧಾರಕ್ಕೆ ಬರಲು ಕಾರಣವೇನು ಎನ್ನುವ ಹಾಗೆ ವಿಮರ್ಶಿಸಿದೆ. ನಮಗೆ ಗೊತ್ತಾಗ್ಲಿಲ್ಲ. ಹೌದು, ನಾನೇ ವಿಮರ್ಶಿಸಿದೆ. ಯಾಕೆ ಅದು ಮಹತ್ತರವಾದದ್ದು ಎನ್ನುವ ಹಾಗೆ ಆಗ ಅರಿವಿಗೆ ಬಂತು. ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳನ್ನು ದಿನವೊಂದಕ್ಕೆ ಸೃಜಿಸಬೇಕು. ಒಂದರ ಹಾಗೆ ಮತ್ತೊಂದಿರಬಾರದು, ಮತ್ತೊಂದರ ಹಾಗೆ ಮಗದೊಂದಿರಬಾರದು. ಇಲ್ಲ ಇಲ್ಲ, ಒಂದು ಕಡೆಯಲ್ಲಿ ಹೀಗಾದ್ರೆ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಬಗೆ ಪರಿವರ್ತನಾಶೀಲ. ಹೀಗೆ ಆಗಿ ಕ್ಷಣವೊಂದಕ್ಕೆ ಸೃಜಿಸಬೇಕು ಅಂತಾದ್ರೆ ಬ್ರಹ್ಮನ ಒಳಗೆ ಎಷ್ಟು ಇರಬೇಕು ಎನ್ನುವುದನ್ನು ಯೋಚನೆ ಮಾಡಿದೆ. ಅಷ್ಟಿಲ್ಲದೆ ಹೋದ್ರೆ ನೀನು ಬ್ರಹ್ಮ ಅಂತ ಅಮ್ಮ ಹೇಳ್ತಾರೆ. ಆ ಬಳಿಕದ ವಿಷ್ಣು ಹಾಗೂ ಈಶ್ವರನಿಗೆ ಏನು ಅಷ್ಟಿದ್ರು ಇಲ್ಲ ಅಂತಲ್ಲ, ಅಷ್ಟಿದ್ರು ಅದೇ ಇರುವುದಲ್ಲ ಅಂತದ್ದೇ ಮತ್ತೊಂದು ಇದ್ರು. ಹೌದು, ಅದರಲ್ಲಿ ಸಮಾನವೇ, ಅಲ್ಲಿ ನನ್ನ ಆಕ್ಷೇಪ ಇಲ್ಲ. ಅಷ್ಟಿದ್ರು ಸೃಷ್ಟಿಗಾಗಿ ಕಾಯುವಂತ ಅನಿವಾರ್ಯತೆ ಅವರಿಗುಂಟು. ಹೌದು, ಸೃಷ್ಟಿಗಾಗಿ ಈಗ ಈ ಕೆಲಸದಲ್ಲಿ ನಾವು ಸೃಷ್ಟಿ ಸ್ಥಿತಿ ಆಮೇಲೆ ಲಯ, ಹೌದು ತಾನೆ? ಹೌದು. ಸೃಷ್ಟಿಗಾಗಿ ಕಾಯುವಂತ ಅನಿವಾರ್ಯತೆ ಉಂಟು. ಒಂದು ಉಜ್ಜುಗದಲ್ಲಿ ಒಬ್ಬನಿಗೆ ಅನಿವಾರ್ಯತೆ ಬರ್ತದೆ ಯಾವಾಗ ಎನ್ನುವಂತ ಪ್ರಶ್ನೆ ಹಾಕಿದಾಗ ಮತ್ತೊಂದು ಕೆಲಸಕ್ಕೆ ಕಾಯುವಂತ ಅನಿವಾರ್ಯತೆ ಬರ್ತದೆ. ಈಗ ಹೇಳಬೇಕಾದದ್ದು ಏನು ಬಲ್ಲಿರಾ? ಬ್ರಹ್ಮರೂಪಂ ದೇವ ವರಿಷ್ಠಂ ವರಸ್ಮಿತ ವದನಂ ರಾಜಸ ಗುಣಧರ ರಕ್ಷಾ ಕವಚಂ ದೊಡ್ಡವನ. ಓ ಬ್ರಹ್ಮ, ಏನು ಅಲ್ಲ ಮಾತಾಡ್ಬೇಕು ಅಂತ ಹೇಳಿ ನೀನು ಮಾತಾಡಿದಿಷ್ಟೇಯ? ಹೌದು, ಸ್ವಲ್ಪ ಇಲ್ಲಿ ಬಾ. ಮುಗಿಲಿಲ್ಲ. ನಾವು ಯಾವುದನ್ನು ಕಲ್ಪಿಸಿಯೇ ಇರ್ಲಿಲ್ಲೋ ಅಂತ ಮಾತುಗಳು ನಿನ್ನಿಂದ ಬಂತೀಗ. ಮೂವರನ್ನು ಅಮ್ಮ ಸೃಷ್ಟಿ ಮಾಡಿದ್ದು ಯಾಕೆ ಅನ್ನುವ ಕಲ್ಪನೆ ಇಲ್ಲದೆ ನೀನು ಬೇರೆ ವಿಷಯವನ್ನು ಇಲ್ಲಿ ಚರ್ಚೆಗೆ ತೊಡಗಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಅಮ್ಮನ ಸಂಕಲ್ಪ ಏನು ಅಂತ ಅಮ್ಮನೇ ಹೇಳಿದ್ದಾರೆ. ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಮೋದದಿ ಸೃಜಿಸಿ ಪಾಲಿಸಿ ಲಯಗೊಳಿಸಿ. ಈ ಮೋದ ಎಂಬ ಶಬ್ದವನ್ನು ಅಮ್ಮ ಹೇಳಿದ್ದೆ ಯಾಕೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಮಾಡಿದ್ರೆ ಇಂತಹ ಭಿನ್ನಾಭಿಪ್ರಾಯ ಬರಬಾರದು ಅನ್ನುವ ಕಾರಣಕ್ಕೆ ಮೋದ ಎಂಬ ಶಬ್ದವನ್ನು ಅಮ್ಮ ಹೇಳಿದ್ದಾರೆ. ನೀನು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಿತ್ತು, ಸತ್ಯಲೋಕಕ್ಕೆ ಹೋಗಬೇಕಿತ್ತು, ಹೋಗುವ ನಮ್ಮನ್ನು ತಡೆದು ನಿಲ್ಲಿಸಿದೆ. ನೀನು ದೊಡ್ಡವ ಅನ್ನುವುದನ್ನು ನಮ್ಮಲ್ಲಿ ಬಲಾತ್ಕಾರವಾಗಿ ಹೇರುವುದಕ್ಕೆ ಪ್ರಾರಂಭಿಸಿದ್ದಿ. ಅದು ಹೇಗಾಗುತ್ತದೆ? ಅದು ನೀನು ದೊಡ್ಡವ ಅಂತ ಹೇಳಬೇಕು ಅಂತಾದ್ರೆ ಈಗ ನಮಗೆ ದೊಡ್ಡತನವು, ನಮಗೆ ಬರಬೇಕಾದ ಮಾನ ಸಮ್ಮಾನಗಳು, ನಮಗೆ ಹಿರಿತನವು ಇದೆಲ್ಲ ನಮಗೆ ಪ್ರಾಪ್ತವಾಗುವುದು ಯಾವಾಗ? ಬ್ರಹ್ಮ. ನಾವು ಹೇಳಿಕೊಂಡು ತಿರುಗುವುದಲ್ಲ, ನಮಗೆ ಕೊಟ್ಟ ಉದ್ಯೋಗವನ್ನು ಮಾಡಬೇಕು, ನಮ್ಮ ವೃತ್ತಿ ಮಾಡಬೇಕು. ಆ ವೃತ್ತಿಯಲ್ಲಿ ನಾವು ಸಾಧನೆ ಮಾಡಬೇಕು. ನಾವು ಸಾಧನೆ ಮಾಡಿ ಪ್ರಸಿದ್ಧರಾದರೆ ಆ ಮಾನ ಸಮ್ಮಾನಗಳು, ಹಿರಿತನಗಳು ನಮ್ಮನ್ನೇ ಹುಡುಕಿಕೊಂಡು ಬರ್ತದೆ. ಇದು ಯಾವುದನ್ನೂ ಸಾಧನೆ ಮಾಡದೆ, ಕೊಟ್ಟ ಕೆಲಸವನ್ನೇ ಮಾಡದೆ, ಕೆಲಸವನ್ನು ಬದಿಗೆ ಹಾಕಿ ಸಿಕ್ಕಿದಲ್ಲಿ ನನ್ನನ್ನು ದೊಡ್ಡವಂತ ಹೇಳಿಕೊಂಡು ನೀನು ತಿರುಗಿದ್ರೆ ಆ ದೊಡ್ಡತನ ಅನ್ನುವುದು ಬರುವುದಕ್ಕುಂಟು. ದೊಡ್ಡ ವ್ಯಕ್ತಿಗಳು ಒಬ್ಬನಿಗೆ ದೊಡ್ಡ ಹುದ್ದೆ ಕೊಟ್ಟರು ಅಂತಾದ್ರೆ ಅಲ್ಲಿಗೆ ಒಂದು ಸನ್ಮಾನ ಆಗಲೇಬೇಕು. ಅವನಿಗೆ ಯೋಗ್ಯತೆ ಉಂಟು ಅಂತಲೇ ಅರ್ಥ, ಸುಮ್ಮನೆ ಕೊಡುದಲ್ಲ. ಯೋಗ್ಯತೆ ಉಂಟು, ಹೌದು. ಆ ಯೋಗ್ಯತೆಯನ್ನು ಉಳಿಸಿಕೊಳ್ಳುವುದು ಯಾವಾಗ? ಯಾರು ನಿನಗೆ ಆ ಉದ್ಯೋಗವನ್ನು ಕೊಟ್ಟರು, ಕೊಟ್ಟಂತಹ ಉದ್ಯೋಗವನ್ನು ಕೊಟ್ಟವರಿಗೆ ಯಾವುದೇ ರೀತಿಯಾದಂತಹ ತೊಡಕು ಬಾರದ ಹಾಗೆ ಉದ್ಯೋಗವನ್ನು ಮಾಡಬೇಕು.
ನೀನು ಆ ಉದ್ಯೋಗವನ್ನು ಮಾಡ್ತೀಯ ಅನ್ನುವಂತಹ ನಂಬಿಕೆಯಿಂದ ಅವರು ಕೊಟ್ಟದ್ದಲ್ವಾ, ಅದನ್ನು ಮಾಡ್ತೇನೆ ನಾನು, ನಾನು ದೊಡ್ಡವ. ಈಗ ನಂಬಿಕೆಯಿಂದ ಕೊಟ್ಟಂತಹ ನಿನಗೆ ಆ ಉದ್ಯೋಗವನ್ನು ಮಾಡದೆ ಹೋದ್ರೆ ನೀನು ಕೊಟ್ಟವರಿಗೆ ನಂಬಿಕೆ ದ್ರೋಹ ಮಾಡಿದ ಹಾಗಾಗುತ್ತೆ. ನಾನು ಮಾಡುವುದಿಲ್ಲ ಅಂತ ಹೇಳಲೇ ಇಲ್ಲ. ಹಾಗಿದ್ರೆ ಅದನ್ನು ಮಾಡಬೇಕಿತ್ತಲ್ಲ. ಹೌದು, ಮಾಡ್ತೇನೆ. ನೀನು ದೊಡ್ಡವ ಅಂತ ಒಪ್ಪಿಕೊಳ್ಬೇಕು ಅಂತಾದ್ರೆ ನಾವು ಸಣ್ಣವರಿಂದ ಆಗ್ಬೇಕು ಬೇಡ? ನಾನು ನಿಮ್ಮನ್ನು ಸಣ್ಣವರು ಅಂತ ಹೇಳಿಲ್ಲ, ನನಗಿಂತ ನಂತರದವರು. ಇಲ್ಲ ಇಲ್ಲ, ಖಂಡಿತ ಅಲ್ಲ, ನಿನಗಿಂತ ನಂತರದವರು ಅಲ್ಲ. ಯಾಕೆ? ನಮ್ಮ ಹುಟ್ಟು ಏಕಕಾಲದಲ್ಲಿ ಆದದ್ದು. ನಿನಗೆ ಬ್ರಹ್ಮ ಅಂತ ಹೆಸರಿದ್ರೆ ನನಗೆ ವಿಷ್ಣು ಅಂತ ಹೆಸರುಂಟು, ನಿಜ. ಅವನಿಗೂ ಹೆಸರುಂಟು, ಮೂವರಿಗೂ ಉದ್ಯೋಗ ಉಂಟು, ಮೂವರಿಗೂ ಗುಣ ಉಂಟು, ಮೂವರಿಗೂ ಲೋಕ ಉಂಟು. ನಾವು ಎಲ್ಲರೂ ಕೂಡ ಸಹೋದ್ಯೋಗಿಗಳು. ಉದ್ಯೋಗ ಬೇರೆ ಬೇರೆ ಇರಬಹುದು, ಆದ್ರೆ ಮೂರು ಉದ್ಯೋಗಕ್ಕೂ ಅದರದ್ದೇ ಆದಂತಹ ಯೋಗ್ಯತೆ ಇದೆ. ನಿನ್ನನ್ನು ದೊಡ್ಡವಂತ ಒಪ್ಪಿಕೊಳ್ಳುವುದರಲ್ಲಿ ನಮಗೆ ಯಾವ ಅಭ್ಯಂತರವೂ ಇಲ್ಲ. ಆದ್ರೆ ನಾವು ನಿನಗಿಂತ ಸಣ್ಣವರು ಯಾವ ಕಾಲಕ್ಕೂ ಅಲ್ಲ. ಆಲೋಚನೆ ಮಾಡು, ಜ್ಞಾನ ವಿಹೀನರಾದ ನಮಗೆ ಜ್ಞಾನವನ್ನು ಕೊಟ್ಟಂತಹ ಮಂತ್ರ ಯಾವುದು? ಪ್ರಣವ ಮಂತ್ರ. ಪ್ರಣವ ಮಂತ್ರ ಹುಟ್ಟಬೇಕು ಅಂತಾದ್ರೆ ಅಕಾರ ಉಕಾರ ಮಕಾರ ಅನ್ನುವಂತಹ ಮೂರು ಬೀಜಾಕ್ಷರ ಸೇರ್ಬೇಕು. ಆ ಮೂರು ಅಕ್ಷರಗಳಲ್ಲಿ ಒಂದು ಅಕ್ಷರ ದೂರ ಹೋಗಿ ನಿಂತ್ರೆ ಓಂಕಾರವಾಗುವುದಿಲ್ಲ, ವಿಕಾರವಾಗುತ್ತದೆ. ಓಂಕಾರ ಸ್ವರೂಪಿಣಿಯ ಮಕ್ಕಳಾದ ನಾವು ಓಂಕಾರದ ಮೂರು ಅಕ್ಷರಗಳ ಹಾಗೆ ಅದು ಜೊತೆಯಾಗಿದ್ರೆ ಮಾತ್ರ ಓಂಕಾರ. ಈ ಒಂದು ಅಕ್ಷರ ಬೇರೆ ಹೋಗಿ ಓಂಕಾರವನ್ನು ವಿಕಾರ ಮಾಡುವುದಕ್ಕೆ ತೊಡಗಿದ್ರೆ ಓಂಕಾರ ಸ್ವರೂಪಿನಿಗೆ ನಾವು ವೇದವನ್ನು ಕಲ್ಪಿಸಿದ ಹಾಗಾಗುತ್ತದೆ. ಹಾಗಾಗಿ ಹೇಳುವುದು, ವಿಧಿಯೇ ನೀ ಸುಮ್ಮನೆ ಮದವನ್ನು ತಾಳ್ತಿ ಯಾಕೆ? ಮದವನ್ನು ತಾಳಬೇಕು ಅಂತಾದ್ರೆ ಒಂದು ಕಾರ್ಯ ಕಾರಣ ಬೇಕು. ವಿನಾಕಾರಣ ಮದವನ್ನು ತಾಳ್ತಿಂತಾದ್ರೆ ನೀನು ಸಮಸ್ಯೆಯನ್ನು ತೆಗೆದುಕೊಳ್ತಿ ಅಂತ ಅರ್ಥ. ಅದು ಬೇಡ. ಆದಿಮಾಯ ಮುಂದೆ ನಾವು ಮೂವರು ಸಣ್ಣವರು, ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ದೊಡ್ಡವರು. ಇದನ್ನು ಒಪ್ಪಿಕೊಂಡು ಸಮತಾವಾದವನ್ನು ಪ್ರತಿಪಾದಿಸಿ ನೀನು ಸೃಷ್ಟಿ ಮಾಡು, ನಾನು ಪಾಲಿಸ್ತೇನೆ, ವಲಯಗೊಳಿಸಿ. ನೀನೊಬ್ಬ ಹೇಳಿದ್ರೆ ಮುಗೀತ ಅಲ್ಲಿಗೆ? ಸೃಷ್ಟಿ ಆದದ್ದು 3 ಜನ ಅಲ್ಲ? ನೀನೇನ್ ಹೇಳ್ತಿ? ಬ್ರಹ್ಮ ಏಕಕಾಲದಲ್ಲಿ ಹುಟ್ಟಿಕೊಂಡವರು ನಾವು. ಏನೂ ಅರಿಯದಂತ ಸ್ಥಿತಿಯಲ್ಲಿದ್ದಾಗ ಮಹಾಮಾತೆಯ ಪ್ರತ್ಯಕ್ಷ ನಮಗಾಯ್ತು. ನಮಗೆ ಇರುವುದಕ್ಕೆ ಯೋಗ್ಯವಾದ ಸ್ಥಳ, ಮಾಡುವುದಕ್ಕೆ ಕಾಯಕ ಎಲ್ಲವನ್ನೂ ಅನುಗ್ರಹಿಸಿದಳು. ಆ ಕಾರ್ಯವನ್ನು ಮಾಡುವುದನ್ನು ಬಿಟ್ಟು ನೀನು ದೊಡ್ಡವ ಎನ್ನುವುದನ್ನು ವಾದವನ್ನು ಸೃಷ್ಟಿ ಮಾಡಿದೆ. ನೀನು ನಿಜ ದೊಡ್ಡವ ಎನ್ನುವಾಗಿ ಒಪ್ಪಿಕೊಳ್ಬೇಕು ಎನ್ನುವ ಹಾಗೆ ನಾನು ಸಿದ್ಧನಿಲ್ಲ. ನೀನು ದೊಡ್ಡವ ಎನ್ನುವುದು ಒಪ್ಪಿಕೊಳ್ಳಿ. ಇಲ್ಲಿ ನಾಡು ಕೂಡ ದೊಡ್ಡವನಿದ್ದೆ. ಹೇಗೆ? ಲಯಕ್ಕೆ ಅಧಿಕಾರಿ ನಾನು. ಲಯದ ಅಧಿಕಾರವನ್ನು ಆ ಮಾತೆ ನನಗಿತ್ತಿದ್ದಾಳೆ. ಅಧಿಕಾರಿ ಅಂದ ಮಾತಿಗೆ ದೊಡ್ಡವ ತಾನೆ ಈಶ್ವರ. ಈಶ ಅಂದರೆ ಯಜಮಾನ. ನಿನಗೂ ಯಜಮಾನನಾಗ್ತೇನೆ. ಅಷ್ಟು ಮಾತ್ರ ಅಲ್ಲ, ನನ್ನಲ್ಲಿ ಒಂದು ವಿಶೇಷವಾದ ಶಕ್ತಿ ಕೂಡ ಇದೆ. ಎಲ್ಲಿಂಟು? ಹಣೆ ನಮ್ಮೆ ಗಮನಿಸು. ನೋಡಿದ್ರೆ ಮುಚ್ಚಿದ ಕಣ್ಣೊಂದು ಕಾಣಿಸ್ತಾ ಉಂಟು. ಯಾಕೆ ಮುಚ್ಚಿದೆ? ಅದು ಯಾಕೆ ಮುಚ್ಚಿಕೊಂಡಿದೆ? ಯಾಕೆ? ಒಂದು ವೇಳೆ ಆ ಕಣ್ಣನ್ನು ನಾನು ತೆರೆದೆ ಅಂತ ಆದ್ರೆ ಸಕಲ ಜೀವ ರಾಶಿಗಳನ್ನು ಅರ ಕ್ಷಣದಲ್ಲಿ ಸುಡಬಲ್ಲೆ. ಅಷ್ಟು ಸಾಮರ್ಥ್ಯ ಆ ಕಣ್ಣಿಗಿದೆ. ಮುಚ್ಚಿದ ಕಣ್ಣಲ್ಲಿ ಕಿಚ್ಚಿದೆ. ಆದ್ದರಿಂದ ಇಲ್ಲಿ ನಿನಗಿಂತ ನಾನು ಕೂಡ ದೊಡ್ಡವ ದೊಡ್ಡವ ದೊಡ್ಡವ. ಈ ನಿನ್ನ ಉತ್ತರ ಅದು ತೆರೆದ್ರೆ ಏನಾಗುತ್ತದೆ ಅಂತ ಆಗ್ತದೆ ಹೊರತು ಮುಚ್ಚಿದ ಯಾಕೆ ಎನ್ನುವುದಕ್ಕಾಗುದಿಲ್ಲ. ಅದು ನನ್ನ ಇಚ್ಛೆಗೆ. ತೆರೆದ್ರೆ ಲೋಕವನ್ನು ಸುಡ್ತೀನಿ. ಈಗ ಮುಚ್ಚಿದೆ ಯಾಕೆ? ಮುಚ್ಚಿಕೊಂಡು ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದು. ಹೇಗೆ? ನೀನು ಹೇಳಿದ ಎರಡನೇ ಉತ್ತರದಿಂದ ತೆರೆಯಲಿಕ್ಕೆ ಈಗ ಏನಿಲ್ಲ ಅಂತ. ಅದರಿಂದಲೇ ಅರ್ಥ ಆಗ್ತದೆ ನೋಡು. ಅದು ತೆರೆಯಬೇಕಾದ್ರೆ ಏನಾದ್ರೂ ಬೇಕು ಅಂತ. ಆದ್ರೆ ಇದು ಬೇಡ. ಯಾವುದು? ಅದು ತೆರೆಯಬೇಕು ಅಂತಾದ್ರೆ ಈ ವಾದ ಬೇಡ. ಈ ವಾದದಿಂದಲೇ ಎಲ್ಲವೂ ಆಗುವುದು. ಸೃಷ್ಟಿ ಆಗದೆ ಹೊರತು ಏನಾಗುವುದಿಲ್ಲ. ಅಂದರೆ ಅವನಿಗೆ ಅದನ್ನು ತೆರೆಯಬೇಕು ಅನ್ನುವ ಅನಿವಾರ್ಯತೆ ಇಲ್ಲ. ಅಲ್ಲ, ಒಂದು ವೇಳೆ ಹೇಳಿದಲ್ಲ, ಒಂದು ವೇಳೆ ನಾನು ತೆರೆದೆ ಅಂತ ಹೇಳಿದ್ರೆ ಈಗ ತೆರೆಯಬೇಕಾದ ಅನಿವಾರ್ಯತೆ ಸೃಜಿಸಲ್ಪಡುವುದು ಯಾವಾಗ ಅಂತ ಹೇಳಿದ್ರೆ ಏನಾದ್ರೂ ಇದ್ರೆ ಮಾತ್ರ. ಈ ಏನಾದ್ರೂ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡುವುದು ಯಾರು? ಮೊದಲು ನಾ ಸೃಜಿಸಲು ಏನಾದ್ರೂ ಸೃಷ್ಟಿ ಮಾಡುವವನೇ. ಅಲ್ಲ, ಹಾಗಲ್ಲ. ಏನಾದ್ರೂ ಇರಬೇಕು, ಸೃಷ್ಟಿ ಆಗಬೇಕು ಅಂತಾದ್ರೆ ಹೇಳಿದಲ್ವಾ? ಹಾಗಾದ್ರೆ ಅವನಿಗೆ ಬೇಕಾದಂತ ವಿಶೇಷತೆಗಳನ್ನು ಅಂದ್ರೆ ನಾಶಗೊಳಿಸ್ತೇನೆ ಅನ್ನುವಂತಹ ಅವನ ಅಧಿಕಾರ ತತ್ವದ ಸ್ಥಾಪನೆ ಆಗಬೇಕು ಅಂತಾದ್ರೆ ಸೃಷ್ಟಿ ಆಗಬೇಕು. ಅವನಿಗೆ ಸಿಟ್ಟು ಬರುವುದನ್ನು ನೀನು ಸೃಷ್ಟಿಸಬೇಡ. ಅಯ್ಯೋ, ಸೃಷ್ಟಿಯೋ ಮತ್ತೊಂದು ಇನ್ನೊಂದು, ಅದು ನಂತರದ ವಿಷಯ. ಮೊದಲು ಏನು ಅಂತ ನನ್ನ ಪ್ರತಿಪಾದನೆ. ಮೊದಲು ನಾ ಸೃಜಿಸಲು ಪದುಮಾಕ್ಷನಾದಂತ ನೀನದನ್ನು ನೋಡ್ತಿ, ಬೇಕು ಬೇಕಾದನ್ನು ಕೊಡ್ತಿ, ಅವ ಅದನ್ನು ಕಾಲ ಬಂದಾಗ ತಕೊಂಡು ಹೋಗ್ತಾನೆ. ಹಾಗಾದ್ರೆ ಇಲ್ಲಿ ಗಮನಿಸಬೇಕಾದದ್ದು ಯಾವುದು? ನೀನೇ ಹೇಳಿದ ವಾದದ ಮೂಲಕವಾಗಿ ನಮಗೆ ಉದಿಸಿದಂತಹ ಜ್ಞಾನಕ್ಕೆ ಕಾರಣವಾದಂತಹ ಓಂಕಾರ, ಅಕಾರ ಉಕಾರ ಮಕಾರಗಳಿಂದ ಕೂಡಿದ್ದು ಹೌದೇ ಹೌದು. ಅದು ಬೇರೆ ಇರಬೇಕು ಅಂತ ನನ್ನ ವಾದವೇ ಅಲ್ಲ. ನಾ ಹೇಳಿದ್ದೇನು? ಅಕಾರವೇ ಮೊದಲು ಅಂತ. ಮೊದಲು ಹೌದು, ದೊಡ್ಡದಲ್ಲ. ಅದನ್ನೇ ನಾನೀಗ ಪ್ರತಿಪಾದಿಸಲಿಕ್ಕೆ ಹೋದದ್ದು. ಅಕಾರ ಉಕಾರ ಮಕಾರ ಸೇರಿದ್ರೆ ಓಂಕಾರ, ಉಕಾರ ಮಕಾರ ಅಕಾರ ಅಂತ ಮಾಡಿದ್ರೆ ಆಗುದಿಲ್ಲ ತಾನೆ? ಆಗಬೇಕು ಅಂತಲೂ ಇಲ್ಲ. ಅದು ಮೂರು ಅಕಾರ ಉಕಾರ ಮಕಾರವೇ ಇಲ್ಲಿ ಸಮಾನವಾಗಿ. ಇಲ್ಲಿ ನನ್ನ ಪ್ರತಿಪಾದನೆ ಮೊದಲು ನಾ ಸೃಜಿಸಲು ಅಂತ. ಮೊದಲು ಹೌದು, ಹಾಗಂತ ಮೊದಲು ದೊಡ್ಡದಲ್ಲ. ಪ್ರಥಮವೇ ಪ್ರಧಾನವಾಗುತ್ತದೆ ಯಾವಾಗ ಬಲ್ಲೆಯಾ? ಸೃಜಿಸುವಂತಹ ಗುರುತರವಾದಂತಹ ಹೊಣೆಗಾರಿಕೆ ನನಗುಂಟು.
ಹೇಗೆ ಸೃಷ್ಟಿ, ಯಾವ ವಿಧದ ಸೃಷ್ಟಿ, ಎಲ್ಲಿ ಸೃಷ್ಟಿ, ಏನು ಸೃಷ್ಟಿ, ಇದನ್ನೆಲ್ಲ ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳ ಕರ್ಮ ಸಾಧ್ಯತೆಗಳನ್ನೆಲ್ಲ ಅರ್ಥೈಸಿಕೊಂಡು ನಾನು ಅದನ್ನು ಸೃಷ್ಟಿಸ್ತೇನೆ. ಸೃಜಿಸುವಾಗಲೇ ಕರ್ಮ ಸಾಂಗತ್ಯಕ್ಕನುಸಾರವಾಗಿ ಯಾವಾಗ, ಹೇಗೆ, ಏನು, ಎಲ್ಲಿ, ಎಂಥದ್ದು ನೀಡಬೇಕು ಎನ್ನುವಂತಹ ನಿರ್ದೇಶನ ಅಥವಾ ಬರಹ ಅದಕ್ಕೆ ನಿರೂಪಿತವಾಗುವುದರಿಂದಲೇ ಅದನ್ನು ಆಯಾಯ ಕಾಲಕ್ಕೆ ಕೊಡುವಂತಹ ಹೊಣೆಗಾರಿಕೆ ನಿನ್ನದು. ಆಯಾಯ ಕಾಲಕ್ಕೆ ಅದನ್ನು ತೆಗೆದುಕೊಂಡು ಹೋಗುವಂತಹ ಹೊಣೆಗಾರಿಕೆ ಅವನದು. ಹೀಗಿರುತ್ತಾ ಈ ಕೆಲಸವನ್ನು ಇಷ್ಟು ಹೊತ್ತಿಗೆ ಮಾಡಬೇಕು ಎನ್ನುವುದನ್ನು ಓದಿ ಅಷ್ಟು ಹೊತ್ತಿಗೆ ಮಾಡುವುದು ದೊಡ್ಡದ, ಇಷ್ಟು ಹೊತ್ತಿಗೆ ಮಾಡಬೇಕು ಎನ್ನುವುದು ಬರೆಯುವುದು ದೊಡ್ಡದ ಎನ್ನುವಂತ ಸರಳ ಸಿದ್ಧಾಂತವನ್ನು ಅರ್ಥೈಸಿಕೊಂಡ್ರೆ ಸೃಷ್ಟಿಯ ಕಾರ್ಯ ಘನ ಅಲ್ವೇನು? ಘನ ಅಲ್ಲ ಅಂತ ಹೇಳುವುದಿಲ್ಲ, ಮತ್ತೆ ನೀನು ಮಾತಾಡುವಷ್ಟ. ಯಾಕಲ್ಲ? ಅಯ್ಯ, ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಅಲ್ವೇ ಅಲ್ಲ? ನಾನು ಹೇಳುವುದೇ ಇಲ್ಲ. ನಿನ್ನದು ಘನ ಅಲ್ಲ ಅಂತ ಹೇಳಿದ್ರೆ ನನ್ನದು ಕೂಡ ಕನಿಷ್ಠ ಅಂತ ಆಗುತ್ತದೆ. ಕೊಟ್ಟದ್ದು ಆದಿಮಾಯ ಘನವಾದ ಕಾರ್ಯವೇ, ಆದ್ರೆ ನೀನು ಮಾತಾಡಿಕೊಳ್ಳುವಷ್ಟು ಘನವಾದ ಕಾರ್ಯ ಅಂತಲ್ಲ. ನೀನು ಮೊದಲು ಸೃಷ್ಟಿಸುವುದರಿಂದ ಅದು ದೊಡ್ಡದು ಅಂತ ಆಗುವುದಿಲ್ಲ. ಸೃಷ್ಟಿ ಅನ್ನುವುದು ಮೊದಲೇ, ಅದರಲ್ಲಿ ಯಾವ ಮಾತೇ ಇಲ್ಲ. ಹಾಗಂತ ಮೊದಲೇ ಪ್ರಧಾನವಾಗುವುದಿಲ್ಲ. ನೀನು ಎಲ್ಲವನ್ನೂ ನೀನೇ ಮಾಡುವ ಹೌದಂತಾದ್ರೆ ಕೇವಲ ಆದಿಮಾಯ ಬ್ರಹ್ಮನನ್ನು ಮಾತ್ರ ಸೃಷ್ಟಿ ಮಾಡಬೇಕಿತ್ತು. ಬ್ರಹ್ಮ ವಿಷ್ಣು ಮಹೇಶ್ವರರು ಯಾಕೆ? ಪ್ರಪಂಚ ಸ್ಥಾಪನೆಗೆ 3 ಮೂರ್ತಿಗಳು ಬೇಕನ್ನುವುದು ತಾಯಿ ಅಂಬೋಣ. ಹಾಗಾಗುವಾಗ ನಾನು ನಿಮಗಿಂತ ದೊಡ್ಡವಂತ ಹೇಳಿದ್ರೆ ಆಗುವುದಿಲ್ಲ. ಸೃಷ್ಟಿ ಅಂತ ಹೇಳಿದ್ರೆ ಕೇವಲ ಒಂದು ಬೀಜ ಮಾಪನ. ಬೀಜವನ್ನು ಹಾಕಿದಲ್ಲಿಗೆ ನಿನ್ನ ಕೆಲಸ ಮುಗಿಯಿತು. ಹಾಕಿದ ಬೀಜ ಹಾಕುವಾಗ ಬೀಜ ಹಾಕಿದವನ ಮನಸ್ಸಿನಲ್ಲಿರುವುದೇನು? ನಾನು ಹಾಕಿದ ಬೀಜ ಮೊಳಕೆಯಾಗಿ ಆಗಿ ಸಸ್ಯವಾಗಿ ಗಿಡವಾಗಿ ಹೆಮ್ಮರವಾಗಿ ಅದರಲ್ಲಿ ಫಲ ಬಂದು ಮತ್ತೊಂದು ಸಸ್ಯಕ್ಕೆ ಬೇಕಾದ ಬೀಜ ಹುಟ್ಟಬೇಕು. ಈ ಕಲ್ಪನೆ ಸಾಕಾರ ಆಗಬೇಕು ಅಂತಾದ್ರೆ ಅದಕ್ಕೆ ಸರಿಯಾದಂತಹ ಬೇಕಾದ ಪೋಷಕಾಂಶವನ್ನು ಹಾಕಬೇಕು. ಆ ಬೀಜಕ್ಕೆ ಪೋಷಕಾಂಶವನ್ನು ಹಾಕುವವ ನಾನು. ಅಂದ್ರೆ ನಿನ್ನದಾದ ಸೃಷ್ಟಿಗೆ ಒಂದು ಸ್ಥಾನ ಮಾನ ನೆಲೆ ಬೆಲೆಯನ್ನು ಕೊಡುವವ ವಿಷ್ಣುವಾದಂತಹ ನಾನು. ಆಮೇಲೆ ಅವ ಲಯಗೊಳಿಸ್ತಾನೆ. ಅವ ಲಯಗೊಳಿಸದೆ ಹೋದ್ರೆ ಮತ್ತೊಂದು ಸಲ ನಿನಗೆ ಸೃಷ್ಟಿಸುವುದಕ್ಕಾಗುವುದಿಲ್ಲ. ಅಂದ್ರೆ ಒಬ್ಬರ ಉದ್ಯೋಗಕ್ಕೆ ಮತ್ತೊಬ್ಬನ ಉದ್ಯೋಗ ಪೂರಕವಾಗುತ್ತದೆ. ಮತ್ತೆ ನೀನು ಹಣೆಯ ಬರಹವನ್ನು ಬರೆಯುತ್ತಿ. ನಿನ್ನ ಸ್ವಂತ ಕಲ್ಪನೆಯಿಂದ ನಿನಗೆ ಬೇಕಾದವರಿಗೆ ಬೇಕಾದ ಹಾಗೆ ಶ್ರೀಮಂತಿಕೆಯೋ ಬಡತನವೋ ಮರಣವೋ ಜನನವೋ ಇದನ್ನು ಕೊಡುವುದಕ್ಕಾಗುವುದಿಲ್ಲ. ಹೋದ ಕಲ್ಪದಲ್ಲಿ ಆ ಜೀವರಾಶಿಗಳು ಏನೆಲ್ಲ ಕರ್ಮ ಮಾಡಿದೆ ಆ ಕರ್ಮಕ್ಕೆ ಬೇಕಾದಂತಹ ಎಲ್ಲವನ್ನು ಕೊಡುವವ ನೀನು. ಅದೇ ರೀತಿ ಪಾಲನೆ ಮಾಡುವವ ನಾನು. ಹಾಗಿರುವಾಗ ಒಂದು ಜೀವಿ ಹುಟ್ಟುತ್ತಾನೆ, ಬೆಳೆಯುತ್ತಾನೆ, ಸಾಯ್ತಾನೆ. 3 ದಿವಸದ ಈ ಜೀವನದಲ್ಲಿ ಹುಟ್ಟು ಕ್ಷಣಿಕ, ಸಾವು ಕ್ಷಣಿಕ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಬರುವುದು ಜೀವಿಯ ಜೀವನ. ಒಬ್ಬ ವ್ಯಕ್ತಿ ಎಷ್ಟು ಸಮಯ ಬದುಕಿದ ಅನ್ನುವುದು ಮುಖ್ಯ ಅಲ್ಲ, ಬದುಕಿದಷ್ಟು ಸಮಯ ಅವನ ಜೀವನ ಹೇಗಿತ್ತು. ಅವನ ಜೀವನ ಪಾವನವಾಗಬೇಕು ಅಂತಾದ್ರೆ ತಾಯಿ ಸದೃಶನಾಗಿ ಪಾಲನೆ ಮಾಡಬೇಕು.
ಮಾಡಬೇಕಾದವ ನಾನು. ಅವನ ಜೀವನವನ್ನು ಪಾವನಗೊಳಿಸುವವ ನಾನು. ಒಂದು ಮನೆಯಲ್ಲಿ ತಂದೆ ದೊಡ್ಡವರು ತಾಯಿ ದೊಡ್ಡವಳು ಅನ್ನುವಂತಹ ವಾದ ಬರಲೇಬಾರದು. ಇಬ್ಬರು ಜೊತೆಯಾಗಿರಬೇಕು. ಸಂಸಾರ ಅನ್ನುವಂತಹ ಬಂಡಿ ಹೋಗಬೇಕು ಅಂತಾದ್ರೆ ತಂದೆ ತಾಯಿಗಳು ಸರಿಯಾದಂತಹ ಗಾಲಿಗಳಾಗಿರ್ಬೇಕು. ಒಂದು ಗಾಲಿ ಕೆಳಗೆ ಮತ್ತೊಂದು ಚಕ್ರ ಮೇಲಂತಾದ್ರೆ ಬಂಡಿಯೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ನೀನು ಸೃಷ್ಟಿಸುವವ ಜನಕನಾದ್ರೆ ನೀನು ಸೃಷ್ಟಿ ಮಾಡಿದಂತಹ ಜೀವರುಗಳಿಗೆ ಜೀವನವನ್ನು ಕೊಡುವ ನಾನು. ಜೀವನ ಬೇಕು ಅಂತಾದ್ರೆ ಜೀವ ಬೇಕು. ಜೀವ ಇದ್ದು ಜೀವನ ಇಲ್ಲದೆ ಹೋದ್ರೆ ಯಾಕೆಪ್ಪ ನನ್ನನ್ನು ಹುಟ್ಟಿಸಿದ್ದಕ್ಕೆ ಪಾಲಿಸು ಎಂಬ ಹಾಗೆ ನಿನ್ನನ್ನೇ ಬೈಯುವಂತಹ ಸ್ಥಿತಿ ಬರ್ತದೆ. ಹಾಗಾಗಿ ಹೇಳ್ತೇನೆ, ನೀನು ದೊಡ್ಡವನ್ನು, ಅಹಂಕಾರ ಬೇಡ. ನನ್ನನ್ನು ಬಿಟ್ಟು ನಿನಗಿರುವುದಕ್ಕಾಗುದಿಲ್ಲ, ನನಗೆ ಬಿಟ್ಟು ನಿನ್ನನ್ನು ಬಿಟ್ಟು ನಮಗಿರುವುದಕ್ಕಾಗುದಿಲ್ಲ. ಮೂವರು ಸಮಾನರು. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರ ಕೊಟ್ಟು ಬೇಕಾಗಿ ಪೊರೆಯುವ ಪಾಲನೆಯು ಶ್ರೇಷ್ಠವಾಗಿರ್ತದೆ. ನನ್ನದು ಜ್ಯೇಷ್ಠವಾದದ ಪ್ರತಿಭಾ, ನನ್ನದು ಶ್ರೇಷ್ಠವಾದ. ಹೀಗೆ ನನ್ನ ವಾದದಲ್ಲಿ ನಾನು, ನಿನ್ನ ವಾದದಲ್ಲಿ ನೀನು ಹೋದ್ರೆ ಯಾವುದು ಸರಿ ಅಂತ ನಿರ್ಧಾರಕ್ಕೆ ಬರ್ಲಿಕ್ಕಾಗುವುದಿಲ್ಲ. ಆಗಬೇಕು. ಹಾಗಂತ ನಿರ್ಧಾರ ತರುವುದು ಯಾರು? ಈಗ ಮೂರನೇ ಕಣ್ಣಿದ್ದವೊಬ್ಬ ಇದ್ದಾನಲ್ಲ, ಅವನ ಮೂಲಕವೇ ಇದು ನಿರ್ಧಾರವಾಗಲಿ. ಒಂದು ಕಾಲ ಮಿತಿಯಲ್ಲಿ ಮುಗಿಸುವುದ್ರೆ ಎರಡನ್ನೂ ಕೂಡ ಕೇಳಿಸಿಕೊಂಡವನು ನೀನು. ನಿನ್ನಲ್ಲಿ ಸ್ಪಷ್ಟವಾಗಿರುವಂತ ಚಿತ್ರಣ ಇಷ್ಟೇ. ಜೀವ ಕೊಡುವವ ನಾನು, ಜೀವನ ಕೊಡುವವ ನಾನು, ತಂದೆ ನಾನು, ತಾಯಿಯವ ಅಂತ ಹೇಳಿದ. ಹುಟ್ಟಿದ ಮಗುವಿನಲ್ಲ ನಡವಳಿಕೆ ಜೀವನ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವಾಗ ನಿನ್ನ ಅಪ್ಪ ಯಾರು ಅಂತ ಕೇಳ್ತಾರೆ, ನಿನ್ನ ಅಮ್ಮ ಯಾರು ಅಂತ ಕೇಳ್ತಾರೆ. ಸರಿ ಯಾವುದು ಅಂತ ಹೇಳು. ಕ್ಷಣ ಸರಿಯಾದ ವಚನವು ಮುರಿಯುವ ತಲೆಸೇತನು ಹರಿಹರರೆಂಬಲಿ ಭೇದವಿಲ್ಲದೆ ಹರಿಹರರೆಂಬಲಿ ಭೇದವಿಲ್ಲದೆ ಹರಣದ ಕ್ಷಣ ಸರಿಗಿನ್ನ ವಚನವು ಆಲಿಸಿದಂತ ನಾನು ಇದರಲ್ಲಿ ಯಾವುದು ಸರಿ? ನಿನ್ನದಾದಂತಹ ಶ್ರೇಷ್ಠವಾದವೇ ಸರಿ ಎಂಬುದನ್ನು ಒಪ್ಪಿಕೊಂಡಿದ್ದೇನೆ. ಟಿವಿಯಲ್ಲಿ ಕೇಳುವುದು ಅಪ್ಪ ಮಾತ್ರ ಕೇಳುದ್ರ, ನಿನ್ನ ಅಪ್ಪಮ್ಮ ಯಾರು ಅಂತ ಹೌದು, ಜೊತೆಯಾಗಿ ಕೇಳ್ತಾರೆ. ಹುಟ್ಟು, ಜೀವನ, ಸಾವು, ಈ ಮೂರರಲ್ಲಿಯೂ ಜೀವನ ಎಂಬುದು ಸುದೀರ್ಘವಾಗಿರ್ತದೆ. ಜೀವನ ಪಾವನವಾಗಬೇಕಾದ್ರೆ ನಿನ್ನದಾದಂತಹ ಪಾಲನೆಯ ಕಾರ್ಯವೇ ಅದು ಮುಖ್ಯವಾಗ್ತದೆ. ರಕ್ಷಣೆ ಮಾಡದೆ ಹೋದ್ರೆ ಎಂತೆಲ್ಲ ಬರಬಹುದು. ಹೌದು, ರಕ್ಷಣೆ ಮಾಡದಿದ್ರೆ ಮತ್ತೆ ಯಾರಿಗೆ ಅದು? ಕಾಪಾಡುವಬೇಕು. ಒಂದು ಬೀಜವನ್ನು ಬಿತ್ತಿದ್ರೆ ಸಾಕೆ, ಆ ಬೀಜ ಹೆಮ್ಮರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಅದರ ಲಾಲನೆ, ಪಾಲನೆ, ಪೋಷಣೆಯನ್ನು ಮಾಡಬೇಕು. ಅದು ಯಾರು ಮಾಡುದು? ಅದಕ್ಕೆ ತಾಯಿಯ ಪಾತ್ರ. ಅಂದ್ರೆ ನಿನ್ನದಾದಂತಹ ಪಾಲನೆಯ ಕಾರ್ಯ ಶ್ರೇಷ್ಠ ಎಂಬುದನ್ನು ಒಪ್ಪಿಕೊಂಡಂತಹ ನಾನು ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೇನೆ. ನಾವು ಯಾಕೆ ಜಗಳ ಮಾಡಿಕೊಳ್ಳೋಣ? ಅದಕ್ಕೋಸ್ಕರ ಲೋಕಮುಖಕ್ಕೆ ಹರಿಯರಲ್ಲಿ ಭೇದವಿಲ್ಲ ಎನ್ನುವುದನ್ನು ತೋರ್ಪಡಿಸುವುದಕ್ಕೆ ನನಗೆ ಅವನಲ್ಲಿಯೂ ಭೇದ ಇಲ್ಲ, ಅವನೇ ಕಲ್ಪಿಸಿಕೊಂಡ. ಹೌದು, ಅವನ ವಾದ, ಅವನೇ ದೊಡ್ಡವ, ಅವನಿಂದಲೇ ಎಲ್ಲವಾಗುವುದು, ಅವನು ಒಪ್ಪಿಕೊಳ್ಬೇಕಂತ ಅವನ ವಾದ. ಅವನ ವಾದದಿಂದ ನಾನು ಹಿಂದೆ ಸರಿದಿದ್ದೇನೆ. ಈಗ ನನಗೆ ಅವನ ಜೊತೆ ವಾದ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನೊಳಗೆ ಇದ್ದುಕೊಂಡು ಅವ ಏನು ಮಾಡುತ್ತಾನೆ ಎಂಬುದನ್ನು ನಾನು ನೋಡುತ್ತೇನೆ. ನಿನ್ನೊಳಗೆ ಕೈ ಎತ್ತಿದರೆ ಬೀಸಿ ಬರುವ ಗಾಳಿಯಿಂದ ಪ್ರಚಂಡ ಮಾರುತನ ಸುಯಿಲಿಗೆ ಸಿಕ್ಕ ತೆರಗಲಾಗಿ ಹಾರಬೇಕು. ನೀವಿಬ್ಬರು ಒಟ್ಟಾದ್ರಿಂದ ಆದ್ರೆ ಹೆದರ್ತೇನೆ ಅಂತ ಭಾವಿಸಿದೆ. ನೀನು ಒಟ್ಟಾಗ ಪುಣ್ಯಾತ್ಮ, ಜೊತೆಯಾಗಿರುವ ನಿಮ್ಮ ಮಹಾಗಠಬಂಧನವನ್ನು ಪುಡಿ ಮಾಡ್ಲಿಕ್ಕಾಗಿ ಸಿದ್ಧನಾದವನು ನಿಂತವನು ನಾನು. ಇದು ಬಾಹುಬಲಿ ಎರಡನ್ನು ಸೇರಿಸಿ 3. ಈ ಸಲ ಇವನದ್ದು 3ನೇ ಬಾಹುಬಲಿ ಬರ್ತದ. ನೀನು ಮತ್ತು ನಿನ್ನೊಳಗೆ ಸೇರಿಕೊಂಡವನನ್ನು ಈ ನೀರೊಳಗೆ ನೀರುಗುಳ್ಳೆ ಮಾಡದಿದ್ರೆ ನನ್ನದು ಬ್ರಹ್ಮಬಲ ಅಲ್ಲ. ಸ್ವಲ್ಪ ಯಾಕೆ ನನಗೆ ಈಗೀಗ ಸಂಶಯ ಬರ್ತದೆ. ನೀನು ಸೃಷ್ಟಿ ಮಾಡುವುದಕ್ಕೆ ಸೃಷ್ಟಿಸಿದ್ದಲ್ಲ, ಮಾತಾಡ್ಲಿಕ್ಕೆ ಸೃಷ್ಟಿಸಿದ್ದ. ಮಾತಾಡುವ ಸೃಷ್ಟಿಯ ಮೂಲಕ ಸೃಷ್ಟಿ ಅದಲ್ಲಲ್ಲ ನಮ್ಮ ಉದ್ಯೋಗ. ನನಗೆ ದೊಡ್ಡವ ಯಾರು ಇಲ್ಲದೆ ಬೇರೆ ಮಾತು. ಅದಕ್ಕೆ ಯುದ್ಧ ಬೇಕು ಅಂತ ಯಾರು ಹೇಳಿದ್ದು? ಬೇರೆ ವಾದ ಬೇಕು ಅಂತ
ಯಾರು ಹೇಳಿದ್ರು? ಮತ್ತೇನ್ ಮಾಡಿದ? ನಿನಗೆ ದೊಡ್ಡವ ಯಾರು ಅಂತ ನಿನಗೆ ತಿಳಿಯುವುದಕ್ಕೆ ಸುಲಭದ ದಾರಿ ಕೊಡುವ. ಹೇಗದು? ಉದರ ಶೋಧನೆ. ಏನಂತ? ಅಮ್ಮ ಹೇಳಿದ್ದಾರೆ, ನಿಮ್ಮ ಉದರದಲ್ಲಿರುವುದೇ ಎಲ್ಲವೂ ಹೋದ ಕಲ್ಪದಲ್ಲಿ ಲಯವಾದದ್ದು ಅಂತ. ಸರಿ. ಒಬ್ಬರನ್ನೊಬ್ಬರು ಉದರ ಪ್ರವೇಶ ಮಾಡುದು, ಉದರ ಶೋಧನೆ ಮಾಡುದು. ಯಾರಲ್ಲಿ ಹೆಚ್ಚುಂಟು ಅವರನ್ನು ದೊಡ್ಡವಂತ ಒಪ್ಪಿಕೊಳ್ಳುವ. ನನ್ನಲ್ಲಿ ಹೆಚ್ಚಿದ್ರೆ ನೀನು, ನಿನ್ನಲ್ಲಿ ಹೆಚ್ಚಿದ್ರೆ ನಾನು. ಒಪ್ಪಿಕೊಂಡಿ. ಹೋಗಬೇಕಾದ ಅನಿವಾರ್ಯತೆ ಮೊದಲು ನಿನ್ನಲ್ಲಿ, ಇಬ್ಬರಿಗೂ ಉಂಟು. ಇಲ್ಲದಿದ್ರೆ ವಾದ, ಬೇಡ. ಆಮೇಲೆ ನಾನು. ದಾರಿ ಅಲ್ವ ನಿನಗೆ? ಇದು ಒಳ ಹೋದವನಿಗೆ ನಾನೇನು ಎನ್ನುವಂತ ಪರಿಚಯ ಆಗಬೇಕು. ಅಂಡಾಂಡ ಪಿಂಡಾಂಡಗಳಿಂದ ಕೂಡಿದಂತಹ ಈ ಪ್ರಪಂಚವನ್ನು ಬ್ರಹ್ಮಾಂಡ ಅಂತ ಕರೆಯುವುದಲ್ಲ, ಹರಿಯಂಡ ಹರಾಂಡ ಅಂತ ಕರೀತಾರೆ. ಅದರ ಮನವರಿಕೆ ಅವನಿಗೆ ಆಗಬೇಕು ಅಂತ ಆದರೆ ನನ್ನೊಳಗಿನ ಯಥಾರ್ಥ ದರ್ಶನ ಆಗಬೇಕು. ಒಳಗೆ ಹೋದವ ಹೊರ ಬರಬಾರದು. ಅದಕ್ಕಾಗಿ ದೇಹದ 9 ದ್ವಾರಗಳನ್ನು ಆಗ್ಲಿಲ್ಲ ಅಂತ ಕೇಳಲಿಕ್ಕಿಲ್ಲ. ಯಾವುದು ಆಗ್ತದೆ ಅದರ ಬಗ್ಗೆ ಮಾತ್ರ ನಾವು ಮಾತಾಡಬೇಕು. ಎಷ್ಟಾಗ್ತದೆ? 9 ದ್ವಾರ ಬಂಧಿಸಲಿಕ್ಕೆ ಆಗದಿದ್ರೆ ಏನಂತೆ, 8 ದ್ವಾರ ಬಂಧಿಸಲಿಕ್ಕೆ ಆಗ್ತದಲ್ಲ. ಕೆಳಗಿನ ಅದೋ ದ್ವಾರವನ್ನು ತೆರೆದಿಟ್ಟು ಉಳಿದ 8 ದ್ವಾರಗಳನ್ನು ಬಂಧಿಸಿ ನಿರೀಕ್ಷೆಯಲ್ಲಿ ಸುವಸ್ತುಗಳು ಜಡದಿಂದ ಕೂಡಿಕೊಂಡಿದೆ. ಮಾತ್ರ ಅಲ್ಲ, ಎಲ್ಲಿ ನೋಡಿದ್ರು ಇವನ ಹಿರಣ್ಯವಾಗಿ ಕಾಣ್ತಾ ಇದೆ ಇವನ ಗರ್ಭ. ಹಾಗಾಗಿ ಇವನಿಗೆ ಹಿರಣ್ಯ ಗರ್ಭ ಅಂತ ಹೆಸರಿರಿಸಿದ್ದೇನೆ. ನೋಡಿದ್ದನ್ನು ಬ್ರಹ್ಮನಿಗೆ ಹೇಳಬೇಕು. ಬಂದ ದಾರಿಯಲ್ಲಿ ಹೋಗೋಣ ಅಂತ ಮೇಲೆ ಹೋಗಿ ನೋಡಿದ್ರೆ ದ್ವಾರಗಳ ಬಂಧನ. ಕೆಳಗಿಳಿದು 8 ದ್ವಾರಗಳನ್ನು ಹುಡುಕಿದಾಗಲೂ 8 ದ್ವಾರಗಳು ಬಂಧಿಸಲ್ಪಟ್ಟಿದೆ. ಏನೋ ಒಂದು ಊಟವನ್ನು ಹೂಡುತ್ತಿದ್ದಾನೆ. ದೇಹಕ್ಕೆ 9 ದ್ವಾರಗಳಿದೆ, ಉಳಿದ ದ್ವಾರ ಅದೋ ದ್ವಾರವನ್ನು ಬಿಟ್ಟಿದ್ದಾನೆ. ಅಂದ್ರೆ ಕೆಳಗಿನ ದ್ವಾರಗಳನ್ನ ನನ್ನನ್ನು ಬರಿಸಿ ನಾನು ಸಣ್ಣವ ಅಂತ ಹೇಳಿಸಬೇಕನ್ನುವಂತ ಹಠ. ದೇಹದ 9 ದ್ವಾರಗಳಿಗೂ ಯೋಗ್ಯತೆ ಇದೆ. ಇವ ಉಸಿರಾಡುವುದೇ ಅದೋ ದ್ವಾರದಲ್ಲಿ. ಅವರಿಗೆ ಉಸಿರಾಡ್ಲಿಕ್ಕೆ ಆಗುತ್ತೆ, ನಮಗೆ ಹೋಗ್ಲಿಕ್ಕೆ ಆಗುದಿಲ್ವ? ನಮಗೆ ಮಾನ ಅಪಮಾನ ಸಮಾನ. ಇವ ಬಿಟ್ಟದ್ದು ಅದೋ ದ್ವಾರ, ಹರಿಯ ಪಾಲಿಗೆ ಅದೇ ದ್ವಾರ, ಅದರಲ್ಲೇ ಹೋಗು. ಒಂದು ಗರ್ಭದಲ್ಲಿ ಅಡಕವಾದ ಸುವಸ್ತುಗಳು ಜಡದಲ್ಲಿರುವುದನ್ನು ಕಂಡೆ. ಆಮೇಲೆ ಗರ್ಭದಲ್ಲಿ ಹಿರಣ್ಯವನ್ನೇ ಕಂಡೆ. ಮುಂದೆ ಹಿರಣ್ಯ ಗರ್ಭ ಅಂತ ಹೆಸರಿರಿಸಿ ಬಂದೆ. ಅದೋ ದ್ವಾರದಲ್ಲಿ ನೀ ಬಂದ ಕಾರಣ ಅಧೋಕ್ಷಜ ಅಂತ ನಿನ್ನನ್ನು ಕರೆದೆ. ಒಳ್ಳೆ ನನಗೊಂದು ಸರದಿ ಪ್ರಾರಂಭ. ದಾರಿ ಬೇಕಲ್ಲ, ತೋರಿಸು. ಬಾಯನ್ನು ಇವನಿಗೆ ಆವರಿಸಿದ ಅಹಂಕಾರ ಹೋಗದೇ ಇದ್ರೆ ಇವ ಖಂಡಿತ ಸೃಷ್ಟಿ ಮಾಡುವುದಿಲ್ಲ. ಆದಿಮಾಯ ಸಂಕಲ್ಪ ಸಾಕಾರಗೊಳ್ಳಬೇಕು ಅಂತಾದ್ರೆ ಏರಿದ ಬ್ರಹ್ಮನ ಅಹಂಕಾರ ಇಳಿಬೇಕು. ದ್ವಾರಗಳ ಬಂಧನ ಎಂಬ ಪಾಠ ಮಾಡಿದ್ದು ಇವನೇ ಅಲ್ವಾ? ಇವ ಮಾಡಿದ ಪಾಠವನ್ನು ಇವನಿಗೆ ತಿರುಗಿಸಿಡಬೇಕು. ನಮಗೆ 9 ದ್ವಾರಗಳನ್ನು ಬಂಧಿಸಿ ಜೀವಂತವಾಗಿರುವುದಕ್ಕೆ ಸಾಧ್ಯ ಅನ್ನೋದು ಬ್ರಹ್ಮ ತಿಳಿಯಬೇಕು. ಏರಿದ ಅಹಂಕಾರ ಇಳಿಯುವಲ್ಲಿಯವರೆಗೆ 9 ದ್ವಾರಗಳ ಬಂಧನ. ಸುಮ್ಮನಿರ್ತೇನೆ. ಹರಿಯ
ಹಾಗೆ ಮೇಲೆ ಕೆಳಗಡೆ ನೋಡಿದ್ರೆ ದಾರಿ ಕಾಣದಾಗದೆ ಹೋಯಿತು. ದೇಹದ 9 ದ್ವಾರಗಳನ್ನು ಬಂಧಿಸಿದ ಇವನ ಜಿತೇಂದ್ರ ಶಕ್ತಿಯನ್ನು ಒಪ್ಪಿಕೊಂಡು ಹೊರ ಹೋಗುವುದಕ್ಕಾಗಿ ಅಮ್ಮನನ್ನೇ ಸ್ಮರಿಸಿಕೊಡ್ತೇನೆ. ಸ್ಮರಿಸಿ ಭಕ್ತಿಯುಳ್ಳಾದಿ ಮಾಯ ಸ್ಮರಿಸಿ ಭಕ್ತಿ ಆದಿ ಮಾಯ ಜನನೀ ಹೊರಬಂದೇ ಪಂಚಮುಖನಾದೆ. ಕೆಳ ನೋಡಿದ್ರೆ ಹರಿ ನಿದ್ರಾವಶನಾಗಿದ್ದಾನೆ. ಅವ ಎಚ್ಚರವಾಗುವ ತನಕ ಅವನ ಪದಪಯೋಜಗಳನ್ನು ಭಜಿಸುತ್ತಾ ಇರುತ್ತೇನಂತೆ. ಜಯ 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 ಜಯ
ವಿಸ್ತಾರವಾದ ಜಲರಾಶಿಯನ್ನು ಕಾಣ್ತಾ ಇದ್ದೇನೆ. ಇದ್ದಕ್ಕಿದ್ದ ಹಾಗೆ ಈ ನೀರ ಮಧ್ಯೆ ನಾನೊಬ್ಬ ಕಾಣಿಸಿಕೊಂಡಿದ್ದೇನೆ. ಯಾರು ನಾನು? ಹುಟ್ಟಿಯಾರಿಂದ ಮುಂದೆ ಏನು ಮಾಡಬೇಕು ಒಂದು ತಿಳಿಯದೆ ಗೊಂದಲದಲ್ಲಿದ್ದೇನೆ. ತಿಳಿಯುವ ಕುತೂಹಲ ಅಧಿಕವಾಗಿದೆ. ತರಂತ ನೋಡೋಣಂತೆ. ನನ್ನ ಅಪ್ಪ ನೀನ? ನನ್ನಪ್ಪ ನೀನ? ನಿನ್ನಪ್ಪ ನಾನಲ್ಲ. ಹಾಗಾದ್ರೆ ನೀನ್ ಯಾರೆಂದು ಗೊತ್ತೇ ಇಲ್ಲ. ನಾನು ಯಾರೆಂದು ನನಗೂ ಗೊತ್ತಿಲ್ಲ. ಈರುವರ ಸ್ಥಿತಿ ಒಂದೇ ಆಯ್ತಲ್ಲ. ಹಾಗಾದ್ರೆ ಹೇಗೆ ಮಾಡುವ? ಹೇಗೆ ಮಾಡುವ? ನಮ್ಮೊಳಗೊಂದು ಸಂಬಂಧ. ಸಂಬಂಧ ಹಾಗೆಲ್ಲ ಆಗುದಿಲ್ಲ. ಈಗ ಭೇಟಿಯಾದಷ್ಟಾಗಲೇ ಸಂಬಂಧ ಅಂತೆ. ನಿನ್ನ ನೋಡುವಾಗ ಸಂಬಂಧ ಮಾಡುವ ಅಂತ ನನಗೆ ಖಂಡಿತ ಆದೀತು ಆಗುತ್ತದೆ. ನಿನ್ನ ನೋಡುವಾಗ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವುದೇ ಒಂದು ವಿಧವಾದ ಪ್ರೀತಿ, ಯಾವುದು ವಾತ್ಸಲ್ಯ, ಅಭಿಮಾನ, ಈ ಕಾರಣಕ್ಕಾಗಿ ನಿನ್ನನ್ನು ತಮ್ಮ ಹೇಳುವಾಗಲೇ ಸಂತೋಷ ಆಗುತ್ತದೆ. ನೀನು ಕೂಡ ನನಗಾಗಿದ್ದು ನಾನು ಅಣ್ಣ ಅಂತ ಕರೆದ್ರೆ ನನ್ನ ಸಂಬಂಧ ನಾವು ಬೆಳೆಸಿದ್ದಾಯ್ತು. ಮಾತಾಡ್ತಾ ಇದ್ದ ಹಾಗೆ ನನ್ನ ದೇಹದ ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಮೇಲೆ. ಓ ಇಲ್ಲಿ ಮಧ್ಯಪ್ರದೇಶ. ಮಧ್ಯಪ್ರದೇಶ ಅಲ್ಲಿ ಒಳಗೆ ಚುರು 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 ಚುರು. ಮಧ್ಯಪ್ರದೇಶದಲ್ಲಿ ಚೂರು ಚೂರು ಗಲಭೆ. ಓ ತಮ್ಮ, ಯಾರಾದ್ರೂ ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ಜಗಿಬೇಕು, ನುಂಗಬೇಕು. ಹೀಗೆ ಮನಸ್ಸಾಗ್ತಾ ಇದ್ದು ಹಸಿವೆ.
ನೀನು ನೀನು ಪ್ರಯೋಜನ ಪಡ. ನನ್ನ ಕಣ್ಣಿಗೆ ಬಿತ್ತು. ಕಾಣುವುದಕ್ಕೆ ನೋಡ್ಬೇಕು. ನನಗೆ ನೋಡಿ ತಿರುಗಿದು ಅಣ್ಣ ನೀನೆ ಅಂತ ತಿರುಗಿ ನೋಡು. ಅಣ್ಣ ನೀರೇ ನಿನಗೆ ಕಾಣುವುದು ನೀರೇ 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 ನೋಡಿ. ನಿನ್ನ ನಾನು ಸರಿ ಮಾಡ್ತೇನೆ. ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಇದು ನೀನಾ? ಇನ್ನ ಸಹವಾಸ ಆಗ್ಲಿಕ್ಕಿಲ್ಲ. ನಾನೆಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ತೇನೆ. ಈಗೆಲ್ಲ ಬೆಳೆದಿಲ್ಲಿಕ್ಕೆ ನನ್ನಿಂದ ಆಗ್ಲಿಕ್ಕಿಲ್ಲ. ನೀನೇ ಹೊಡೆದದ್ದು ನನಗೆ ಸೊಂಟಕ್ಕೆ ಅಮ್ಮ ಬ್ಯಾಕು. ನಾನು ಸೊಂಟಕ್ಕೆ ಮೆಟ್ಟಿ ಹಾಗಾದದ್ದ? ನನಗಿಂತ ಮೊದಲು ಯಾರೋ ಅಲ್ಲಿಗೆ ಮೆಟ್ಟಿದ್ದಾರೆ. ಇನ್ನ ನಾನು ನೋಡುವಲ್ಲಿ ಓ ತಮ್ಮ ನಾನು ಬೇಕಂತ ಹೊಡೆದು ನನ್ನ ತಮ್ಮ ಬೇಡ ಅಂತ ಹೊಡೆದಿ. ಕತ್ತಲೆಯಲ್ಲಿ ಆ ಪ್ರಾಣಿ ನನ್ನನ್ನು ವಂಚಿಸಿ ಹೊಡೆದಕ್ಕೆ ಪ್ರಾರಂಭಿಸಿತು. ಕತ್ತಲೆಯಲ್ಲಿ ಹೆಚ್ಚು ಹೊಡಿಬಾರ್ದು. ನನಗೆ ಗೊತ್ತಾಗಿಲ್ಲ. ಆಗುದಿಲ್ಲ. ಹೋಗಿ ಹಿಡ್ಕೊಂಡೆ ಹಿಡ್ದೆ. ಅದರ ಬೆಣ್ಣೆಗೆ ನಾಲ್ಕು ಬಿಗಿದೆ. ತಮ್ಮ ಅಂತ ಕೂಗಿದೆ. ನನ್ನ ಕೈಯ ಒಳಗಿಂದ ಮತ್ತೆ ಗೊತ್ತಾಯ್ತು ನೀನು ಅಂತೇಳಿ. ಹೌದು. ಓ ತಮ್ಮ ಆ ಪ್ರಾಣಿ ನನ್ನ ಕೈಯಿಂದ ಜಾರಿದೆ. ಕಣ್ ತಪ್ಪಿಸಿದೆ. ನೀನೊಳಗೆ ಒಳಗೆ ಭೀತನಾಗಿದ್ದೇನೆ. ಅಟ್ಟಿಸಿಕೊಂಡು ಬರುವವರ ವೇಗವನ್ನು ಉತ್ತರಿಸಲಾಗದೆ ತತ್ತರಿಸಿ ಹೋದೆ. ಒಂದೇನು ಗತಿ, ನನ್ನ ಪಾಲಿಗೆ ವೈರಿಗಳಾಗಿರುವ ಇವರ ಅವಸಾನವನ್ನು ಅನುಲಕ್ಷಿಸಿಕೊಂಡು ಮಹಾಶಕ್ತಿಯನ್ನು ಧ್ಯಾನಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿಯೇ ಸರ್ವವಾದ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವ ಮೇವ ತ್ವಯಾ ಕಾರ್ಯ ಅಸ್ಮದ್ವೈರಿ ವಿನಾಶನಂ ಜಯ ನಿಮ್ಮ ಪಾಲಿಗೆ ತ್ರಿಕಾರ್ಯಗಳನ್ನು ಒಪ್ಪಿಸಿ ಅಂತರ್ಧಾರಣಗಳು ನಾನು ಇಂದೀಗ ಕಣ್ಣೀರ ಧಾರೆಯ ಮೂಲಕ ನನ್ನನ್ನು ಸಂಪ್ರಾರ್ಥಿಸಿಕೊಳ್ಳುವರೆ ಏನು ಕಾರಣ ಮಗನೇ? ನಿನ್ನ ಪಾಲಿಗೆ ಬಂದಂತಹ ಆಪತ್ತಿಯನ್ನು
ತೊರೆದೆ ಎಂದಾದ್ರೆ ನಿನ್ನ ಕಷ್ಟವನ್ನು ದೂರೀಕರಿಸಿಕೊಡ್ತೇನೆ. ಮಾತೆ ಹೇಳು ಮಗನೇ. ಮಾತೆ ಆ, ಮಾತೆ ಆ, ಮಾತೆ ಹೊರಡುವುದಿಲ್ಲಮ್ಮ. ಏನಾಯ್ತು ಕಂದ? ಜಲದಲ್ಲಿ ಹುಟ್ಟಿಕೊಂಡಂತಹ ಕೂಳರಿ ಇರುವರು ಆ, ನನ್ನನ್ನು ಘಾತಿಸುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಓಡಿದೆ ಆ. ಅಲ್ಲಿ ತನಕ ಓಡುವ ದಾರಿ ಒಳ್ಳೆದಿತ್ತು, ಓಡಿದೆ ಅಮ್ಮ. ಆ, ಮತ್ತೆ ಓಡುವುದಕ್ಕಾಗದೆ ಮತ್ತೆ ಅದೇ ವೇಗದಲ್ಲಿ ಹಿಂದಿರುಗಿ ಬಂದೆ. ಅವರಿಂದ ತಪ್ಪಿಸಿಕೊಳ್ಳುವ ಬಗೆಯಂತೂ ಆ. ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವ ಕ್ರಮೆಯಂತೂ ಆ. ಎನ್ನುವುದನ್ನು ಅರಿಯದೆ ಮರುಗುವಂತ ಸ್ಥಿತಿ. ಮರುಗಬೇಡ ವಿಧಾನ. ಹೌದು ಮಗನೇ, ಅವನಿರುವ ನಿದ್ರೆಯುಳಿಯುಳು ಅಗಲಿ ಹೋಗುವೆನು ಬರದೊಳೆಚ್ಚರಗೊಂಡು ಸರಿದು ಕೊಡುವನು ಭೀತಿ ಬೇಡ ಭೀತಿ ಬಿಡು. ಹೊರದು ದರ್ಶನ ಕೊಡುತ್ತವಾಗಿ ನೀ ಮರೆಯುಳಿಗುವುದೆಂದು ಮರುಗಬೇಡ. ಮಗನೇ ಬ್ರಹ್ಮ, ಆದಿಮಾಯಿಯಾದ ನಾನು ಯೋಗಮಾಯಿಯಾಗಿ ಮಹಾವಿಷ್ಣುವನ್ನು ಆವರಿಸಿದ ಕಾರಣ ಅವ ಯೋಗನಿದ್ರೆಯಲ್ಲಿದ್ದಾನೆ. ಇದೋ ಈ ಕ್ಷಣವೇ ನಾನು ಅವನನ್ನು ಬಿಟ್ಟು ತೆರಳುತ್ತೇನೆ. ಆತ ನಿದ್ರೆಯಿಂದ ಎದ್ದೇಳುತ್ತಾನೆ. ಮಾತ್ರವೇ ಅಲ್ಲ, ಆತನಿಂದ ದುರುಳರ ವಧೆಯಾಗ್ತದೆ. ಮಾತ್ರವೇ ಅಲ್ಲ, ಆತನ ಕೈಗೆ ಈ ವರ ಸುದರ್ಶನ ಸೇರುವ ಹಾಗೆ ಮಾಡು. ನಿನ್ನ ಪಾಲಿಗೆ ಶುಭವಾಗ್ತದೆ ಮಗನೇ, ಅಲ್ಲಿ ಶುಭವಾಗ್ತದೆ. ಇರ್ಬೇಕಮ್ಮ. ಆತನ ನಾಭಿ ಕಮಲದಲ್ಲಿ ಅಡಕನಾಗಿರು ಕಂದ, ಅಡಕನಾಗಿರು. ಇನ್ನು ಚಿಂತ್ಯಾಕೆ ಮಾಡುತ್ತಿದ್ದಿ? ಚಿನ್ಮಯನಿದ್ದಾನೆ. ತೊಲಗಿರಲ ಯೋಗ ಮಾಯೆಯೋ ನಿದ್ರೆಯ ಕುಳಿತಿರಲು ಕಿರುನಗೆಯ ವೀರುತ ತನ್ನ ವದನದಲ್ಲಿ ಆಲದನೆಯ ಮೇಲೆ ಬಾಲಮುಕುಂದನಾಗಿ ಭಾವಿಸಿದ ನಾನು ಇದ್ದಕ್ಕಿದ್ದ ಹಾಗೆ ಎಚ್ಚರಗೊಂಡೆ. ಸುತ್ತಲೂ ನೋಡುವಾಗ ಎಲ್ಲ ವ್ಯತ್ಯಾಸ ಏನು ಅಂತ ಆಲೋಚನೆ ಮಾಡುವಾಗ ಬ್ರಹ್ಮ ಬಂದು ಹೇಳಿದ, ಖಡರಿಪ್ಪರ ವಧೆ ಅಲ್ಲಿ ನೋಡುವ. ಒಬ್ಬೆ ಹಾಕಬೇಡುವ. ನಮ್ಮ ಅಭ್ಯಾಸ ಅದು. ನಿನ್ನ ಅಭ್ಯಾಸದಲ್ಲಿ ಯಾರ್ಯಾರಿಗೆ ಉಪದ್ರ ಆಗ್ತದೆ? ಕಿರಿ ಕಿರಿ ನಿನಗೆ ಕಿರಿಕಿರಿ ಆಗ್ತದ? ನಿನ್ನ ಕೈಯಲ್ಲಿಂಟು, ಆ? ಕೈಯಲ್ಲಿಂಟು, ಕೈಯ ತಲೆಯಲ್ಲಿ ಉಂಟು. ಏಯ್, ನಿನ್ನ ಕೈ ಯಾವ್ದಾ? ನಿನ್ನ ಕೈ ಯಾವುದು? ನಿನ್ನ ಕಿವಿಗೆ ಮುಚ್ಚುಕ, ಹಾ. ನನ್ನ ಕೈಯಲ್ಲ. ಅದಕ್ಕಿಂತ ನಿನ್ನ ಬಾಯನ್ನು ಎಲ್ಲಿಯಾದ್ರೂ ಹಲ್ಲಿಗೆ ಮುಚ್ಚಿದ ಹಾಗಾಗುದಿಲ್ಲ. ಹಾ. ನನ್ನ ಒಂದು ಸ್ವರ ಹಾ. ನಿನಗೆ ಕಿರಿಕಿರಿ ಆಗುವುದಿದ್ರೆ ಹಾ. ನಿನ್ನ ಕೈಯಿಂದ ನಿನ್ನ ಕಿವಿಯನ್ನು ಮುಚ್ಚು. ಅದಕ್ಕಿಂತ ನಿನ್ನ ಬಾಯಿ ಮುಚ್ಚಿದ್ರು ಇನ್ನೊಬ್ಬರಿಗೆ ತೊಂದರೆ ಆಗ್ತಂತ ನಮ್ಮ ಹವ್ಯಾಸ ನಾವು ನಿಲ್ಲಿಸಕ್ಕೆ ನಿಲ್ಲು. ಏಯ್, ನೀನು ಕುಳಿತಂತ ಮತ್ತೆ ಮಲಗಿದ್ದೆ. ನನಗೆ ಕಣ್ಣು ಕಾಣಬೇಕು. ಕುಳಿತವರಲ್ಲಿ ಹೋಗಿ ಕುಳಿತದ್ದ, ಸತ್ತವರಲ್ಲಿ ಹೋಗಿ ಸತ್ತದ್ದ ಅಂತ ಕೇಳು. ಹಾಗಲ್ಲ, ಅದು ಏನಂತ ಕೇಳಿ. ಅದು ಎಲೆ? ಯಾವ ಎಲೆ? ಆ? ಯಾವ ಎಲೆ? ಆಲದಲ್ಲಿ. ಓ ತಮ್ಮ, ಏದೋ ಆಲದ ಎಲೆ, ಆಲದ ಎಲೆಯ ಮೇಲೆ ಇವ ಕುಂತಿರ್ಪೇನು. ಅದು ಒಂದೇ ಒಂದು 3 ಎಲೆ ಇದ್ರೆ ನಾವು ಕೂಡ ಸುಧಾರಿಸ್ತೇವೆ. 3 ಎಲೆಯಲ್ಲಿ ಎಷ್ಟು? ಒಂದು ಅವನಿಗೆ, ಒಂದು ನನಗೆ, ಒಂದು ನಿನಗೆ. ಈ 3 ಎಲೆ ಇದ್ರೆ ನಮ್ಮೊಳಗೆ ಒಂದು ಒಳ್ಳೆ ವ್ಯವಸ್ಥೆ ಆಗ್ತದೆ. ನಿನಗೆ ಬೇಕಾದ ಎಲೆ ಹುಡುಕಿಕೊಂಡು ಹೋಗು. ಇವ ಇದ್ದದ್ದು ಬಿಟ್ಟು ಕಟ್ಟಲಿಕ್ಕೆ ಸಿದ್ಧ. ನಮಗೆ ನಾವೇ. ನಾನೊಂದು ಕೇಳ್ಬೇಕು. ಏನು? ನೀವು ಬೊಬ್ಬೆ ಹೊಡೆಯುವುದಕ್ಕಾಗಿ ಹುಟ್ಟಿದ್ದ? ಹುಟ್ಟಿದ ಮೇಲೆ ಬೊಬ್ಬೆ ಹೊಡೆಯುವುದ? ಅಲ್ಲ, ಬೊಬ್ಬೆ ಹೊಡೆಯುತ್ತಾ ಹುಟ್ಟಿದ?
ತಮ್ಮ ನನಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ, ನೀನದನ್ನು ಸರಿ ಮಾಡು. ಮೊದಲು ಏನು ಅಂತ ನನಗೆ ಗೊತ್ತಿಲ್ಲ. ಹುಟ್ಟಿದಾಕ್ಷಣ ನಮ್ಮೊಳಗಿದ್ದದ್ದು ಬೊಬ್ಬೆ ಮಾತ್ರ. ಹಾಗಿದ್ರೆ ಬೊಬ್ಬೆ ಆಗ್ಲಿಕ್ಕೆ ಹುಟ್ಟಿದ್ದೆ. ಹುಟ್ಟಿದ್ದು ಮಾತ್ರ ಮತ್ತೆ ಬೊಬ್ಬೆ ಹೊಡ್ತಾರೆ. ಅದೇ ಹಾಗಿದ್ರೆ ಬೊಬ್ಬೆ ಹಾಕ್ಲಿಕ್ಕೆ ಹುಟ್ಟಿದ್ದೇ ಬೊಬ್ಬೆ ಹಾಕ್ಲಿಕ್ಕ. ಓ ತಮ್ಮ, ಅಣ್ಣ, ಇದಕ್ಕೆ ಇವರಲ್ಲಿ ನಾವು ಉತ್ತರ ಕಾಣುದು ಬೇಡ. ನಾವು ನಮ್ಮೊಳಗೆ ತೀರ್ಮಾನ ಮಾಡಿಕೊಡು. ಬೇಡ, ಇದು ಒಂದೇ ಎಲೆ. ನೀನು ಕುಳಿತಿದ್ದಲ್ಲ, ನಮ್ಮಲ್ಲಿ ಕೇಳಿದ್ದ ಯಾರು? ನೀನು. ಅಯ್ಯೋ, ನನ್ನ ಎಲೆ ಮೇಲೆ ನಾನು ಕೂತ್ಕೊಳ್ಳಿಕ್ಕೆ ನಿನ್ನದ್ದು ನಮ್ಮಲ್ಲಿ ಕೇಳಬೇಕು ಅಂತ ಹೇಳುದು. ನೀನು ಕೇಳಲಿಕ್ಕೆ ಯಾರು ನೀನು? ತಮ್ಮ, ಇಲ್ಲಿಯ ವ್ಯವಸ್ಥೆ ಎಲ್ಲ ನಿನಗೆ ಗೊತ್ತ? ಇವ ವ್ಯವಸ್ಥೆಗೆ ಒಗ್ಗೂಡುಬಾರ್ದು, ಒಳಗೂಡುದಿಲ್ಲ ಅಂತ ಆಯ್ತಲ್ಲ. ಈಗ ನಮಗೆ ಪ್ರತಿ ಉತ್ತರವಾಗಿ ಯಾರು ನೋಡಿದ್ಯಾರ? ಯಾರು? ನೀನು. ನಾನು ನೋಡಿದ್ರೆ ನಿಂಗೆ ಗೊತ್ತಾನೆ. ನಾನು ನೋಡಿದ್ದೇನೆ. ಮತ್ತೆ ನೀನು ನೋಡಿ ಯಾರ್ಯಾರಿಗೆ ಯಾಕೆ ಅಲ್ಲ, ನೀನು ನೋಡುವಾಗ ಮೊದಲು ನನ್ನಲ್ಲಿ ಕೇಳಿದ್ದೆ ಅಂತ ಕೇಳಿ. ನಾನು ನೋಡಿದ್ದು ನಿನಗೆ ಗೊತ್ತಾಗಬೇಕು ಅಂತಾದ್ರೆ ನೀನು ನೋಡ್ಬೇಕು ಬೇಡುವ? ನೋಡಿದ್ದೇನೆ. ಮತ್ತೆ ನೀನು ನೋಡಿ ನನಗೆ ದೂರ. ನಾನು ನೋಡಬಹುದಾ? ನೀನು ಯಾಕೆ ನೋಡಿ? ಅದೊಂದು ಸಮಸ್ಯೆ ಉಂಟು. ಅವ ಎಂತದ್ದು ಬೇಕಾದ್ರೂ ಮಾಡ್ಬೋದು, ಉಳಿದವರು ಮಾಡ್ಬೋದು. ವಿಷಯ ಅದನ್ನು ಬೇಕಾದ್ರೆ ಬಿಡು, ಅಲ್ಲಿಗೆ ಮುಗಿಯುವುದಿಲ್ಲ. ನಮ್ಮನ್ನು ನೋಡಿ ಹೊರಗೆ ಕಾಣ್ತದೆ. ಹೌದಾ? ಹೌದು. ಅದು ಕಾಣುವ ಹಾಗೆ ಬಿಚ್ಚುಬಾರ್ದು. ನೀನು ಬಿಚ್ಚಿದ್ದು ಕಂಡಿದೆ. ಇದು ಕಿರುನಗೆ. ಅದನ್ನೇ ಹೇಳುದು. ತುಟಿ ಬಿಚ್ಚಿದ್ರೆ ಹಲ್ಲು ಹೊರಗೆ ಕಾಣ್ತದೆ. ಪರಿಣಾಮ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡಿದಾಗ ಆಗ್ತದೆ. ನೀನು ಹಾಸ್ಯಕ್ಕಿರುವುದಲ್ಲ. ಈಗ ಆ ಕೆಲಸ ನೀನು ಮಾಡಬಾರ್ದಲ್ಲ. ನಾನು ಯಾವಾಗ್ಲೂ ಹಸನ್ಮುಖಿ. ಮತ್ತೆ ಮುಖ ಊದಿಸಿ ಕೂತ್ರೆ ಯಾರು ಹತ್ತಿರ ಮತ್ತೊಂದು ವಿಷಯ ಉಂಟು, ಒಬ್ಬರೇ ಕುಳಿತು ನಗಳಿದ್ರೆ ಬೇರೆ ಅರ್ಥ ಆಗುತ್ತದೆ. ಹೌದೌದು. ಅದು ಎದುರು ಬಂದವರ ಸ್ಥಿತಿಯನ್ನು ನೋಡಿದ ಇವ ಯಾವುದೋ ಒಂದು ತರದ ಮುಖ್ಯ ಅಂತ ಗೊತ್ತಾಯ್ತು. ಈಗ ನಮ್ಮ ಪ್ರಶ್ನೆ ಗೊತ್ತುಂಟು. ಕುಳಿತದ್ದು ಯಾಕೆ, ನೋಡಿದ್ದು ಯಾಕೆ, ಹಲ್ಲು ಬಿಟ್ಟದ್ದು ಯಾಕೆ, ಯಾಕೆ ಯಾಕೆ ಇನ್ನ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಅವೊಬ್ಬ ಎಂತದಲ್ಲಿ ಹುಡುಕುವುದು ಯಾಕೆ ಅಂತ. ಅಯ್ಯೋ, ಬಿಸಾಡಿ ಹೋಗ್ತಾನೆ. ನೀನು ಹುಡುಕುವುದು ಯಾಕೆ? ಹುಡುಕುದು ಕಳೆದುಕೊಂಡದನ್ನು ಹುಡುಕುದು, ಇಲ್ಲಂತಂದ್ರೆ ಬೇರೆ ಉಪಾಯ ಇಲ್ಲ ನನಗೆ. ಅದು ಕಳೆದುಕೊಂಡದ್ದು ಯಾಕೆ ನೀನು? ಅದು ಬೇಕು ಅಂತಲೇ ನನಗೆ ಹಠ. ಹೌದಾ? ಹೌದು. ಹುಟ್ಟಿದಾಕ್ಷಣ ಹಸಿವೆ ಆರಂಭ ಆಯಿತು. ನನಗೆ ಅನಿಸ್ತದೆ ನಿನ್ನ ಜನ್ಮ ಕಾಲಕ್ಕೆ ಅದು ಸಿಗುವುದಿಲ್ಲ. ನೀನು ಹುಡುಕಿದ್ದೆ ನೀನು ಬೇಕು ತಮ್ಮ. ವಿಶ್ವಾಸದಲ್ಲಿ ಹೊರಟದ್ದು ಸಿಗುತ್ತದೆ. ದಿನಕ್ಕೊಂದು ಕಡೆಗೆ ಹೋಗುತ್ತಾ ಇದ್ದೀವಿ. ಸಾಯುವಲ್ಲಿವರೆಗೂ ವಿಶ್ವಾಸ ಆದರೆ ಎಂತದ್ದು ಮಾಡುದು? ಅದೇ ಕಷ್ಟ. ದಿನಕ್ಕೊಂದೊಂದನ್ನು ಹುಡುಕಬಾರ್ದು, ಹುಡುಕಿದ ಜೊತೆಯಲ್ಲಿ ಇರಬೇಕು. ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಡವಾ? ಹುಡುಕಿಕೊಂಡು ಹೋದೆ, ಆಗ ಒಂದು ಪ್ರಾಣಿ ಕಣ್ಣಿಗೆ ಗೋಚರಿಸಿತು. ಓ, ನೀವು ಇಬ್ಬರು ಇರುವಾಗ ಇನ್ನೊಂದು ಪ್ರಾಣಿ ಸಿಕ್ಕಿತಲ್ಲ? ಯಾರು ಪ್ರಾಣಿಯ? ಅಲ್ಲ, ನೀವು ಇಬ್ಬರು ಇರುವಾಗ ಇನ್ನೊಂದು ಪ್ರಾಣಿ ನೋಡ್ಲಿಕ್ಕೆ ಸಿಕ್ಕಿತು. ಹಾಗೆ ನಮ್ಮನ್ನು ಪ್ರಾಣಿ ಅಂತ ಹೇಳುದು. ಇಬ್ಬರು ಇರುವಾಗ ಓ ತಮ್ಮ, ಏನೋ ಪಾಪ ತಿಳಿಯದೆ ಆಡಿದ, ನೀನು ಕೋಪ ಮಾಡಿಕೊಳ್ಳ. ಇಲ್ಲ, ಹೋಗಿದೆ ರಪಕ್ಕನೆ, ದಪಕ್ಕನೆ ಹಿಡಿದೆ, ಪಸಕ್ಕನೆ ಜಾರಿದೆ. ನೀನ ಒಳ ಸೇರಿ ಹುಡುಕುತ್ತಾ ಮುಂದೆ ಇರೋದು ಅಂದ್ರೆ ನೀನು ಕಾಣು ಸಿಕ್ಕಿದ್ಯೋ. ಹಾಗಾಗಿ ಕೇಳುವುದಿಷ್ಟೇ, ತೋರು ಬೇಗ ಮೊದಲು ಗಂಡ ಪೋರ ಎಲ್ಲಿ ಪೋದ. ಪಡಿತಾರೆ ಯಾರನ್ನು ತೋರಿಸಿದ? ಅಲ್ಲ, ಯಾರು ಬಂಡ? ನಾನು. ಅದಿರ್ಲಿ, ನನ್ನ ಬಳಿಗೆ ಬಂದು ನನ್ನನ್ನೇ ಗದರಿಸಿ ಮಾತಾಡು. ಯಾರ ಯಾರ ಯಾರ? ಇನ್ನು ಬೇಗ ಸುಧಾರಿಸುವುದಿಲ್ಲ. ಇವರನ್ನು ಇಲ್ಲಿ ನೋಡಿದ ನೆನಪೇ ಇಲ್ಲ. ಓ ತಮ್ಮ, ನಾನು ಯಾರು? ನಾನು ಯಾರಿಗೆ ಎತ್ತರಷ್ಟು? ಎಂತದ್ದು? ನನ್ನನ್ನೇ ನಾನು ಅರಿಯದಾಗಿದ್ದೆ. ಈಗ ಹೇಗೆ? ಕೆಲವರು ಹುಟ್ಟುವುದೆಲ್ಲಿಯೂ ಇರುವುದು ಮತ್ತೊಂದು ಕಡೆಯಲ್ಲಿ ನೆನಪಿರ್ತದ. ಅಂತಹ ನನ್ನನ್ನು ಯಾರು ನೀನು ಇಲ್ಲಿ, ಯಾರು ನೀನು ಇಲ್ಲಿ? ಓ ತಮ್ಮ, ನನಗೆ ಕೋಪ ಬಂದ್ರೆ ಮಾತಾಡ್ಲಿಕ್ಕೆ ಬರುದಿಲ್ಲ. ನನ್ನ ಬಗ್ಗೆ ಸ್ವಲ್ಪ ನೀನು ಯಾರು?
ನಿನಗೆ ಹೌದೌದು ಇಂಥದ್ದನ್ನೆಲ್ಲ ನಾವು ಇಷ್ಟವರೆಗೆ ನೋಡಿ ನಾವು ಜಂತುಗಳು. ನಾವೆಂತದ್ದು ಪ್ರಾಣಿಗಳ? ಅಯ್ಯೋ ನಿಮ್ಮನ್ನು ಪ್ರಾಣಿಗಳು, ನಿನ್ನನ್ನು ಪ್ರಾಣಿಗಳು, ನೀವು ನಿಮ್ಮನ್ನು ಪ್ರಾಣಿ, ಎಂತದು ಇವ ಪ್ರಾಣಿಗಳು? ಕೈ ತೋರಿಸಿ ಪ್ರಾಣಿಗಳು ನಿಮ್ಮನ್ನು ಪ್ರಾಣಿಗಳು ಅಂತ ಹೇಳಿದಲ್ಲ, ನಿಮ್ಮನ್ನು ಪ್ರಾಣಿಗಳು ಅಂತ ಹೇಳಿ ಪ್ರಾಣಿಗಳ ಮರ್ಯಾದೆ ಸುಮ್ಮನೆ ತೆಗೆಯುವುದು ಯಾಕೆ ನಾವು? ಇವರು ಅಷ್ಟು ಮರ್ಯಾದೆ ಇದ್ದೀರಲ್ಲ? ಅಲ್ಲ ನೀನನ್ನು ಹೇಳಿದ್ದಲ್ವ? ಅಲ್ಲ ನಾನು ಒಬ್ಬನೇ ಕುಳಿತಿದ್ದೆ, ಮಾತಾಡುವುದಕ್ಕೆ ಯಾರೂ ಇರ್ಲಿಲ್ಲ. ಒಂದು ರೀತಿಯ ಆಲಸ್ಯ, ಬೇಸರ ಎಲ್ಲ ಆವರಿಸಿತ್ತು. ಆ ಸಮಯದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ನೀವಿಬ್ಬರು ಬಂದಿರಿ, ನನ್ನ ಬಳಿಯಲ್ಲಿ ನಿಂದಿರಿ. ನಾನೀಗ ಆಲೋಚನೆ ಮಾಡುದು, ಜೊತೆಯಾಗಿ ಇಲ್ಲದೆ ಇದ್ದಂತಹ ನನಗೆ ಜೊತೆಯಾಗುವುದಕ್ಕಾಗಿ ಬಂದವರು ನೀವು, ನೀವಿಬ್ಬರು ನನಗೆ ಒಳ್ಳೆಯ ಜೋಡಾದಿರಿ. ಹೇಗೆ ಹೇಗೆ? ನೀವಿಬ್ಬರು ನನಗೆ ಒಳ್ಳೆಯ ಜೋಡಾದಿರಿ. ಎಣ್ಣ ಇವ ಜೋಡಾದಿರಿಂದ ಕೆಳಗೆ ನೋಡ್ತಾನೆ. ಯಾರಿಗೆ ಜೋಡು? ನನಗೆ ಯಾರು? ನೀವು ಒಳ್ಳೆ ಜೋಡಿ. ಹಾಗಾದ್ರೆ ಎಂತದ? ಒಳ್ಳೆ ಜೊತೆ. ಹಾ, ಜೊತೆಗಾರ. ಹೌದು. ನನಗೆ ಸಂತೋಷ ಆದದ್ದು ಯಾಕೆ? ಅಪರೂಪಕ್ಕೆ ಕಂಡದ್ದು ನಿಮ್ಮನ್ನು. ಹಾಗಾಗಿ ಕಾಣದೇ ಇದ್ದವರನ್ನು ಕಾಣಿದಾಗ ಸಂತೋಷ ಆಗ್ತದೆ ಇಲ್ವಾ? ನಿನ್ನ ಪ್ರಶ್ನೆಗೆ ಉತ್ತರ ಅದು. ಬೀರಲ್ಲಿ ಯಾಕೆ ಕಿರುನಾಗಿ ಅಂತ ಕೇಳಿದ್ಯಲ್ಲ, ನಿನ್ನನ್ನು ನೋಡಿ ಹೇಗಾಡಿದ್ದು. ಆಮೇಲೆ ಈ ಒಂದು ಪ್ರಶ್ನೆಯನ್ನು ಓದರಿದ ಅಲ್ಲ, ಎಂತದದು? ತೋರು ಬೇಗ ಮೊದಲು ಕಂಡ ಪೋರ ಎಲ್ಲಿ ಹೋದ ಭಂಡ. ಏನು ಮಾಡ್ತಾರೆ ನಿನಗೆ ಹೇಳಿ. ನಿನಗೆ ಉತ್ತರ ಕ್ರಿಯೆ ಆಗಬೇಕಲ್ಲ? ಉತ್ತರ ಕ್ರಿಯೆ ನೀನು ಮಾಡಬೇಡ ನನಗೆ. ಅಲ್ಲ ಅವನಿಗೆ ಉತ್ತರ ಕೊಡುವ ಕ್ರಿಯೆ, ಉತ್ತರ ಕೊಡುವ ಕ್ರಿಯೆ ನಿನ್ನ ಪ್ರಶ್ನೆ. ಅದೇ ಉತ್ತರ ಕ್ರಿಯೆ ಮಾಡುವ ಸರದಿ ನನ್ನದು. ನಿನಗೆ ಉತ್ತರ ಬೇಕಲ್ಲ? ಬಹಳ ಸುಲಭ. ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದನ್ನ ಹೇಳುದಕ್ಕೆ ಇಷ್ಟೊತ್ತು ಬೇಕು. ನಾನು ಯಾಕೆ ಗೊತ್ತಿಲ್ಲ ಅಂತ ಹೇಳಿದೆ? ನಾನಂತಲ್ಲ, ನೀನಾದ್ರೂ ಅಷ್ಟೇ, ನೀನಂತಲ್ಲ, ಇವಾದ್ರೂ ಅಷ್ಟೇ, ಇವಂತಲ್ಲ, ಮತ್ತೊಬ್ಬದ್ರು ಅಷ್ಟೇ. ನಮಗೆ ಹೆಚ್ಚು ಹೆಚ್ಚು ಗೊತ್ತಿದ್ದ ಹಾಗೆ ಗೊತ್ತಿಲ್ಲ ಅನ್ನೋದು ಹೆಚ್ಚು ಹೆಚ್ಚು ಗೊತ್ತಿರಬೇಕು. ಯಾರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಅನ್ನೋದು ಸುಳ್ಳು. ಯಾರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ, ಅದುವೇ ಗೊತ್ತಿರುವುದರ ಬಾಯಿ ಮುಚ್ಚ. ನಿನಗೆ ಹೇಳಿದ ಗೊತ್ತಿಲ್ಲ ಗೊತ್ತಿಲ್ಲ. ಅಲ್ಲ ಅವ ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಹಾಗಿದ್ರೆ ನೀನು ಯಾರು? ತಮ್ಮ. ಅದಕ್ಕೆ ಇಷ್ಟು ಉದ್ದ ಹೇಳ್ಬೇಕು, ಇಷ್ಟು 2 ಅಕ್ಷರ. ಗೊತ್ತಿಲ್ಲ. ಆಯ್ತಾ, ಕೊನೆಗೆ ಬರುದು ಅಲ್ಲಿಗೆ. ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ಕೇಳಿ. ನಾರಾಯಣ ಅಂತ ಕರೀತಾರೆ. ಅಂದ್ರೆ ನೀರಿನ ಮೇಲೆ ಮಲಗಿದವ. ನನಗೊಂದು ಉದ್ಯೋಗ ಉಂಟು, ಕಾಣುವ ವಿಶಾಲವಾದ ಜಲದಿಗೊಡೆಯ. ನನಗೆ ಒಂದಾದ್ರೂ ತಲೆ ಉಂಟಲ್ಲ? ನಮಗೆ ತಲೆ ಇಲ್ವಂತ ಹೇಳಿ. ನಿನಗೆ ನೋಡುದಕ್ಕೆ ತಲೆ ಹಾಗೆ ಕಾಣ್ತದೆ. ಇದು ನನ್ನ ತಲೆ. ಒಳಗೆ ಎಂತದ್ದು ಯಾರಿಗೂ ಎಂತದ್ದು ಒಳಗೆ ಏನಾದ್ರೂ ಇರ್ಬೋದು. ಇರ್ಬೇಕಾದ್ದೆಲ್ಲ ಉಂಟು. ಅದು ಕಾಣುದಕ್ಕೆ ಹೇಗಿತ್ತು? ಹೇಗೆ? ಬಿಳಿ ಬಿಳಿ. ನೀನು ಕಪ್ಪು ಕಪ್ಪು ಕರಿಯ. ನೋಡುವಾಗ ನೀವು ಕಪ್ಪು ಕಪ್ಪೆ. ಎಂತದ್ದು ಕಪ್ಪು? ನಾನು ಕಪ್ಪು, ನೀನೇ ಕಪ್ಪು. ಕಪ್ಪೆ. ನೀನು ಕಪ್ಪು ಕಪ್ಪೆ. ಕಪ್ಪು ಕಪ್ಪೆ. ಅದಕ್ಕೆ ಕೈಗಳು 2 ಇತ್ತು. ನಿನಗೆ ತಮ್ಮ, ಇದು 4 ಕರ ಇವನಿಗೆ. 4 ಕರವ. 2 ನಿನಗೆ 2 ಅವನಿಗೆ. ಕೈಯ ಮೇಲೆ ಒಂದು ಕಾಲ ಬಿಡುತ್ತೆ. ಹೀಗಿರ್ಲಿ ಅಣ್ಣ. ಕೈ ಕಾಲು. ಹಾಗಾಗಿ ಕೇಳುದಿಷ್ಟು, ಮೊದಲ ಗಂಡಂತಹ ಪ್ರಾಣಿಯನ್ನು ತೋರಿಸಿದ್ರೆ ಒಳ್ಳೆದು. ಇಲ್ಲದಿದ್ರೆ ಹಾಗೆ ಮಾಡಿದ್ರೆ ಬೇಗ ಸಾಯ್ತೀನಿ. ಎಂತದು? ಗಂಟಲಲ್ಲಿ ಇಳಿಯುವ ತುತ್ತಲ್ಲ, ಜೀರ್ಣ ಮಾಡಿ ಇಳಿಸುವ. ವಿಷ ಆಗ್ತೇನೆ. ಕಳೆಗಾಲ
ಪ್ರಾಣಿ ಸತ್ತು ಹೊತ್ತಷ್ಟಾಯ್ತು. ಪ್ರಾಣಿ ಸತ್ತಿದ ಹಾಗಾದ್ರೆ ತಿಂದು ಮುಗಿಸುವುದೇ. ಇಲ್ಲಿ ಬಾ ನೋಡಿದ್ದ ಕಾಲು ತಪ್ಪಾಯ್ತು. ನನ್ನ ಒಂದೇ ಮಟ್ಟಿಗೆ ಕಾಲು ಮುರಿದು ಬಿದ್ದು ಎಷ್ಟು ಸಮಯ ಆಯ್ತು. ಎಷ್ಟು ಸಮಯ ಆಯ್ತು ಅದು ಇನ್ನು ಹೇಳ್ಬೇಕಷ್ಟೇ. ತಮ್ಮ ಈಗ ತಿನ್ನುವುದು ಬೇಡ, ನಮಗೆ ಆಯಾಸ ಆಗಿದೆ, ಸ್ವಲ್ಪ ವಿಶ್ರಾಂತಿ ಮಾಡಿ ಮತ್ತೆ ಸೆಣಸಿ ಪಂಚಸಹಸ್ರ ಕಾಲಿಯೇ ಧನುಜರಲಿ ಜಯ ಸೇರದಿರುತ್ತಿರೇ ಇನ್ನೇನು ಮಾಡ್ಲಿ? ನಳಿನ ಸ್ಮರಿಸಿ ಭಕ್ತಿಯುಳಾದಿಮಯೇನು ಜಯ 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 ಜಯ. ಮನವೊಲಿದನು ದುರಗುಣ ಸದಳ ಸಾಯ್ಬೇಕಲ್ಲ ಹಣಗೊಳಿಸುವೆ ಹೇಗೆ? ಕಪಟಗುಣಗೆ ವೀರ ವಿಕ್ರಮಿಗಳ ಪೊಗಳುತ್ತಲಿಯದಿಂದ ಸೆಣಸೆ ಪಂಚಸಹಸ್ರ ಕಾಲದಿಯೇ ದೀರ್ಘ ಸಮಯದವರೆಗೆ ಕಡಲಲ್ಲಿ ಹೋರಾಟವನ್ನು ಮಾಡಿದೆ, ಜಯ ಸಿಗದೆ ನೀರ ಮೇಲೆ ಬಿದ್ದೆ. ಎದ್ದು ಆಲೋಚನೆ ಮಾಡುವುದು ಇವರನ್ನು ಕೊಲ್ಲುವುದಾದ್ರೂ ಹೇಗೆ ಎಂಬ ಹಾಗೆ ಆದಿಮಾಯಿಯನ್ನು ಮನಸಾರೆ ಪ್ರಾರ್ಥಿಸಿದಾಗ ಬಂದು ಹೇಳಿದ ಹಾಗಾಯಿತು. ಶಕ್ತಿಯಿಂದ ಆಗದೆ ಹೋದ್ರೆ ಯುಕ್ತಿಯಿಂದ ಇವರಿಗೆ ಮುಕ್ತಿ ಬರಲಿ. ಮೆಚ್ಚಿದ ನಿಮ್ಮ ಪೌರ್ಣಗಿ ಬಲು ಗೆದ್ದಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದ್ದೇನೆ ಉಚ್ಚರಿಸುವುದೇ ಅಕ್ಕಳಿಯದ ಭಟರ ಒಂದು ಸಂಕರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಗೆದ್ದಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಶಾಂತಿ ಶಾಂತಿ ಯಾವ ಶಾಂತಿ? ಯುದ್ಧ ಇಲ್ಲ, ಶಾಂತಿ ಸಾರಿದ್ದೇನೆ. ವಿವಾಹ ವಿವಾದ ವಿರೋಧ ವಿನೋದ ಇದಕ್ಕೆ ಸಮಾನತೆ ಬೇಕು. ಇವನಿಗೆ ಸರಿ ಇಲ್ಲ, ನಿನಗೆ ಮೊದಲೇ ಸರಿ ಇಲ್ಲ. ಯಾರಿಗ ಸರಿ ಇಲ್ಲದ್ದು ಯಾರಿಗ ತಲೆ ಸರಿ ಇಲ್ಲದ್ದು ಯಾರಿಗೆ ಮೊದಲದನ್ನು ಹೇಳು. ಅವನಿಗೆ ಬೇಕಾದ್ರೆ ಹೇಳು, ನನಗೆ ಹೇಳಿದ್ರೆ ಜಾಗ್ರತೆ. ಎಲ್ಲವನ್ನು ಒಪ್ಪಿಕೊಳ್ಳುವುದಿಲ್ಲ ನಾನು. ನಾನು ತಲೆ ಸರಿ ಇಲ್ಲ ಅಂತ ಹೇಳಿದ್ದು. ನನಗೆ ಕೇಳಿ ಸರಿ ಇಲ್ಲ ಅಂತ ಹೇಳಿದ್ದು. ನೀನು ಯಾಕೆ ಹಾರುವುದು ಯಾಕೆ? ನಿನಗೆ ಸಂಶಯ ಉಂಟೇನು? ಅಲ್ಲ ಸರಿ ಇಲ್ಲ ಅಂತ ಹೇಳಿ ಯಾವುದರಲ್ಲಿ? ಯಾವ್ದ್ರಲ್ಲಿ? ಎದೆಯ ಧೈರ್ಯ, ಭುಜದ ಶೌರ್ಯ, ನಿಮ್ಮಿಬ್ಬರ ತೋಳ ತೋಳ ವಿಕ್ರಮಕ್ಕೆ ಎಣೆಯಾದವರು ಯಾರೂ ಇಲ್ಲ. ಎಷ್ಟು ಸಮಯ ಆಯ್ತು ಗೊತ್ತುಂಟು ನನಗೆ? ಸಮಯ ಗೊತ್ತುಂಟು, ಸಮಯ ಪ್ರಜ್ಞೆ ಉಂಟು ನನಗೆ. ಎಷ್ಟಾಯ್ತು? 5,000. ಎಷ್ಟು? 5,000 ಏನಾಯ್ತು? ಮುಗಿದು ಹೋಯ್ತು. ಬಿಡ ಲೆಕ್ಕವೇ. ನಮಗೆ ಅಣ್ಣ ತಮ್ಮಂದ್ರಿಗೆ ಹಾ ಈ 5,000 ಎಲ್ಲ ಈಗ ಉಂಟಲ್ಲ, ಹೌದು. ದೊಡ್ಡ ವಿಷಯವೇ ಅಲ್ಲ, ನಿನಗೆ ಅಲ್ಲ, ಅವನಿಗೆ ಹೌದಲ್ಲ. 10,000 ಮಾಡುವನ. ಅದರ ಫಲಿತಾಂಶ ಗೊತ್ತಾಯ್ತು ನಿಮಗೆ? ಯುದ್ಧದಲ್ಲಿ ಗೆದ್ದದ್ದು ಯಾರು, ಸೋತದ್ದು ಯಾರು? ಯಾರು ಯಾರು ಗೆದ್ದ? ಇಲ್ಲಿಯವರೆಗೆ ನಡೆದ ಯುದ್ಧದಲ್ಲಿ ಗೆದ್ದವರು ನೀವೇ, ಸೋತವರು ನಾನೇ. ನಿನಗೆ ಸಂದೇಹ? ನೀವೇ ಏನು ಸಂದೇಹ? ಮತ್ತೆ ಹೇಗದು? ನಾವೇ ನೀವೇ. ಸೋತವ ನೀ. ನಾನು. ನೀವು ಗೆದ್ದದ್ದು ಹೇಗೆ? ಹೇಗೆ? ನಿಮ್ಮ ವಿಕ್ರಮದಲ್ಲಿ ನಿಮ್ಮದಾದಂತಹ ತೋಳ ವಿಕ್ರಮ, ವಿಕ್ರಮದ ವಿಸ್ಫುಲಿಂಗಗಳು ನೀವು. ಅದೆಲ್ಲ ನಮ್ಗೆ ಅರ್ಥ ಆಗಿಲ್ಲ. ನೋಡಬಾರ್ದ ನಿಮ್ಮ ದೇಹದ ಒಂದೊಂದು ಅಂಗಾಂಗವನ್ನು ವರ್ಣಿಸುವುದಕ್ಕೆ ಯಾರಿಂದಾದ್ರೂ ಸಾಧ್ಯವಾ? ನಿನ್ನ ಕಣ್ಣು, ಅವನ ಮೂಗು, ನಿನ್ನ ಕಟ್ಟಿ, ಅವನ ತುಟಿ, ನಿನ್ನ ಕೊರಳು, ಅವನ ಬೆರಳು, ನಿನ್ನ ಕೇಶವನ ಮೀಸೆ, ನಿನ್ನ ರಕ್ತ, ಅವನ ಬಾಯಿ, ನಿನ್ನ ಕೈ. ತಮ್ಮ ನನ್ನ ಬಾಯಿ. ಓ ತಮ್ಮ, ನನ್ನ ಬಾಯಿ ನಿನ್ನ ಕೈಯ. ಹಾಗಿದ್ರೆ ಅವನ ಕೈ ನಿನ್ನ ಬಾಯಿ. ಅದಲ್ಲ, ಅದನ್ನು ಒಟ್ಟು ಮಾಡಬೇಡ. ಮತ್ತೆ ಅದು ಹೊಗಳಿ. ಬಿಡು. ಹಾಗಂತ ಹೊಗಳಿಕೊಂಡು ಹಾಗೆ ಹೋಗುವನಲ್ಲ. ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಗೆ? ಇಬ್ಬರಿಗೂ ಒಂದೇ ಸಲ ಕೊಡುದು ಈ ಸಲ. ನಿನಗೆ ಒಂದೇ ಪೆಟ್ಟು ಸಾಕು. ಎಂತದು? ಎಂತದು? ಪೆಟ್ಟಲ್ವ? ಯಾರಿಗೆ? ನಿಮಗೆ. ನಿಮಗೆ ಯಾಕೆ ಹೊಡೆಯುವುದು? ಹಾಗಾದ್ರೆ ಇನ್ನೇನು ಅರ್ಥ ಎಂತ? ನನ್ನಿಂದ ಕೂಡಿತ ಅದಲ್ಲ. ನಿಮ್ಮ ಪರಾಕ್ರಮವನ್ನು ಕಂಡು ನಿಮಗೆ ಏನಾದ್ರೂ ಬಹುಮಾನ ಕೊಡಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ. ನಾನು ಕೊಟ್ಟದ್ದು ನಿಮಗೆ ಸಮಾಧಾನ ಆಗದಿದ್ರೆ, ನಿಮಗೆ ಸ್ವಾತಂತ್ರ್ಯ, ನಿಮಗೆ ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಯಾವುದರಲ್ಲಿ ಬೇಕು, ನೀನು ಯಾವುದರಲ್ಲಿ ಯಾವುದರಲ್ಲಿ ಬೇಕು. ಇಲ್ಲಿ ಕೇಳಿ, ಇಲ್ಲಿ ಸೋತದ್ದು ಯಾರು? ಸೋತದ್ದು ನಾನಲ್ವಾ? ನೀನೆ. ನಿನಗೆ ಗೊತ್ತಾಗಿಲ್ವಾ? ಹೌದು. ಗೆದ್ದದ್ದು ನೀವು.
ಗೆದ್ದ ನಮಗೆ ಸೋತ ಮೀನು ಕೊಡುವುದು. ಅದು ಗೆದ್ದವರಿಗೆ ಬಹುಮಾನ. ನಮ್ಮಲ್ಲಿ ಆ ಕ್ರಮ ಇಲ್ಲ, ಮತ್ತೆ ನಾವು ಸೋತವರಿಗೆ ಕೊಡು. ನಿನ್ನದೊಂದೊಂದು ಕ್ರಮ ಒಂದೊಂದು ಸಲ ಬದಲಿಸ್ತೀನಿ. ನೋಡಿದ್ಯಾ ಇದರ ಪರಿಚಯ ಉಂಟಾ? ನನಗೆ ಅದರ ಪರಿಚಯ ಇಲ್ಲ. ಕೊಟ್ಟ ಕೈ ಹಾ ಇದು ಅದೇ ಕೊಟ್ಟ ಕೈ. ಇದು ಕೊಟ್ಟ ಕೈ ಅಲ್ವಾ? ಯಾವಾಗ? ಆಗ ನಿನ್ನ ಬೆನ್ನಿಗೆ ಪೆಟ್ಟು ಕೊಟ್ಟ ಕೈ. ಹಾಗಿದ್ರೆ ನೀನು ಕೇಳಿದ್ದನ್ನು ಕೊಡಲಿರುವ ಕೈ ನಾನು ಕೊಡುವುದಲ್ಲ, ನೀವು ಕೊಡ್ತೀರಿ. ನನಗೆ ಭರವಸೆ ಬರ್ಬೇಕಾದ್ರೆ ನಾನು ಕೇಳಿದ್ದನ್ನು ಕೊಡ್ತೇನೆ ಎಂಬ ಹಾಗೆ ನನ್ನ ಕೈಯ ಮೇಲೆ ನಿಮ್ಮ ಕೈಯನ್ನಿಟ್ಟು ಮಾತು ಕೊಡ್ಬೇಕು. ಅಮ್ಮ ಇವ ಕೇಳಿದನು ಕೊಡ್ತೇನೆ. ನಮಗೆ ಅರ್ಥ ಆಗದ ನೀನು ಹೇಳಿದ್ರೆ ನಾವು ಸಹಿಸಿಕೊಳ್ಳುವರು. ಅದು ಹೊಗಳಿದ್ದು. ಎಂತದ್ದು ನನ್ನನ್ನು ಹೇಗೆ ಹೇಳಿದ್ದು? ದೊಡ್ಡವ ಯಾರಿಲ್ಲಿ? ನಾನು. ಸಣ್ಣವ ಯಾರು? ಇವ ಮೂರ್ಖ, ನೀನು ಶತಮೂರ್ಖ. ಮೂರ್ಖ ಅಂತ ಹೇಳ್ತಾರೆ. ಅದು ಸಣ್ಣವನಿಗೆ ಸ್ವಲ್ಪ ಹೊಗಳಿದ್ದು, ದೊಡ್ಡವನಿಗೆ ಶತಮೂರ್ಖ. ನಾನು ದೊಡ್ಡವ, ಶತಮೂರ್ಖ. ನಾನು ಮೂರ್ಖ. ಹೊಗಳು ಹೊಗಳು. ಕೇಳಿದ್ದನ್ನು ಕೊಡ್ತೀರಲ್ಲ, ಇಲ್ಲಿಯವರೆಗೆ ಸೊಕ್ಕಿದ್ದೀರಿ, ಈಗ ನನ್ನ ಕೈಗೆ ಸಿಕ್ಕಿದಿರಿ. ಕೇಳ್ತೇನೆ, ತಟ್ಟನೆ ಕೊಡುವುದು ನಿಮ್ಮಿಬ್ಬರ ಪ್ರಾಣವೇ. ನಿನಗೆ ಉಪಕಾರ, ನಿನಗೆ ನನ್ನಲ್ಲಿ ಗೌರವ, ಪ್ರೀತಿ, ಅಭಿಮಾನ ಎಲ್ಲ ಇದೆ ಸರ್. ಹೌದಣ್ಣ. ಕೇಳಿದನ್ನಲ್ಲ ಇಲ್ಲ ಅಂತ ಹೇಳುವ ಕೂಡ ಇದುವರೆಗೆ ಹೇಳಲೇ ಇಲ್ಲ. ಹೌದಮ್ಮ. ಅಣ್ಣ ಅವನಿಗೆ ಕೊಟ್ಟ ಮಾತಿನಂತೆ ಮಾತಿನಂತೆ ಚಿಕ್ಕವನ ಅಂತ ನೀನು ನಿನ್ನ ಸಣ್ಣ ಪ್ರಾಯದ ಪ್ರಾಣ ಕೊಟ್ಟು ನಿನ್ನ ಅಣ್ಣನ ದೊಡ್ಡ ಜೀವ ಉಳಿಸುತ್ತಮ್ಮ. ಯಾರ್ಯಾರಂತ ಬದುಕ ಜಾತಿ ಅಯ್ಯೋ ನಾನು ಯಾರು? ಹೌದಲ್ವಾ? ನನ್ನ ಮೇಲೆ ಪ್ರೀತಿ ಇಲ್ವಾ? ಇದುವರೆಗೆ ನಾನು ಏನನ್ನಾದ್ರೂ ಕೇಳಿದ್ದೇನೋ? ಈಗ ಕೇಳ್ತೇನೆ. ದೊಡ್ಡವರೆಲ್ಲ ಮೊದಲೇ ಹೋದ್ರೆ ಸಣ್ಣವರಿಗೆ ಒಳ್ಳೆಯದು. ಮೊದಲು ನಿನ್ನ ಪ್ರಾಣ ಕೊಟ್ರೆ ಈ ಜೀವ ಎಲ್ಲಿ ಅದು ಹೋಗಿ ಬದುಕಿಕೊಳ್ತದೆ ಅಣ್ಣ. ನಾನು ಬಹಳ ಸಮಯದ ನಿರೀಕ್ಷೆ ಮಾಡ್ತಾ ಇದ್ದೆ. ಏನಣ್ಣ? ನೀನು ಹಿಂದಿನ ಬರುವಾಗ ಇವ ಯಾವಾಗ ಹೋಗ್ತಾನೆ, ನಾನು ಯಾವಾಗ ಇವನ ಸ್ಥಾನಕ್ಕೆ ಬರ್ತೇನೆ ಅಂತ ಕಾಯ್ತಾ. ದೊಡ್ಡವರ ಹಿಂದೆ ಬರುವುದು ಎಲ್ಲಿಯಾದ್ರೂ ಬಿದ್ರೆ ನಿನಗೆ ಸಾಯ್ಲಿಕ್ಕೆ ಮನಸ್ಸಿಲ್ಲ? ನನಗಿಲ್ಲ. ನನಗೂ ಸಾಯ್ಲಿಕ್ಕೆ ಮನಸ್ಸಿಲ್ಲ. ಹಾಗಿದ್ರೆ ಏನು ಮಾಡುದು? ಇವನಿಗೆ ತಲೆ ಇಲ್ಲ. ನೀರಿಲ್ಲದ ಜಾಗದಲ್ಲಿ ನಮ್ಮ ಪ್ರಾಣ ಕಸಿ. ಸಾಯುವಾಗಲೂ ನೀರಿಲ್ಲದ ಸಾಯಬೇಕು ಅಂತ. ನಾನು ಯಾರು, ಇವರು ಯಾರು ಅನ್ನುವ ವಿಷಯವನ್ನು ತಿಳಿಯದೆ ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನ ಬರುವುದಕ್ಕೆ ಬೇಕಾಗಿ ವಿಶ್ವ ವಿರಾಟ ರೂಪವನ್ನು ನಾರಾಯಣ ನೀರಜ ದಳ ನಯನ ದೇವಾ
ನೀರಜ ದಳನಯನ, ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ಅಜ್ಞರಾದ ನಮ್ಮ ನೆತ್ತಿಯ ಮೇಲೆ ಕೈ ಇಟ್ಟು ನಮಗೆ ಸುಜ್ಞಾನವನ್ನು ಅನುಗ್ರಹ ಮಾಡಿದೆ. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವ ವಿರಾಟ್ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿದೆ. ನಾವು ಮತ್ತೆ ನೀನು ನಮ್ಮೊಳಗಿರುವಂತಹ ಸಂಬಂಧ ಏನು ಎಲ್ಲವೂ ಈಗ ಮನದಟ್ಟಾಗಿದೆ. ತಂದೆಯೇ, ಈ ನಿನ್ನ ಮಕ್ಕಳ ಸರ್ವ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡ್ತಂದೆ. ಉಭಯರಿಗೂ ಅಭಯ ಪ್ರದಾನ ಮಾಡುತ್ತಂದೆ. ಧೈರ್ಯಸ್ಥರಾಗಿರಿ. ಜಂಘೆಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಆ ಬಳಿಕ ಧರೆಯ ಸೃಜಿಸುತ್ತೆ ಮೇದಿನಿಯನ್ನು ತಿರುಗಿದನು ನಾಭಿ ಕಮಲದಿ ಮೆರೆವ ಕಮಲ ಜಲವು ನೆನೆಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವರು. ಅವರನ್ನ ಮುದ್ದು ಮಕ್ಕಳೇ, ನಿಮ್ಮ ಬಾಹುಲ್ಯವಾದ ಭಕ್ತಿಗೆ ಮನ ಮೆಚ್ಚಿದ್ದೇನೆ. ಅದಕ್ಕಾಗಿ ನನ್ನದಾದಂತಹ ಜಂಗೆಯನ್ನು ವಿಶಾಲವಾಗಿ ಹರಡಿದ್ದೇನೆ. ನೀರು ಶೋಕದ ಜಾಗದಲ್ಲಿ ಪ್ರಾಣ ಪಡೆಯಬೇಕು ಅಂತ ಕೇಳಿದ್ರಿ. ಈ ಜಂಗೆಯಲ್ಲೇ ನಿಮ್ಮ ಪ್ರಾಣವನ್ನು ಪಡೆಯುತ್ತೇನೆ. ಈ ಅಂತ್ಯಕಾಲದಲ್ಲಿ ಆಶೆಗಳಿದ್ರೆ ಕೇಳಿಕೊಳ್ಳಿ. ನಮಗೆ ನಾಮಕರಣ ಆಗಬೇಕು. ಆ ನಮ್ಮ ಹೆಸರಿನ ಜೊತೆಯಲ್ಲಿ ಸ್ಥಿರವಾಗಿ ಉಳಿಯುವಂತ ಅನುಗ್ರಹ ಮಾಡಬೇಕು. ಮಕ್ಕಳಿಗೆ ಹೆಸರಿಡಬೇಕಾದ ತಂದೆಯಾಗಿ ನನಗೆ ಆದ್ಯ ಕರ್ತವ್ಯ. ಮಧುರದ ಕಾಂತಿಯನ್ನು ಹೊಂದಿದ ನೀನು ಮಧು, ಕಠಿಣವಾದ ಕಾಯವನ್ನು ಹೊಂದಿದ ನೀನು ಕೈಟಭ. ಮಧುವನ್ನು ವಧಿಸಿ ಮಧುಸೂದರನಾಗುತ್ತೇನೆ, ಕೈಟಭರನ್ನು ಅಡಿಸಿ ಕೈಟಭಾಂತಕನಾಗುತ್ತೇನೆ. ಮಧುಗೈಟಭರಾದ ನಿಮ್ಮದಾದಂತಹ ಪ್ರಾಣವನ್ನು ಪಡೆದು ಮೇಧಸ್ಸನ್ನು ಜಲದಿಗೆ ಸೇರಿಸಿ ಅದರಲ್ಲಿ ಮೇದಿನ ನಿರ್ಮಾಣವನ್ನು ಮಾಡಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗುವ ಹಾಗೆ ಅನುಗ್ರಹಿಸುತ್ತೇನೆ. ಮಧುಕೈಡವರ ವಧೆಯಾಗಿದೆ. ಅವರ ಮೇಧಸ್ಸಿನಲ್ಲಿ ಮೇದಿನ ನಿರ್ಮಾಣವಾಗಿದೆ. ಹೆದರಿದ ಬ್ರಹ್ಮನಿಗೆ ಧೈರ್ಯದ ಮಾತನ್ನು ಹೇಳಿ ಸತ್ಯಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಪಾಲನಾ ಕಾರ್ಯದಲ್ಲಿ ನಿರತನಾಗುವುದಕ್ಕೆ ಬೇಕಾಗಿ ಪರಮ ಪಾವನವಾದ ವೈಕುಂಠ ಧಾಮವನ್ನು ಸೇರಿಕೊಡುತ್ತೇನೆ. ಪ್ರೀತಿದ ಭಕ್ತಾಭಿಮಾನಿಗಳು ಅಂಚನೆ ಕಲಾಭಿಮಾನಿಗಳ ವಿನಂತಿ. ಶ್ರೀ ನಾರಾಯಣ ಗುರು ಸೇವಾ ಸಂಘ ಮೂಡುಶೆಡ್ಡೆ ನೆತ್ತ ವಟಾರಡು ಅನ್ನದಾನದ ವ್ಯವಸ್ಥೆ ಮಲ್ತದ ಅಂಚಾದ ಬತ್ತಿಂಚಿತ್ತಿನ ಭಕ್ತಾಭಿಮಾನಿಗಳು ಅಂಚನೆ ಕಲಾಭಿಮಾನಿಗಳು ಅನ್ನಪ್ರಸಾದವನ್ನು ಸ್ವೀಕಾರ ಮಲ್ಪಡ ಬಂದು ಮೂಡುಶೆಡ್ಡೆ ಪತ್ತು ಸಂಸ್ಥೆಯ ಪರವಾದ ವಿನಂತಿ ಮಲ್ತೊಂದುಲ್ಲ. ಮಾಲಿನಿಯೋ
ಪಕ್ಕದೋಪಾದಿಯಲ್ಲಿ ಶೋಭಿಸುತ್ತಾ ಇದೆ ಶೋಣಿತಾಪುರ. ಇದನ್ನು ಆಳಿಕೊಂಡು ಬಂದವಳು ನನ್ನವೇ ಆದಂತಹ ಆದಿತಿ ದೇವಿ. ವಿದ್ಯಾಭ್ಯಾಸದ ಮುಗಿಸಿ ಈ ಅರಮನೆಯನ್ನು ಸೇರಿದಂತಹ ಸಂದರ್ಭದಲ್ಲಿ ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕಾದಂತಹ ನನ್ನಮ್ಮ ನೇರವಾಗಿ ಶೋಕಾಗಾರವನ್ನು ಸೇರಿ ಚಿಂತಿಸಿದಿರುವಂತಹ ದೃಶ್ಯವನ್ನು ಕಂಡು ಹೋಗಿ ಅಮ್ಮಲ್ಲಿ ದುಃಖದ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವ ಆಳವಾದ ಕಥೆಯನ್ನೇ ಹೇಳಿದಳು. ಈ ಹಿಂದೆ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ, ಅವರೆಲ್ಲರೂ ಸುರಲೋಕನ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದರು. ಏನು ಮಾಡೋಣ ಹೇಳಿ ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳೆಲ್ಲ ಕಳೆದುಕೊಂಡಳು. ಹೀಗೆ ನಮ್ಮನಲ್ಲಿ ಶೋಕ ಎಂಬುದು ಸದಾ ಕಾಡುತ್ತಾ ಇತ್ತು. ಅದು ಅತ್ಯಂತ ಶೋಕವಲ್ಲ, ಅದು ಪುತ್ರ ಶೋಕ. ಪುತ್ರ ಶೋಕದಿಂದ ಅಳಲುತ್ತಿರುವಂತಹ ನನ್ನಮ್ಮನಿಗೆ ನಾನೊಂದು ಸಾಂತ್ವನದ ಮಾತನ್ನು ಹೇಳಿದೆ. ಅಮ್ಮ, ಈ ದೈತ್ಯಗಳ ಉದ್ಧಾರಕ್ಕಾಗಿ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷವರಿತಳದಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಮಗಳೇ, ಘೋರವಾದಂತಹ ಕಾಂತಾರವನ್ನು ಸೇರಬೇಕು, ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು, ಉಳಿದು ಬಂದಂತಹ ಬ್ರಹ್ಮದೇವನಲ್ಲಿ ಸತ್ಸಂತಾನವನ್ನು ಪಡೆಯಬೇಕೆನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಇದಲ್ವಿ ಯೋಗ್ಯವಾದಂತಹ ಸ್ಥಳ, ಪ್ರಶಾಂತವಾದಂತಹ ವಾತಾವರಣ. ತಪಸ್ಸಿಗೆ ಮುಖ್ಯವಾಗಿ ಬೇಕಾಗಿರುವುದು ಏಕಾಗ್ರತೆ. ಅದನ್ನು ನಾನು ಮೈಗೂಡಿಸಿಕೊಂಡಿದ್ದೇನೆ. ಇನ್ನು ಸಾವಕಾಶ ಯಾಕೆ? ಬ್ರಹ್ಮದೇವನ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಲೇಬೇಕು. ಆದರೆ ಅದರ ಪೂರ್ವದಲ್ಲಿ ನನ್ನ ಬಗ್ಗೆ ಆಲೋಚನೆ ಮಾಡಬಾರದೆ. ಕಾಣೋದಕ್ಕೆ ಹೇಗಿದ್ದೇನೆ ನಾನು? ಚೆಲುವಿಗೆ ಯವರದಿಂದ ಕಂಗೊಳಿಸುತ್ತಾ ಇದ್ದೇನೆ. ಇಳೆಯ ಕಾಮುಕರನ್ನ ರೂಪವನ್ನು ಕಂಡರಂತಾದ್ರೆ ಖಂಡಿತವಾಗಿ ಮೋಹಿಸೇ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ ಸ್ವಾಮಿ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಂಬ ಹಾಗೆಗಳಾಗಿ ಹರು ನಿಜ ಅವರಿದ್ದರೆ ತಪಸ್ಸಿಗೆ ಭಂಗವನ್ನು ತಂದೆಯೇ ತರುತ್ತಾರೆ. ನಾನು ಆಚರಿಸುವಂತಹ ತಪಸ್ಸ ದೇವತೆಗಳಿಗೆ ಗೊತ್ತಾಗಕೂಡದು. ಏನು ಮಾಡೋಣ? ಹೇಗೆ ತಪಸ್ಸನ್ನು ಆಚರಿಸಲಿ? ಓಯ್, ನಾವ್ಯಾಕೆ ಚಿಂತಿಸದೆ ಹೇಳಿ? ನಾವು ರಾಕ್ಷಸರಲ್ವಿ? ಅನಿಮಾದ್ಯ ಅಷ್ಟ ಸಿದ್ಧಿ ನಾವು ಬಲ್ಲವರು. ಕಾಲಕ್ಕೆ ತಕ್ಕಂತಹ ರೂಪವನ್ನು ಧರಿಸಬಹುದು. ಯಾವ ರೂಪ ಆದಿತ್ತು? ಹೀಗೆಂದು ಆಲೋಚನೆ ಮಾಡಿದ್ದೇ ತಡ. ಚಿತ್ತ ಬಿತ್ತಿಗೆ ಹೊಳಿತಲೊಂದು ಪಾಯ ಕಾಣುತ್ತಿದೆ ಮಹಿಷಿಗಳ ಹಿಂಡು. ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನ ಅಂದು ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನಂತೆ. ತಪಸ್ಸನ್ನು ಮಾಡುವಂತ ಶುಭರ್ಷಕ ನಾನಿದ್ದೇನೆ. ಒಮ್ಮಿಂದೊಮ್ಮೆಲೆ ತಪಸ್ಸಿಗೆ ವಿಘ್ನ ಯಾರಿಂದ ಹೇಗೆ ಎಂದು ನೋಡಿದಂತಾದರೆ ನಿತ್ಯ ಶುದ್ಧವಾದಂತ ಮಾಲಿನಿ ಮಹಿಷಿ ರೂಪವನ್ನು ಧರಿಸಿ ತಪವನ್ನಾಚರಿಸುತ್ತಾ ಇದ್ದಾಳೆ. ಇದು ಹೇಗಾಯ್ತು ಗೊತ್ತೇ? ಹಾಗಾಗಿ ಈಕೆಯನ್ನು ಸುಮ್ಮನೆ ಬಿಡುವುದು ಸರಿಯಲ್ಲ. ಈಕೆ ಉದರದಲ್ಲಿ ಮನುಷ್ಯರು ಹುಟ್ಟಲಿ ಅನಿತ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹರಿಸದೆ ಹೋಗದೆ ಹೋಗಲಿ. ಇನ್ನು ಮುಂದೆ ಈ ಸ್ಥಳದಲ್ಲಿರುವುದು ಸರಿಯಲ್ಲ.
ತಪಸ್ಸಿಗೆ ಸರಿಯಾದ ಸ್ಥಳ ಬೇಕು. ಅದರ ಸುತ್ತ ಮುಂದುವರಿಯುತ್ತಾರೆ. ಏನಿದು ಘನತರದ ಮಾನಿ ಮಣಿಯಲ್ಲಿ ಪಳಲದೆ ಸಿಟ್ಟಬೋ ಏನಿದೇನಿದು ಮಗಳೇ ಮಾಲಿನಿ, ಗುಣಶಾಲಿನಿ, ಸದ್ಗುಣ ಪರಿಪಾಲಿನಿ, ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿದ್ದಾನೆ. ಬೇಕಾದವರ ಬೇಗ ಕೇಳು ನೀ. ಓ ಕರುಣಾಸಾಗರನೇ, ಕರುಣಸಾಗರ ದೇವಾ ಪರಮೇಶ್ವರಿ ಕೀಳಯ್ಯ ಕರುಣಸಾಗರ ದೇವಾ ಪರಮೇಶ್ವರಿ ಕೀಳಯ್ಯ ಹರುಷಾದ್ಯೂತಲೇ ಮನದಿರವ ಹರುಷಾದ್ಯೂತಲೇ ಮನದಿರವ ಮಾಲಿನ್ಯ ಭಕ್ತಿಗೆ ಮೈದೂರಿದೆಯ ತಂದೆ. ಬತ್ತಿ ಹೋದ ಗಿರಿ ಬಾವಿಗಳನ್ನು ತುಂಬಿಸಲು ಮಳೆ ಬಂದ ಹಾಗೆ, ಕತ್ತಲನ್ನು ದೂರೀಕರಿಸಲು ಮಣಿ ದೀಪ ಇದ್ದ ಹಾಗೆ, ನನ್ನ ಭಕ್ತಿಗೆ ಮೈದೂರಿದ್ದ ನಿನ್ನಲ್ಲಿ ನನ್ನ ಬೇಡಿಕೆಯನ್ನು ಕೇಳಲಿ ದೇವ. ಏನದು? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ವೀರನಾಗಿರಬೇಕು, ಧೀರನಾಗಿರಬೇಕು, ಶೂರನಾಗಿರಬೇಕು, ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ಧನ್ಯಳಾದೆ. ಆದರೆ ಹುಟ್ಟುವ ಮಗ ಮಾತ್ರ ಕೋಣನಾಗಿದೆ. ಶಿವನೇ 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 ತಂದೆ, ನಿಮ್ಮ ಮಾತುಗಳನ್ನು ಕೇಳಿದಾಗ ಬರ ಸಿಡಿಲೇ ಬಡಿದಂತ ಅನುಭವವಾಯಿತು ನನಗೆ. ನನಗೆ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸುತ್ತಾನೆ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ತನ್ನೆದೆಯ ಹಾಲನ್ನು ಆತನಿಗೆ ಉಳಿಸಲಿ, ಯಾವ ಕೈಗಳಿಂದ ಜೋಗುಳವನ್ನು ಮಾಡಲಿ, ಇದಕ್ಕಿಂತ ಸಾವು ನೀಡಬಹುದು ನನಗೆ. ಮುನಿವರ ದೊರೆದ ಭಜನವೋ ತಪ್ಪಲರಿಯದು ತರಳ ಮಹಿಷನು ಚದಿಸಿದರು ಇನ್ನುದರದಲ್ಲಿ ಮುಂದೆ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಘನಕೀಯಿಂದಲೇ ಮರಿಯ ಮಾತಲ್ಲೆನುತ ತಂದೆಯನು ಮಾದಿನಿಯ ಕೊರಗದಿರೋ ಅಳಲದಿರು ಮಾದಿನಿ ಮರುಗದಿರು ಕಾರಣ ಮಹಿಷರೂಪದಲ್ಲಿ ನೀ ತಪಸ್ಸನ್ನಾಚರಿಸಿ, ತಪಸ್ಸಿಗಾಗಿ ನೀ ಆಯ್ದುಕೊಂಡಂತ ಪ್ರದೇಶ ಸುಪಾರ್ಶ್ವಕನೆನ್ನುವಂತಹ ಮುನಿಯ ತಪೋಭೂಮಿಯಾಗಿ ನಿನ್ನ ತಪದ ಪ್ರಭಾವದಿಂದ ಕೋಪಗೊಂಡಂತ ಆತ ಮಹಿಷನೇ ಮಗನಾಗಿ ಹುಟ್ಟಲಿ ಅಂತ ಶಾಪವಾಕ್ಯಗಳನ್ನಾಡಿದ. 3 ಮೂರ್ತಿಗಳಿಂದಲೂ ಪರಿಹರಿಸಲು ಅಸಾಧ್ಯವಾಗಲಿ ಅಂತ ಅವನೊರೆದ ವಚನ ತಪ್ಪಲರಿಯದು. ಹಾಗಂತನೇ ಖಿನ್ನಳಾಗಬೇಡ.
ಹುಟ್ಟಿದಂತಹ ಮಗ ಕೋಣನಾದರೂ ಜಾಣನಾಗುತ್ತಾನೆ, ಧೀರನಾಗುತ್ತಾನೆ, ಶೂರನಾಗುತ್ತಾನೆ, ರಣಗಂಭೀರನಾಗಿ 3 ಲೋಕದಲ್ಲಿಯೂ ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸಿ ತನ್ನ ನಿಜ ಬಲದ ಭುಜಸಿರಿಯಿಂದ ನಿನ್ನ ಮನದ ಬಯಕೆಯನ್ನು ಪೂರೈಸುತ್ತಾನೆ. ಒಂದು ವಿಷಯ ನೆನಪಿಟ್ಟುಕೋ, ಬದುಕಿಗೆ ಬಣ್ಣವಿದೆಯೇ ಹೊರತು ಬಣ್ಣಕ್ಕೆ ಬದುಕಿಲ್ಲ. ಇವತ್ತು ನಾಳೆಯು ಅಳಿದು ಹೋಗುವಂತಹ ಬಣ್ಣದ ಬದುಕಿನ ಕುರಿತು ಆಸ್ತಿ ವಹಿಸದಿರು. ಬಣ್ಣದ ಬದುಕಿನಲ್ಲಿ ನಾನೇ ದೊಡ್ಡವ ಅಂತ ಬೆರೆದರೂ ತನ್ಮೂಲಕವಾಗಿ ಅವಸಾನ ಹೊಂದುವುದಕ್ಕಿಂತ ಬದುಕಿನ ಬಣ್ಣ ಏನು ಅಂತ ಅವನಿಗೆ ಹೇಳಿಕೊಡು. ಶುಭವಾಗಲಿ ನಿನಗೆ. ಈ ಸಂತೋಷದ ವಿಚಾರವನ್ನು ಹೋಗಿ ಅಮ್ಮನಲ್ಲಿ ಹೇಳಬೇಕು. ನಡೀತಿರುತ್ತೆ. ಇತ್ತನ ಶಪಮೀಶನ ಪತ್ನಿಯಾಗಿ ಜದಿಯೋ ಸನ್ನಯ ಪುತ್ರರೆಲ್ಲರೂ ಸುರಪುರವ ಬಯದು ತಂಕರಗಿ ರಕ್ಷಣೆ ಮಾಡು ತಂದೆ. ಶೋಣಿತಾಪುರದ ಸರ್ವ ಅಧಿಕಾರವನ್ನು ಪಡೆದುಕೊಂಡು ಬಂದವಳು ಈ ದಿತಿದೇವಿ. ದೈತ್ಯ ಕುಲದ ಮಾತೆಯಿಂದ ನೆಗಳತೆಯನ್ನು ಹೊಂದಿದವಳು. ಸಂಪತ್ತು ಸೌಭಾಗ್ಯದಿಂದ ತುಂಬಿ ತೊಡಗುತ್ತಾ ಇದೆ ಈ ಶೋಣಿತಾಪುರ. ಎಷ್ಟೇ ಸಂಪತ್ತಿದ್ರು ಏನು ಪ್ರಯೋಜನ ಹೇಳಿ? ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಬೇಡವೆ? ಅಂತ ನೆಮ್ಮದಿ ನನಗಿಲ್ಲ. ಇದಕ್ಕೆ ಕಾರಣರು ಯಾರು ಅಂತ ಹೇಳಿದ್ರೆ ಅದು ದೇವತೆಗಳು. ನನ್ನ ತಂಗಿಯ ಮಕ್ಕಳು, ನಾವು ಹಿರಿಯ ಭಾಗಿಗಳು. ನ್ಯಾಯ ಸಮ್ಮತವಾಗಿ ಒದಗಬೇಕಂತ ಅಧಿಕಾರ ಅದನ್ನು ಪಡೆಯಬೇಕೆನ್ನುವಂತ ಉದ್ದೇಶದಿಂದ ನನ್ನ ಮಕ್ಕಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟೆ. ಆದರೆ ಆ ದೇವತೆಗಳು ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದು ಬಿಟ್ರಲ್ಲ, ಆ ಖೇದ ನನ್ನನ್ನು ಬಾಧಿಸ್ತಾ ಇದೆ. ಆದ್ರೆ ಸೋಲು ಯಾವತ್ತೂ ಸೋಲಲ್ಲ, ಸೋಲೆ ಗೆಲುವಿನ ಸೋಪಾನ. ಒಂದಲ್ಲ ಒಂದು ದಿನವಾದ್ರೂ ಜಯ ಒದಗಿ ಬರ್ತದೆ, ಗೆಲುವು ಒದಗಿ ಬರ್ತದೆ ಅನ್ನುವಂತ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡಿದ್ದೀನಿ. ನನಗೊಬ್ಬಳು ಮಗಳು ಮಾಲಿನಿ ಪ್ರಾಯಕ್ಕೆ ಬಂದಂತಹ ಸಂದರ್ಭ ಪಾತಾಳದ ಅಧಿಕಾರಿಯಾದಂತ ವಿದ್ಯುನ್ಮಾಲಿಗೆ ಮದುವೆ ಮಾಡಿಕೊಟ್ಟಿದ್ದೆ. ಅವರು ಇಲ್ಲೇ ಇದ್ದಾರೆ. ಹಲವು ವರ್ಷ ಕಳೆದು ಹೋಯಿತು. ಅವರ ದಾಂಪತ್ಯದ ಫಲವಾಗಿ ಮಗನೊಬ್ಬ ಹುಟ್ಟಿಕೊಂಡಿದ್ದಾನೆ. ಮಹೇಶ ಅನ್ನುವಾಗಿ ಹೆಸರಿಸಿದ್ದೇವೆ. ಆಟ ಪಾಠಗಳಲ್ಲಿ ತೊಡಗಿಕೊಂಡಿದ್ದಾನೆ. ಅದೆಲ್ಲ ಯೋಚನೆ ಮಾಡುವುದು, ಆ ದೇವಲೋಕದ ಅಧಿಕಾರ ಪಡೆಯಬೇಕು ಅನ್ನೋ ಹಾಗೆ ನನ್ನ ಚಿಂತೆ ನನ್ನನ್ನು ಕಾಡುತ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಯಾರಿದ್ದಾರೆ ಹೇಳಿ? ಯಾರಿದ್ದಾರೆ? ಅಶ್ರುವನ್ನು ಹರಿಸುತ್ತಾ ಇದ್ದೀರಿ. ನಿಮ್ಮ ಈ ಶೋಕಕ್ಕೆ ಕಾರಣವೇನು ನನ್ನಲ್ಲಿ ಹೇಳಿ. ಭಾವಿ ಜೀವನದ ಬಗ್ಗೆ ಅಖಿಲವಾದಂತಹ ಹುಮ್ಮನಸುಗಳನ್ನು ಹೊತ್ತುಕೊಂಡವಳು ನಾನು. ಅದೆಲ್ಲ ನುಚ್ಚುನೂರಾಗಿ ಹೋಯ್ತಲ್ಲ ಅನ್ನುವಂತ ಖೇದ ನನ್ನನ್ನು ಕಾಡಿ. ಏನಾಯ್ತಮ್ಮ? ಕಾರಣರು ದೇವತೆಗಳು. ಅಲ್ಲಿ ಅಧಿಕಾರ ಪಡೆಯಬೇಕೆನ್ನುವಂತ ಹಂಬಲ ನನಗಿತ್ತು. ಅಧಿಕಾರ ನ್ಯಾಯಸಮ್ಮತ
ಶಾಶ್ವತವಾಗಿ ನಮಗೆ ದೊರಕಬೇಕಲ್ಲ. ಹೌದು. ನನ್ನ ಮಕ್ಕಳನ್ನ ಅಲ್ಲಿಗೆ ಕಳುಹಿಸಿಕೊಟ್ರೆ ಆ ದೇವತೆಗಳು ಮೋಸದಿಂದ ಕೊಂದು ಬಿಟ್ರು ಕಂದ. ನಿನ್ನ ಭಾವಂತಿರನ್ನು ಕೊಂದರು. ಅದು ಆ ಚಿಂತೆ ನಿಮಗೆ ಚಿಂತೆಯನ್ನು ಬಿಟ್ಟು ಬಿಡಿ. ಒಂದು ಆಜ್ಞೆಯನ್ನು ಕೊಟ್ಟರೆ ಆದರೆ ಅಸುರಪ್ಪನನ್ನು ನಮ್ಮ ಆಳನ್ನಾಗಿಸುವೆ. ಸ್ವರ್ಗಲೋಕ ನಮ್ಮದಾಗುತ್ತದೆ. ಕೊಡಿ ಅಪ್ಪಣೆ. ನಿನ್ನನ್ನು ಅಳಿಯನನ್ನಾಗಿ ಪಡೆದಂತ ನನ್ನ ಜೀವನ ಪಾವನವಾಯಿತು, ವಿಜಯಶಾಲಿಯಾಗಿ. ಹಾಗೆ ಸುರಪೀಠ ಬರಿದೋಗಿದೆ. ಏರಿಕೊಳ್ಳುತ್ತಾರೆ. ಸಂದರ್ಭ ನೇರವಾಗಿ ಬಂದು ನನ್ನ ಕಪಾಳಕ್ಕೆ ರೆಕ್ಕೆಯಿಂದ ಬಡಿದೆ. ನನಗೂ ನಿನಗಿರೋ ಹಾಗೇನು ಬಡಿದೋಡಿಸಿದ್ದಾನೆ. ಈ ಕಾಲಕ್ಕೆ ನಿನ್ನನ್ನು ಪ್ರಶ್ನಿಸಲು ಬಂದವ ಸಾಮಾನ್ಯ ನನ್ನ ಪಕ್ಷ ವಹಿಸಿ ಬಂದವ ಲಕ್ಷ
ಬೆಂಕಿಯನ್ನೇ ಸುರಿಸುತ್ತಾ ಇದ್ದಾರೆ. ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಳ್ಳುತ್ತಿದ್ದಾರೆ. ತರಗರಿದಿ ಬಯಲಿ ಭಯ ನಡುಗುತ್ತಾ ವರದಿ ನಡೆದಂದ ಮಾಲಿನಿಗಿರಗಿ ನೇರವಾಗಿ ನಮ್ಮ
ನಮ್ಮ ರಾಯರ ಬಳಿಗೆ ಬಂದು ಆವಾಗ ಒಂದು ರಾಯರೊಂದು ಸಿಟ್ಟು ಬಂದು ಮಾತಾಡಿದ್ರು ನೋಡು. ಸಿಟ್ಟು ಬರುದಿಲ್ವಾ? ಮತ್ತೆ ಎಂತ ಮಾತು ಎಲ್ಲವೋ ಕಾಪಿ ಇಟ್ಟಿ ಮಗಳೇ. ಛೆ, ಅದು ಹಾಗಲ್ವ? ಹಾಗೆ ಎಲ್ಲವೋ ಕಪಟಿ ಮಗನೇ. ಆಹಾ ಕಪಟ ಮಗ, ಕಪಟಿ ಮಗ, ಪಾಪಿ ಮಗ, ನಿನ್ನ ತಲೆ ಹೊರಟು ಮಗನೇ. ಹೌದಲ್ಲ, ನೀನು ಒಂದಕ್ಕೆ ಎರಡಕ್ಕೆಲ್ಲ ಅಲ್ಲಿ ಹೋಗಿ ಅಲ್ಲಿ ನಿನ್ನ ಅಪ್ಪ ಇದ್ದಾನ ಸೀಮೆನೆ ನಾನು ಕಪಾಳಕ್ಕೆ ಬಾರಿ ಸಿರು ಕೆಟ್ಟವ್ರಿ. ಒಂದು ಮಹಾರಾಣಿಯಲ್ಲಿ ಹೇಗೆ ಮಾತಾಡಬೇಕು ಅಂತ ಪ್ರಶ್ನೆ ಇಲ್ಲ. ಒಟ್ಟಾರೆ ಮಾತನಾಡ್ತೀನಿ ನೀನು. ಯಾವುದು ಮತ್ತೆ ಬಾವ ಭಾವನೆ ಬಂದದ್ದ? ದಾರಿಯಲ್ಲಿ ಬಿದ್ದದ್ದು ಬಾವಲ ಹರಿ ಬಂದದ್ದು. ಅಲ್ಲಿಂದಲ್ಲಿಗೆ ಮಾತು ನಿಲ್ಲಿಸಬೇಕು. ಮತ್ತೆ ಮಾತು ಯಾರಿಗೆ ಬೇಡ, ದುಡಿಮೆ ಕಾಣಬೇಕು. ಮಾತು ನಿಲ್ಲಿಸಿದ್ದೇ ತಡ. ನಿಮ್ಮವರು ಒಂದು ಅವಸ್ಥೆ ನೋಡ್ಬೇಕಲ್ಲ, ಏನಾಯ್ತು? ಒಂದೊಂದು ಬಿಡ್ತಾ ಇದ್ರು. ಯಾವುದನ್ನು? ಓ, ಶರಪ್ರಯೋಗ ಮಾಡ್ತಾ ಇದ್ರು. ಸೂರಪ್ಪ ಒಮ್ಮೆ ಹಿಂದೆ ಮುಂದೆ ನೋಡಿದ, ಮತ್ತೆ ಇವಳಿಗೂ ಉಪ ಇಲ್ಲ. ಮರ್ಯಾದೆ ಪ್ರಶ್ನೆ ಕಾಲ ಕೊಟ್ಟಮ್ಮ. ಕೊಟ್ಟ ಕಡೆಗೆ ಸೂರಪ್ಪ ತೋತು ಓಡಿ ಹೋದಲ್ಲ. ಹೋಯ್ತಲ್ಲ ಸ್ವರ ಹೊರ ಬರಬಾರ್ದು. ಹೋಯ್ತಲ್ಲಮ್ಮ. ಅಯ್ಯೋ ದೇವ್ರೆ, ಆ ಸುರಪಾಲ ಓಡಿ ಹೋಗಿದ್ದಾರೆ. ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಇದು ಸಂತೋಷದ ವಿಚಾರ ಅಲ್ವೇನು? ನಗಬೇಕು ಹೇಳ್ಬೇಕು ತಾನೆ. ಅಮ್ಮ ಆಗಿದ್ರೆ ನಾನು ನಗ್ಬೇಕಾ? ಆಯ್ತಮ್ಮ. ಹುಚ್ಚು ಯಾರಾದ್ರೂ ನೋಡಿದ್ರೆ ಹುಚ್ಚು ಅಂತ ಭಾವಿಸಿ ಮತ್ತೆ ಹಾಗಲ್ವೋ? ಇದು ವಿಪರೀತ ಆಯ್ತು. ಮಂದಹಾಸದಿಂದ ಸಾಕು. ಅತಿ ಹೆಚ್ಚಾಯ್ತಾ? ಹಾಗಿದ್ರೆ ಬಿಡುವ, ಇನ್ನು ಮುಂದೆ ಹೋಗುವ. ಅಮ್ಮ ಅವ ಓಡಿ ಹೋಗ್ಲಿಕ್ಕ ನಮ್ಮ ರಾಯರು ಮಾಸಾನ ಎಲ್ಲಿಂದ ನೋಡಿ. ಯಾವ್ದದ್ದು ಮಾಸಾನ? ನಮ್ಮೂರು ಹೀರಿಕೊಂಡದ್ದು ಸಿಂಹಾಸನ ಬಂದು. ಅದಮ್ಮ ಸಿಮ್ಮು. ಅಲ್ಲಿಗೆ ಬಿಡ್ಬೇಡ, ಸಿಂಹಾಸನ ಅಲ್ಲಿ ಬಿಡ್ಲಿಲ್ಲ. ಅಮ್ಮ ಇವ್ರು ಕೂತಿದ್ದ ಬಂದು ಬಿಡಲ್ಲ. ಯಾರು? ಆಪ್ತರಗಳು ಅಪ್ಸರ ನಾರಿಯರು ಯಾರಿಲ್ಲ. ತುಂಬಾ ಮಂದಿ ಇದ್ರಮ್ಮ. ಎಲ್ಲರೂ ಹೆಸರು ಗೊತ್ತಿಲ್ಲ, ಸ್ವಲ್ಪ ಮಂದಿ ಹೇಳ್ಕೊಳ್ಳಿ. ಪೆದಂಬೆ, ರಂಬೆ, ಊದುಬತ್ತಿ, ಊರ್ವಶಿ, ಮೇಣದವತ್ತಿ, ಮೇನಕಿ, ಮಂಜು ಮೂಸಿಯೇ, ಮಂಜುಘೋಷಿ, ಪುಂಡಿಗಸಿ, ಪುಂಜಿಕಸ್ತಲೆ, ಅಮ್ಮ ಪಿಸಾಕಿ, ಗೃತಾಚಿಯೋ. ಅಮ್ಮ ಕುಳಿಗೊಬ್ಳು ಹೋದ್ರು. ಯಾರು? ಆಂಬುಲೆನ್ಸ್ ಕೊನೆಗೆ ಬಂದವಳು ಆಲಂಬುಸೆ. ಹಾಲು ಬೂಸೆ. ಇವರೆಲ್ಲ ಬಂದು ನಮ್ಮ ರಾಯರ ಬಳಿ ನಿಂತು ನಾಷ್ಟ ಪ್ರಾರಂಭ ಮಾಡಿದ್ರು. ತಂದಪ್ಪ ಏನು ಚಂದ. ಏನು ಅಚ್ಚರಿ. ನೋಡಿದ್ದೆ ಅಮ್ಮ. ಈ ಇವ್ರು ಕುಣಿದಕ್ಕೆ ಮಣ್ಣಾಗ್ಲಿ, ಇವ್ರು ಕುಣಿದು ಯಾರಿಗೆ ಬೇಕು? ಕುಣಿದು ಯಾರಿಗೂ ಬೇಡ, ಅಗತ್ಯವೇ ಇಲ್ಲ. ಆದ್ರೆ ಬಾರಿಸುವರು ಇದ್ದಾರಲ್ಲ, ಎರಡು ಕೈಯಲ್ಲಿ ಬಾರಿಸೋರು. ಹೌದಾ? ಹೌದಮ್ಮ. ಬಾಯ್ತಲ್ಲ ಹೇಗುಟ್ರು ಈ ಕಡೆ ತತಂಗ ದಿಕ್ಕದಾಗ ಟ್ರೈ ಟ್ರೈಯಲ್ಲಿ ತತಂಗ ದಿಕ್ಕದಾಗ ಟ್ರೈ ಅಂತದೊಂದು ಬಾಯ್ತಾಳ ಉಂಟು. ಹೌದಮ್ಮ. ಆಗ ನನ್ನ ಕಿವಿ ಟೊಮೆಟೊಗೆ ಬೀಳುವಾಗ ಆಗಿರ್ಬೋದು. ಹಾಗಿದ್ದು ನಾವೆಲ್ಲ ಯೋಚನೆ ಮಾಡಿದ್ದೇಡಮ್ಮ. ಆವಾಗಲೇ ಕುಣಿದಿರಿಗೆ ಕೋಣಗಾಯ ಆಲಡಿಯ ಒಂದು. ಯಾರು? ಆಲಡಿಯ ಒಂದು. ಹಾಲಡಿಯವ ಬಂದು ಒಂದೇ ಸಮನೆ ಗಾಳಿ ಬಿಸಿ. ಹೌದಾ? ಹೌದಪ್ಪ. ಯಾರಾಗಿರ್ಬೋದಪ್ಪ? ಯೋಚನೆ ಮಾಡಿದೆ ಯಾರಾಗಿರ್ಬೋದು? ಎಷ್ಟೇ ಪಿಂಗಾಣಿ ಬಂದವ ಹಾರಾಡಿಕೊಂಡು ಬರವ. ಬಹುಶಃ ಇವಿರಬಹುದು. ಯಾರು? ಯಕ್ಷರಾಜ ಪಿಂಗಳ. ಅವನೇ. ನೇರವಾಗಿ ಒಂದು ಉಂಚಮನೆ ಗಾಳಿ ಬೀಸಿದ್ರ ಆವಾಗಲೇ ಮೇಡಿದವರು ಕೆಳಗೆ. ಯಾರು? ನಮ್ಮವರು. ಹೌದಪ್ಪ. ಸುಮ್ಮನೆ ಬರ್ಲಿಲ್ವಾ? ಅಮ್ಮ ನಾವೆಲ್ಲ ಮೊದಲಿಗೆ ಯೋಚನೆ ಮಾಡಿದ್ವಿ ಇವ್ರದ್ದು ಡಾಂಬರ್ ಸೇವೆ ಆಗಿರ್ಬೋದು, ಸಾಂಬಾರ ಸೇವೆ ಆಗಿರ್ಬೋದು. ಯೋಚನೆ ಮಾಡಿದ್ದೆ ತಡಮ್ಮ. ಆವಾಗಲೇ ಗಾಳಿ ಬೀಸುವ ಮೇಲೆ ಕೆಳಗಿದ್ರ ಯೋಚನೆ ಮಾಡಿದೆ ಈ ಸಲ ಕೂತು ಬೆಟ್ಟು ಮಾಡ್ಬೋದು. ಮತ್ತೆ ನಿಮ್ಮವರಲ್ವೇ? ನಿಮ್ಮವ್ರು ಯಾರು? ಎಮ್ಮರು ಯಾರು? ನಿಮ್ಮ ಗಂಡ ಯಾರು? ಯಾರು? ನಿಮ್ಮ ಗಂಡ ಶೆಟ್ಟಿಗಾರ. ನಮ್ಮ ಗಂಡ ಶಕ್ತಿಗಾರ. ನಿಮ್ಮ ಗಂಡನಲ್ಲಿ ಬಲ್ಪ್ ಉಂಟು, ಬಲ್ಪ್ ಉಂಟು. ಹೀಗೆಂತ ಯೋಚನೆ ಮಾಡಿದ್ದು ಮಾತ್ರಮ್ಮ. ಆವಾಗ ಇವ ಕುಳದಾಗ ಪೂರ್ಣ ಗಾಳಿ ಬೀಸಿದ. ಯಾರಿಗೆ? ನಮ್ಮವರಿಗೆ. ನಮ್ಮವರಿಗೆ ಏನಾಗಿಲ್ಲ, ಏನು ಆಗ್ಲಿಲ್ವಮ್ಮ. ಅವ ಗಾಳಿ ಬೀಸಿದ ತಡ ಕೂತವ್ರು ಹಣ್ಣಿಂದಲ್ಲಿಗೆ ಹೊರಗಿದ್ರಮ್ಮ. ಮತ್ತೆ ನೋಡ್ತಾ ಇದ್ದಾರೆ ಕೊಡ ಕೊಡ ರಕ್ತ ಕರೀತದೆ. ಶಿವನೇ 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 ಶಿವನೇ. ಪತಿಯೇ ಮರಿದಿಯಲ್ಲ ಈ ಪರಿಯಲ್ಲ ಜತೆಯ ನಗಮನೆ ನಂದ. ಈ ಪರಿಯಲ್ಲ ಜತೆಯ ನಗಲುವರೆ ನನ್ನ. ಚಿಟಿಯೊಳು ನಿನ್ನ ನಗಲಿ ಜೀವಿತನೆಲ್ಲರೂ ವ್ಯಥೆಯ ಯಾರೊಡನೆ ಉಸುರಲಿ. ಪತಿಯೇ ನೀ ಮಡಿದಿಯಲ್ಲ ಆ
ಮಾತನ್ನು ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿ ನನ್ನ ಬಾಯಿ ನುಂಗ ಬರದಿತ್ತು. ಕಾಲ ಸೀಸವನ್ನೇ ಕಿವಿಗೆ ರಚಿಸಿದಂತ ಅನುಭವ ಆಯ್ತು ನನಗೆ. ನಮ್ಮ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತಾರೆನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚು ನೂರಾಗಿ ಹೋಯಿತು, ನುಚ್ಚು ನೂರಾಗಿ ಹೋಯಿತು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಆ ಭಾಗ್ಯದಿಂದ ಈ ಮಾಲಿನಿ ವಂಚಿತಳಾದೆ. ಇನ್ಯಾವ ಸುಖಕ್ಕಾಗಿ ನಾನು ಬದುಕಬೇಕು? ಯಾವ ಸುಖಕ್ಕಾಗಿ ನಾನು ಬಾಳಬೇಕು? ಇಲ್ಲ ಇಲ್ಲ, ನಾನು ಸಾಯ್ತೇನೆ. ಹತ್ತು ಫಲವೇ ನಿನ್ನ ಸುಮ್ಮನೆ, ಹತ್ತು ಫಲವೇ ನಿನ್ನ ಸುಮ್ಮನೆ, ಸತ್ತವರು ಜೀವಿ ಪರೇ ಸಮರ ಸಮರ್ಥನ ಸಾಯಬೇಕು. ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಎಂದರೆ ಸತ್ತರ ಮಧ್ಯೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯ ಹೂವನ್ನೇ ಬರಿದಾಗಿಸಿ, ನನಗಿಂತಹ ವೈದ್ಯವಿ ದೀಕ್ಷರಿದ್ದರು ಯಾರು? ಇದಕ್ಕೆಲ್ಲ ಕಾರಣ ಅಸುರಬಾಲ. ನನ್ನ ಹಾಗಿನ ದಾರಿನ ಹೊಗೆಯನ್ನು ಕಾಣದಿದ್ದಲ್ಲಿ ಈ ಮಾಲಿನಿಗೆ ನೆಮ್ಮದಿ ಇಲ್ಲ. ಹಾಗಂತ ನನ್ನ ಕಷ್ಟನ ಹೇಳಿಕೊಳ್ಳುವುದರಲ್ಲಿ ಯಾರಲ್ಲಿ? ಯಾರು ಯಾಕೆ ಬೇಕು? ನನ್ನ ಮಗನಾದಂತಹ ಮಹೇಶ ಆಗಿದ್ದಾನೆ. ಅದರಲ್ಲಿ ಸಮಸ್ತ ವಿಚಾರ ವಿತರಿಸಿ ನಿಮಗೊಂದು ಗತಿಯನ್ನು ಕಾಣಿಸುತ್ತೇನೆ. ಕರೆಯುತ್ತಿರಂತೆ ನನ್ನ ಮಗನನ್ನು. ಮಗನೇ ಮಹೇಶ ಬಾಕಂದ, ಮಗನೇ ಮಹೇಶ ಬಾಕುಮಾರ, ಮಗನೇ ಮಹೇಶ ಬಾ.
ಕುಪ್ಪಳಿಸುತ್ತಾ ಇದ್ದವಳು ಆ ಹೊತ್ತಿಗೆ ಹೆತ್ತವೆಯಾದಂತಹ ನಿಂದ ದೀರ್ಘವಾದ ಕೂಗು ಕೇಳಿಸಿತು.
ಮಗನೇ ಮಹಿಷ ಮಗನೇ ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಬಲಿ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನೋಡಿದ್ದೆ ಅಮ್ಮ ಅಮ್ಮ ಏನಿದ್ದಾಯಿ ಶೋಣಿತಾಪುರವೆಲ್ಲ ಅಸ್ತವ್ಯಸ್ತವಾಗಿದೆ. ನಿನ್ನನ್ನು ಸರಿಯಾಗಿ ಗಮನಿಸಿದ್ರೆ ಈ ಕಾರುಣಿಯ ವೇಳವಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭೌಣಿ ನಿನಗೆ? ನಿನಗೂ ಕಷ್ಟವೇ? ಮಹಿಷಾಸುರನ ತಾಯಿ ನೀನು, ನಿನಗೂ ದುಃಖವೇ? ಅಮ್ಮ, ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದ್ದವರು ಯಾರು? ಹರಿಯೋ, ಶಂಕರನು, ಮೇಲು ಸರಸಿಜೋದ್ಭವನು, ಯಾರೇ ಆಗಿರಲಿ ನೀನು ಈ ರೀತಿ ದುಃಖಿಸಬೇಕಾಗಿಲ್ಲ. ನನ್ನನ್ನು ನೋಡಮ್ಮ, ಸರಳ ಮಹಿಷನಿನ ಹತ್ತಿರ ಬಂದು ಕೇಳ್ತಾ ಇದ್ದೇನೆ. ಏನಾಯ್ತಪ್ಪ ಏನಾಯ್ತಪ್ಪ? ಹೇಳಲಿ ನನಯ್ಯೋ ಮುತ್ತು ಕಂದ ಕಂದ ಹೇಳಲಿ ನನಯ್ಯೋ ಮುತ್ತು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಕವನ್ನು ಬಯಸಿ ಕಂದ ಕಂದ ಮೇಲು ನಾಕವನ್ನು ಬಯಸಿ ಕಂದ ಕಂದ ಮಂದಿ ಕಾಳಗಕ್ಕೆ ಕೈಯ ವೇದತಿ ಕಂದ ಕಂದ ಬೀಳಲೇ ನನ್ನಯ್ಯೋ ಮುತ್ತು ಕಂದ ಕಂದ ಸಂತೋಷ ಅನ್ನೋದು ಕಾಣುವುದಿಲ್ಲ, ದುಃಖ ಸಾಗರದಲ್ಲಿ ಮುಳುಗಿದ್ದಿ ಏನಪ್ಪ? ಈ ತಾಯಿಯ ಕರೆಯನ್ನು ಆಲಿಸಿ ಓಡೋಡಿ ಬಂದೇನು ಮಗನೇ? ನಿಜ ತಾಯಿ ನಿಜ. ಸಂತೋಷವಾಯಿತು ಮಗನೇ, ಸಂತೋಷವಾಯಿತು. ಸಂತೋಷ ಅನ್ನೋದು ಬಾಯಲ್ಲಿ ಆಡಿದರೆ ಸಾಲದು, ನಿನ್ನ ಮುಖದಲ್ಲಿ ಗೋಚರಿಸುವುದಿಲ್ಲ. ನಮಗೆ ಒದಗಿದಂತಹ ಕಷ್ಟ ನಾನು ಹೇಗೆ ಬಿತ್ತರಿಸಲಿ? ಕಷ್ಟ? ನೀನು ಒಗಟು ನುಡಿಯನ್ನು ಮಾತಾಡುವುದಕ್ಕೆ ಪ್ರಾರಂಭಿಸಿದೆಯಲ್ಲ, ನಮ್ಮ ಪಾಲಿಗೆ ಕಷ್ಟ ಒದಗಿದೆ. ಯಾರಿಂದ ಹೇಗೆ ಎಲ್ಲಿ ತಿಳಿಸು ಮಾತಾಡಿಸು. ಕಂದ ಅಮ್ಮ, ಇದು ನಿನಗೂ ತಿಳಿದಂತಹ ವಿಚಾರ. ಏನು? ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇನೆಯನ್ನು ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ದೂರದಲ್ಲಿ ಸುರಪ್ಪ ಮುಖ್ಯನೆಲ್ಲ ಸೋಲಿಸಿ ಸುರ ಗದ್ದುಗಿನೇರಿಕೊಂಡರಂತೆ. ಅದು ಸಂತೋಷದ ವಿಚಾರ. ಅದಕ್ಕೆ ಕೂದ್ಯಾಕಮ್ಮ ನೀನು? ಸಂತೋಷದ ಜೀವನ ನಡೆಸಬೇಕೆನ್ನುವ ಹಾಗೆ ಆಶಾ ಗೋಪುರನ್ನೇ ಕಟ್ಟಿಕೊಂಡವಳು. ಆದ್ರೆ ಆ ಸಂತೋಷ ಎಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಅಂತದ್ದು ನಡೀತು. ಏನ್ ನಡೀತು? ಸೋದಂತಹ ಸುಮನಸರು ಸುಮ್ಮನಿರ್ಲಿಲ್ಲ ಮಗನೇ. ಸುಮನಸರು ಏನು ಮಾಡಿದ್ರು? ಮೋಸದಿಂದ ನಿನ್ನ ತಂದೆಯನ್ನ ಕಲ್ಲಿಸಿದರು. ಅಮ್ಮ
ಒಮ್ಮೆ ದೊಂಬೆ ನನ್ನ ತಲೆಗೆ ಸಿಡಿಲು ಬಡಿದಂತಹ ಪರಿಣಾಮವಾಯಿತು. ಅಮ್ಮ, ನಾನು ತಂದೆಯನ್ನು ಕಳೆದುಕೊಂಡಿದೆ, ನೀವು ನಿಮ್ಮ ಪತಿಯನ್ನು ಕಳೆದುಕೊಂಡಿದ್ದೀರಿ. ಅಮ್ಮ, ನಾವು ಈ ಶೋಣಿತಪುರದಲ್ಲಿ ನಿರ್ಗತಿಕರು, ನಮಗೆ ಅನಾಥರಾದಿವಮ್ಮ, ನಾವು ಅನಾಥರಾದಿವು. ಅಮ್ಮ, ನಿಂತಾದಂತಹ ಕಾರ್ಯಗಳಿಗೆ ಚಿಂತಿಸಿ ಪ್ರಯೋಜನ ಇದೆ. ಸಾಧನೆ ಮಾಡುವುದಕ್ಕಾಗಿ ಹುಟ್ಟಿದಂತಹ ಮಹೇಶ ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಕ್ಷಣ ಮಾತ್ರದಲ್ಲಿ ಬರುವಂತಹ ಶಕ್ತಿ ನನಗಿದೆ. ತಂದೆಯನ್ನು ಕೊಂದ ದೇವತೆ ಯಾರಮ್ಮ? ಯಕ್ಷ. ನನ್ನ ತಂದೆಯನ್ನು ಮಣಿಸಿದವ ಯಕ್ಷ. ಯಕ್ಷನು ಗಿಕ್ಷನು ಲಕ್ಷವೇನಗಿ ಸಮರಕ್ಕೆ ಮುಕ್ಕಂದನೇ ಬರಲಿ. ಲೆಕ್ಕಿಸುವ ಮಗನಲ್ಲ, ಭಯವನ್ನು ಬಿಟ್ಟು ಬಿಡು. ತನಯನಾಡಿದ ನುಡಿಗೆ ಮಾಡಿದೆ ಮನದಿ ಹರೋಷವನ ನುಡಿದಳು. ಮನದಿ ಹರುಷವನ ನುಡಿದಳು. ಅನಿಮಿಷದ ಗೆಲ್ಲಬಹುದು ಸಮರದಿ, ಅನಿಮಿಷದ ಗೆಲ್ಲಬಹುದು ಸಮರದಿ. ನಿನಗೆ ಘನಬಲವಾದ ವನ ಜನ ಬರುವ ಕೃತಗತಿ. ವನ ಜನ ಅನವರತ ಸುಮನ ಸರ ಪಕ್ಷದೇವಿಯೇ ಸುಮನ ಸರ ಪಕ್ಷದಿ. ನಿನಗೆ ಬೀಳುವೆನುಮಿದು ವಿಧಿಯದೆ ಪಡೆದು ವರಗಳನ್ನು. ನಿನಗೆ ಬೀಳುವೆನುಮಿದು ವಿಧಿಯದೆ ಪಡೆದು ವರಗಳನ್ನು. ತನಯನಾಡೆದು ನುಡಿಗೆ ಮನದಿ ಹರುಷವನ ನುಡಿದಳು. ಕಂದ ಮಗನಿ ಕಂದ ಮಗನೇ ಅಮ್ಮ, ನನ್ನನ್ನು ಸರಿಯಾಗಿ ನೋಡುತ್ತಾಯಿ. ನಾನೀಗ ರೋಷಾವೇಶದಲ್ಲಿದ್ದೇನೆ. ನನ್ನ ತಂದೆಯನ್ನು ಕೊಂದಂತಹ ಯಕ್ಷ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಅವನನ್ನು ಕೊಂದು ಹೋಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕುವ ಹಾಗೆ ನಾನು ಮಾಡಿದೆ. ಅವಸರ ಸಲ್ಲದ ಮಗನಿ. ಯಾಕೆ? ಅವಸರ ಮಾಡಿದಿಂದಾದ್ರೆ ಅದು ಅನರ್ಥಕ್ಕೆ ಕಾರಣವಾಗಬಹುದು. ಅವಸರವೇ ಅವಘಡಕ್ಕೆ ಕಾರಣ. ಹೌದು ಮಗ. ಕಂದ, ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ದುರದಲ್ಲಿ ಸ್ವರೂಪ ಮುಖ್ಯರನ್ನು ಸೋಲಿಸಿದಂತಹ ವಿಶ್ವಾಸ ಈ ತಾಯಿಯಲ್ಲುಂಟು ಮಗನಿ. ನಿನಗೆ ವಿಶ್ವಾಸ ಬಂದ್ರೆ ಆಯ್ತಮ್ಮ, ಈಗಿನಿಗಲೇ ಹೋಗಿ ಕಾರ್ಯವನ್ನು ಮುಗಿಸಿಬಿಟ್ಟೆ. ಸಾಧ್ಯವಿಲ್ಲ ಮಗನಿ. ಯಾಕೆ? ಯಾಕೆ ಹೇಳು. ಸೋತಂತಹ ಸೋಮನಸನ ಪಕ್ಷವನ್ನು ವಹಿಸಿಕೊಂಡು ಬರುತ್ತಾನೆ ಕಪಟಿ ಹರಿನಾರಾಯಣ. ಯಾರು? ಹರಿನಾರಾಯಣ.
ಹರಿನಾರಾಯಣ ಅಂದ್ರೆ ಯಾರಪ್ಪವ? ವೈಕುಂಠವಾಸಿ ನಮ್ಮ ವಿರೋಧಿ. ನಮ್ಮೂರೇ. ಹೌದಪ್ಪ. ಅವ ಯಾಕೆ ಬರುವುದು? ಆತ ಬಂದನಂತಾದ್ರೆ ಆತನನ್ನು ಜಯಿಸುವುದು ಕಷ್ಟ ಸಾಧ್ಯ ಮಗನೇ. ನನಗೆ ಗೊತ್ತಾಯ್ತು. ಅವ ಮಾಯಕದಲ್ಲಿ ಬರುವುದು. ಮತ್ತೆ ಮಾಯಕಕ್ಕೆ ನಾವೆಲ್ಲ ಹೆದರುವವರಲ್ಲ. ಒಂದೇ ಮುಷ್ಟಿಯಲ್ಲಿ ಹಿಡಿದು ಅವರ ಮೈ ಮೇಲೆ ಬಿಸಾಡಿದ ಅವರ ಮಾಯಕ ಇವತ್ತಿಲ್ಲ ಅಂತ ಕಂದ. ಕೇವಲ ದೇಹ ಬಲವಿದ್ದರೆ ಸಾಲದ ಮಗನೇ. ಮತ್ತೆ ನಮ್ಮಲ್ಲಿ ದೈವ ಬಲವೇ ಎಂಬುದು ಬೇಕು. ದೈವ ಬಲ? ಹೌದು ಮಗ. ಜನಬಲ, ಸೇನಾ ಬಲ, ಧನಬಲ ಇದೆಲ್ಲ ನಮ್ಮಲ್ಲಿ ತುಳುಕುತ್ತಾ ಇದೆ. ಅದು ಏನಿದ್ರೆ ಪ್ರಯೋಜನ ಉಂಟು ಹೇಳು. ದೈವ ಬಲ ಒಂದಿದ್ರೆ ಸಾಕು ಮಗನೇ. ಅದು ಹೇಗಮ್ಮೋ ಬರೆಯುವುದು ಕಂದ. ಹಾಗಾಗಿ ಈ ತಾಯಿಯ ಮಾತು ನೆರವೇರಿಸಿಕೊಡುತ್ತೀಯ. ಹೆತ್ತ ತಾಯಿಯ ಒಡಲನ್ನು ನೋವಿಸುವ ಮನಸ್ಸು ನನ್ನದಲ್ಲ. ಹೇಳಿದ ಹಾಗೆ ನಾನು ಕೇಳಿ. ಹಾಗಾದ್ರೆ ನೇರವಾಗಿ ಕಾಂತಾರಕ್ಕೆ ಹೋಗಬೇಕು. ಎಲ್ಲಿಗೆ? ಕಾಂತಾರಕ್ಕೆ ಹೋಗಬೇಕು. ಅಮ್ಮ, ಕಾಂತಾರದ ಬಗ್ಗೆ ಆಡುವಾಗ ನನಗೆ ನಗು ಬರ್ತದೆ. ಯಾಕೋ ಮಗ? ನೀನು ಮೊದಲೊಮ್ಮೆ ಕಾಂತಾರಕ್ಕೆ ಹೋಗಿ ಇಷ್ಟೆಲ್ಲ ಅವಾಂತರ ಆಗಿ ಹೋಗಿದೆ. ಇನ್ನು ನಾನು ಕಾಡಿಗೆ ಹೋಗಿ ಏನೆಲ್ಲ ಆಗುತ್ತದೆ. ಇನ್ನೊಮ್ಮೆ ಹೋಗಬೇಕು ಮಗ. ಹೋಗ್ಬೇಕು. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕು. ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆಯಬೇಕು. ಪಡೆದು ಆಮೇಲೆ ನಾಲ್ಕಲೋಕಕ್ಕೆ ಹೋಗಬೇಕು. ಹೋಗಿ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ನೀನು ಕಲಿಸಿಬರಬೇಕು. ನಾನು ಕಲಿಸಿಕೊಟ್ಟೆ ನಿನ್ಗೆ ನೆಮ್ಮದಿ. ನೆಮ್ಮದಿ ಮಗ. ಇಲ್ಲೇ ಇರು. ನಾನು ಆದಷ್ಟು ಬೇಗ ಹೋಗ್ತೇನೆ. ಮಗ ದೇವತೆಗಳನ್ನು ಪಡೆಯುವುದಕ್ಕೆ ಅಷ್ಟು ಬೇಗದಲ್ಲಿ ಆಗುವಂತಹ ಕೆಲಸ ಅಲ್ಲ ಮಗನೇ. ಮತ್ತೆ ಇದು ದೀರ್ಘಾವಧಿ ಬೇಕೇ ಬೇಕು. ಹೌದೇ? ಹೌದಪ್ಪ. ಅಮ್ಮ, ದೀರ್ಘ ಅವಧಿ ಎಲ್ಲ ಮುಗಿದು ಹೋಯಿತು. ಇನ್ನು ಇರುವುದು ಕ್ಷಣ ಮಾತ್ರದ ಅವಧಿ. ಹೋಗಿ ಅವರನ್ನು ಮುಗಿಸಿ ನೀನಿದ್ದಲ್ಲಿಗೆ ಬಂದು ಸೇರಿಕೊಳ್ತೇನೆ. ಹೋಗೋ ಮೊದಲು ತಾಯಿ ಆಶೀರ್ವಾದ ಬಿಡ್ವೇನು? ಅಮ್ಮನ ಆಶೀರ್ವಾದ ಕೊಡಮ್ಮ ಆಶೀರ್ವಾದ ಮಾಡ. ಇದು ನಮ್ಮ ಶೋಣಿತಾಪುರದ ಪರಂಪರೆ ಕಡ್ಗ ನೀಡುತ್ತಾ ಇದ್ದೇನೆ. ಏನಮ್ಮ ಪರಂಪರೆ ಕಡ್ಗ ಇದು? ಯಾರಿಗೂ ಬೇಡದ ಪರಂಪರೆ ನಿನಗಾದ್ರೂ ಬೇಕಲ್ಲ. ಸರಿ, ನಿನ್ನ ರಕ್ಷಣೆಗೆ ಬೇಕಾಗಿ ಅಜ್ಜಿಯ ಮಾತನ್ನು ನಡೆಸಿಬಿಡುವುದು, ಅಮ್ಮನ ಮಾತನ್ನು ನಡೆಸಿಬಿಡುವುದು ನಾನು ಸಿದ್ಧನಿದ್ದೇನೆ. ಮುಂದೆ ಈ ರಾಜ್ಯದ ಅರಸನಾಗುವ ನಾನು ನೀನು ಕೊಟ್ಟಂತಹ ಖಡ್ಗವನ್ನು ಕೈಯಲ್ಲಿ ತರಿಸಿದ್ದೇನೆ. ಸ್ವೀಕರಿಸಿ. ಮಾತ್ರ ಸರಿಯಾಗಿ ನೋಡುತ್ತಾಯೆ. ಶಿರದಲ್ಲಿ ಉಭಯ ಶೃಂಗಗಳಿವೆ. ಕೇವಲ ನೋಡಿದ ಪ್ರದರ್ಶನಕ್ಕಿಂತ ಅವರೆಲ್ಲಿ ಸಾಕು ಮಗ. ಅವರನ್ನು ನುಚ್ಚುನೂರು ಮಾಡುವಂತಹ ಕೋಡು ನನ್ನಲ್ಲಿದೆ. ನನ್ನ ತಾಯ್ತ ನೆಮ್ಮದಿ ಇಲ್ಲಿಗೆ ಸಾರ್ಥಕವಾಯಿತು ಮಗ. ಹೌದೇ? ಅಮ್ಮ, ಅಮ್ಮ, ಯಾವಾಗ ಬಂದು ಸೇರಿದ್ದೇನೆ. ಕುಡಿಯುವುದಕ್ಕೆ ಬೇಕಾ, ತಿನ್ನುವುದಕ್ಕೆ ಬೇಕಾ ಅಂತ ನೀನು ಕೇಳಿದೀಯ. ಬೇಕಮ್ಮ. ಒಳಗೆ ಬಾ ಮಗನೇ. ಅಮ್ಮ, ಎಲ್ಲ ಸಿದ್ಧವಾಗಿದೆ. ಒಳಗೆ ಹೋಗಿ ಬರುವಾಗ ಇಷ್ಟು ಸಮಯ ಆಗುತ್ತೆ ಹೇಳಿ ಕಾಣುವುದು. ನಾನು ಬಂದು ನಿನ್ನ ಹತ್ತಿರ ಸೇರ್ತೇನೆ. ಆ ಬಳಿಕ ನನಗೆ ಆ ಸತ್ಕಾರವನ್ನು ಮಾಡು. ಈಗ ತುಂಬುರು ಬೇಡ ಒಂದು ಆಶೀರ್ವಾದ ಮಾಡು. ಹೋಗಿ ಬಾ ಕಂದ. ಜಯ ಶ್ರೀರಾಗಿ ಬಾ. ನಾನು ನಿರೀಕ್ಷೆ ಇರುತ್ತೇನೆ. ಮದಿಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತ ಆತ ತೂಕ್ಷಣ ಪುರಟಿತಂ ತು ಪುಷ್ಕರ Hold. ಹಲೋ ಮೂಡು ಶೆಡ್ಡೆ ಊರ್ದ 10 ಸಮಸ್ತೆಯರು ಒಟ್ಟು ಸೇರಿಗೆಡು ನಡಪು ನಂಚಿತ್ತಿನ 5ನೇ ವರ್ಷದ ಸೇವೆ ಆಟವಾದ ಶ್ರೀ ದೇವಿ ಮಹಾತ್ಮೆ ಪಂಪು ನಂಚಿತ್ತಿನ ಪುರ್ಲ ಆಟ ಬಯಲಾಟ ನಮ್ಮ ತುಂಬ ದಿಕ್ಕಗ ನಡುತ್ತುಂಡು ಆಯ್ತಾ ಒಂಚೂರು ವಿರಾಮದ ಪುರ್ತುಡು ವೇದಿಕೆದ ಮಿತ್ತಡು ಇಲ್ಲಿಯ ಮಟ್ಟದ ಸಭಾ ಕಾರ್ಯಕ್ರಮ ನಮ್ಮ ದುಂಬದಿಕ್ಕಗ ನಡಬರುಂಡು
ಅಪ್ಪನ ಆಶೀರ್ವಾದ ನಟ್ಟೊಂದು ಪೊರ್ಲ ಕಂಟಿದ ಈ ಪುಣ್ಯದ ಮನ್ನಿಡು ಮನ್ನಡು ನಡತೊಂದು ಉಪ್ಪುನ ಚಿತ್ತಿನ ಈ ಪೊರ್ಲ ಸೇವೆದ ನಡುಟ್ಟು ಒಂಜಿ ಎಲ್ಯ ಸಭಾ ಕಾರ್ಯಕ್ರಮ ನಮ್ಮ ದುಂಬದಿಕ್ಕ ನಡಪರೆ ಉಂಡು ವಿಘ್ನ ನಿವಾರಕೆ ಐನ ಶ್ರೀ ಮಹಾಗಣಪತಿ ದೇವಿರೇನು ಮನಸಾರೆ ಸಿಗಿತೊಂದು ನಮ್ಮ ನಂಬಿಂಚಿ ದೈವ ದೇವಿರೇನು ನೆಂಪು ಮಲ್ತೊಂದು ಊರ್ದ ಹಿರಿಯಕ್ಲಿನ ಆಶೀರ್ವಾದ ನಟ್ಟೊಂದು ಪೊರ್ಲ ಕಂಠದ ಆಟ ಬಯಲಾಟದ ಈ ಪುರ್ತುಡು ಎಲ್ಲಿಯ ಮಟ್ಟದ ಸಭಾ ಕಾರ್ಯಕ್ರಮ ನಮ್ಮ ದುಂಬದಿಕ್ಕ ನಡಪರೆ ಉಂಡು ಐತ ಒಟ್ಟಿಗೆ ಊರದ ಒಂಜಾತ ಪ್ರತಿಭೆಲೆಗೆ ಗೌರವ ಕುರ್ಪುನ ಚಿತ್ತಿನ ಮಾನಾದಿಗೆ ಕುರ್ಪುನ ಚಿತ್ತಿನ ಪುರ್ಲ ಗಳಿಗೆಲ ನಮ್ಮ ದುಂಬದಿಕ್ಕ ಇತ್ತೆ ಮಿತ್ತ ಚಾವಡಿದ ಬಿನ್ನೆರೆಲ್ಲ ಲೆಪ್ಪುನ ಚಿತ್ತಿನ ಪುರ್ತು ಸುರುಕಾದ ಮಲ್ಲ ಬಿನ್ನೆರಾದ ಶ್ರೀಕಾಂತ್ ಶ್ರೀ ಪೊಳಲಿ ಇಂಜಿನಿಯರ್ ವರ್ಕ್ಸ್ ನೆತ್ತ ಗುರ್ಕಾರ್ಲಾದುಪ್ಪನ ಚಿತ್ತಿನ ಶ್ರೀಕಾಂತ್ ಮಿತ್ತ ಚಾವಡಿಗೆ ಬರಡು ಅಂಚಿನೆ ಶ್ರೀ ನಾಗೇಶ್ ಕೋಟ್ಯನ್ ಕೋರ್ದಬ್ಬು ದೈವಸ್ಥಾನ ಶಾಲೆ ಪದವು ಶೆಡ್ಡೆ ಮೇರ್ಲ ಮಿತ್ತ ಚಾವಡಿಗೆ ಬರಡು ನನುಂಜಿ ಬಿನ್ನೆರಾದುಪ್ಪುನ ಚಿತ್ತಿನ ಕಟೀಲು ಈ ಮೇಲದ ವ್ಯವಸ್ಥಾಪಕರ ಆದುಪ್ಪುನ ಚಿತ್ತಿನ ಮುಂಡಾಜೆ ಸದಾಶಿವ ಶೆಟ್ರ್ ದಯಮಲ್ತದ ಮಿತ್ತ ಚಾವಡಿಗೆ ಬರಡು ಅಂಚನೆ ನನೊಂಜಿ ಬಿನ್ನೆರಾದ ಪದ್ಮನಾಭ ಕುಡುಪು ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ನೆತ್ತ ಗುರ್ಕಾರ್ಲು ದಯಮಲ್ತದ ಮಿತ್ತ ಚಾವಡಿಗೆ ಬರಡು ಅಂಚನೆ ಅಶೋಕ್ ಜಾರದ ಬೆಟ್ಟು ನಾರಾಯಣ ಗುರು ಸಂಸ್ಥೆದ ಗುರ್ಕಾರ್ಲ ಆದುಪ್ಪುನ ಚಿತ್ತಿನ ಇರ್ಲ ಮಿತ್ತ ಚಾವಡಿಗೆ ಬರಡು ಬಂದು ಬಿನ್ನೈ ಮಲ್ತೊಂದುಲ್ಲ ಮಿತ್ತ ಚಾವಡಿದ ಮಾತ ಬಿನ್ನೆರೆಗೆ ಸ್ವಲ್ಪ ಮೇಲಿನ ಸಂದೈತ ಮಲ್ತೊಂದು ನಿಕಲ ಮೋಕೆ ಆಶೀರ್ವಾದ ಎಪ್ಪಲ ಎಂಕಲ್ನ ಮಿತ್ತು ಪಡು ಪನ್ಪನ ಪಾತ್ರದ ಹೊರಟು ಈ ಪುಣ್ಯದ ಮನ್ನೆಡು ಒಂಜಾತ ವ್ಯಕ್ತಿಲೆಗ್ ಮಾನಾದಿಗೆನ ಕುರ್ಪುನ ಚಿತ್ತಿನ ಆಸೆ ಕಮಿಟಿದ ಕುಲು ಮಲ್ತೊಂದಿಲು ಆ ಪ್ರಕಾರವಾದ ಈ ಮೇಳದ ಮೂಜಿ ಜನ ಪ್ರಸಾದನ ಕಲಾವಿದರೇನು ಮಿತ್ತ ಚಾವಡಿಗೆ ಲೆತ್ತೊಂದುಲ್ಲ ಪ್ರವೀಣ್ ನಾಯಿಲ ಪಾಣೇರ್ ಅಂಚನೆ ಸೋಮಾನಂದ ಪೆರ್ಮುದೆ ಅಂಚನೆ ಕೇಶವ ನಾಯಕ್ ತಲಪಾಡಿ ದಯಮಲ್ತದು ಮಿತ್ತ ಚಾವಡಿಗೆ ಬರಡು ಪ್ರಸಾದನ ಕಲಾವಿದರಾಯಿನ ಚಿತ್ತಿನ ಪ್ರವೀಣ್ ನಾಯಿಲ ಪಾನೇರ್ ಅಂಚನೆ ಸೋಮಾನಂದ ಪೆರ್ಮುದೆ ಅಂಚನೆ ಕೇಶವ ನಾಯಕ್ ತಲಪಾಡಿ ದಯಮಲ್ತದು ಮಿತ್ತ ಚಾವಡಿಗೆ ಬರಡು ಅಂಚನೆ ಅಮನ್ ಕರ್ಕೇರ ದಯಮಲ್ತದ ವೇದಿಕೆದ ಬಲತ್ತ ಮೈಕು ಬರಡು ಪಂದಕ್ಕೇನೊಂದಿಲ್ಲ ಅಂಚನೆ ಗೋಪಾಲ್ ಕೃಷ್ಣ ಕಲಕಂಡ ಮೇರ್ಲ ಅಂಚನೆ ಗುರುವಪ್ಪ ಪೂಜಾರಿ ದಯಮಲ್ತದ ಮಿತ್ತ ಚಾವಡಿದ ಬಲತ್ತ ಮೈಕು ಬತ್ತದು ಉಂತೋಡು ಪಂದು ಭಿನ್ನಯ ಮಲ್ತೊಂದಿಲ್ಲ ಪ್ರಸಾದನ ಕಲಾವಿದರಾದುಪ್ಪುನ ಚಿತ್ತಿನ ಪ್ರವೀಣ್ ನಾಯಿಲ ಪಾಣೇರ್ ಅಂಚನೆ ಸೋಮಾನಂದ ಪೆರ್ಮುದೆ ಅಂಚನೆ ಕೇಶವ ನಾಯಕ್ ತಲಪಾಡಿ ಮೊಕ್ಲೆಗ್ ಮಿತ್ತ ಚಾವಡಿದ ಮಲ್ಲ ಬಿನ್ನೆ ನಕಲು ಒಟ್ಟು ಸೇರ್ದು ಮಾಣಾದಿಗೆನ ಸಂದೈತ ಮಲ್ಪೊಡು ಪಂದು ಭಿನ್ನಯ ಮಲ್ತೊಂದುಲ್ಲ ದಯಮಲ್ತದ ಮಿತ್ತ ಚಾವಡಿದ ಮಾತ ಬಿನ್ನೆ ನಕಲು ಒಟ್ಟು ಸೇರ್ದು ಮಾಣಾದಿಗೆನ ಸಂದೈತ ಮಲ್ಪೊಡು ಅಂತ ಕೇರೊಂದುಲ್ಲ ಪ್ರವೀಣ್ ನಾಯಿಲ ಪಾಣೇರ್ ಗಣಪತಿ ಬೊಕ್ಕ ಕಲ್ಯಾಣಿ ದಂಪತಿಲೇನ ಮಗೆ ಐನ ಪ್ರವೀಣ್ ನಾಯಿಲ ಪಾಣೇರ್ ಮಸ್ತ್ ವರ್ಷದಿಂಚ ಕಟೀಲ್ ಐನನೆ ಬೊಕ್ಕ ಆಚನೆ ಮೇಲಡ್ ಪ್ರಸಾದನ ಕಲಾವಿದರಾದ ಸೇವೆ ಸಂದ ಒಂದು ಬರೊಂದುಲ್ಲೇರು ದಯಮಲ್ತದ ನಿಕಲ್ನ ತಾಟಿದ ಸೊರವಂಜಿ ಉಪ್ಪಡ್ ಪ್ರಸಾದನ ಕಲಾವಿದರ್ನ ಮಲ್ಲ ಸೇವೆಗೆ ಅಂಚನೆ ಸೋಮಾನಂದ ಪೆರ್ಮುದೆ ಪಾಂಡುಗೌಡ ಬೊಕ್ಕ ದೇವಕಿ ದಂಪತಿಲಿನ ಮಗೆ ಆಯಿನ ಸೋಮಾನಂದ ಪೆರ್ಮುದೆ 11 ವರ್ಷದ ಕಟೀಲು ಮೇಲದ ಪ್ರಸಾದನ ಕಲಾವಿದರಾದ ಸೇವೆ ಸಂದೈತ ಮಲ್ತೊಂದು ಬರೊಂದುಲ್ಲೇರು ಅಂಚನೆ ಕೇಶವ ನಾಯಕ್ ತಲಪಾಡಿ ಮೇರ್ಲ ಮೋಹನ್ ನಾಯಕ್ ಬೊಕ್ಕ ವಸಂತಿ ದಂಪತಿಲಿನ ಮಗೆ ಆಯಿನ ಕೇಶವ್ ನಾಯಕ್ ತಲಪಾಡಿ ಮೇರು 11 ವರ್ಷದ ಪ್ರಸಾದನ ಕಲಾವಿದರಾದ
ಈ ಮೇಲಡ್ ಸೇವೆ ಸಂದೈತ ಮಲ್ತೊಂದು ಬರುದುಲ್ಲಿರು ನಿಖಲ್ನ ಮಲ್ಲ ಸೇವೆಗೆ ಕಲ ತಪ್ಪೆ ಸಾರದೆ ಅಂಚೆನೆ ಕಟೀಲ್ದ ಅಮ್ಮ ಸದಾಕಾಲ ನಿಕ್ಲೇನ ರಕ್ಷಣೆ ಮಲ್ತೊಂದು ಬರಡು ಪನ್ಪುನ ಪಾತ್ರದ ಹೊರಟು ನಿಕುಲು ಕಟ್ಟಿ ಕನ ಕೋಡಿ ಮುಟ್ಟಡು ನಮ್ಮಿಂಚಿ ಸತ್ಯಲು ಸದಾಕಾಲ ನಿಕ್ಲಿನ ರಕ್ಷಣೆ ಮಲ್ತೊಂದು ಬರಡು ನನಾತು ಇಂಚಿನ ಸೇವೆನ ಈ ಪುಣ್ಯದ ಮನ್ನಡು ಮಲ್ತೊಂದು ಬರ್ಪಿಲಕ ಆವಡ್ ಪನ್ಪುನ ಪಾತ್ರದ ಹೊರಟು ಮೂಡು ಶೆಡ್ಡೆ ಉಳಿದ 10 ಸಂಸ್ಥೆರು ಒಟ್ಟು ಸೇರಿಗೆಡು ನಡಪುನ ಚಿತ್ತಿನ 5ನೇ ವರ್ಷದ ಸೇವೆಯಾಟದ ಪುರ್ತುಡು ನಿಕ್ಲೆಗೆ ಸಂದೈತ ಮಲ್ಪುನ ಚಿತ್ತಿನ ತಮ್ಮನ ಬಲ್ಮನದ ಪುರ್ಲು ಮಲ್ತದ ಮಾತ ಭಕ್ತಾಭಿಮಾನಿಲು ತಾಟಿದ ಸ್ವರನು ಕೊರುಡು ನಿಖಲ್ನ ಬದುಕು ಬಂಗಾರ ಅವಡು ಕಟ್ಟಿ ಕನ ಕೋಡಿ ಮುಟ್ಟಡು ನಮ್ಮಿಂಚಿ ಸತ್ಯಲು ನಿಕ್ಲಿನ ಸದಾಕಾಲ ರಕ್ಷಣೆ ಮಲ್ತೊಂದು ಬರಡು ಪನ್ಪುನ ಪಾತೆರದ ಹೊರಟು ನಿಕ್ಲೆಗೆ ಸಂದೈತ ಮಲ್ಪುನ ಚಿತ್ತಿನ ತಮ್ಮನ ಬಲ್ಮನದ ಪುರ್ಲು ಸೊಲ್ಮೆಲು ತಮ್ಮನ ಬಲ್ಮನದ ಪುರ್ಲುನ್ ಕೊರ್ನ ಮಿತ್ತ ಚಾವಡಿದ ಮಾತಾ ಬಿನ್ನೆರೆಗೆ ಸೊಲ್ಮೆಲಿನ ಸಂದೈತ ಮಲ್ತೊಂದು ನನ್ನ ದುಂಬುಗು ಮಿತ್ತ ಚಾವಡಿಗ ಗೋಪಾಲ ಕೃಷ್ಣ ಕಳಕಂಡ ಬರಡು ಪಂದು ಬಿನ್ನೆ ಮಲ್ತೊಂದುಲ್ಲ ಗೋಪಾಲ ಕೃಷ್ಣ ಕಳಕಂಡ ಅಂಚೆನೆ ಅಮನ್ ಎಸ್ ಕರ್ಕೇರ ಅಂಚೆನೆ ಗುರುವಪ್ಪ ಪೂಜಾರಿ ದಯ ಮಲ್ತದ ಮಿತ್ತ ಚಾವಡಿಗೆ ಬರಡು ಒಂದು ಕೇನೊಂದುಲ್ಲ ಆನಕಲೆ ಆಯ್ನ ಯಕ್ಷಗಾನ ತುಳುವನಾಡದ ಸಂಸ್ಕೃತಿದ ನಾಡಿ ಮಿಡಿತ ಯಕ್ಷಗಾನ ಕಲಾರಂಗ ಇಡೀ ವಿಶ್ವಡ್ ಭಾರತದ ಕಲಾಕ್ಷೇತ್ರದ ಕಲಶವಾದ ಮೆನ್ಕೊಂದುಂಡು ಈ ಕಲಾ ಸೇವೆನ ಬುಳೆಚ್ಚೀಲ ಮಲ್ಪುನ ಸಲವಾದ ಶ್ರೀಯುತ ಗೋಪಾಲ ಕೃಷ್ಣ ಕಲಕಂಡ ಮೇರು 10 ಸಂಸ್ಥೆರು ಚಾರದ ಬಿಟ್ಟು ಸಂಸ್ಥೆದ ಪದುಕೆರಾದ ಯಕ್ಷಗಾನ ಕಲಾರಾಧನೆದ ಉಪಾಸಕಿರಾದ ಕಲಾ ಪೋಷಕಿರಾದ ಯಕ್ಷಗಾನ ಕಲಾಕ್ಷೇತ್ರಗ ಮಲ್ಲೆ ಮಟ್ಟದ ಕೊಡುಗೆನು ಕೊರೊಂದು ಬರೊಂದು ಈರು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸುಂಕದ ಕಟ್ಟೆ ಸ್ಥಾಪನಾ ಸದಸ್ಯರಾದ ಐದು ಬೊಕ್ಕ ಅವೇ ಸಂಸ್ಥೆದ ಗುರ್ಕಾರ್ಲಾದ ಪ್ರತಿ ಪಜ್ಜೆಡ್ಲ ನಿಷ್ಠೆದ ಬೆನ್ಪಾಟಿಕೆನು ಮಲ್ತೊಂದು ಬರೊಂದುಲ್ಲರು ಭಜನಾ ಮಂದಿರದ ಮಾತಾ ಕಜ್ಜೊಲೆಡು ಪಾಲು ಪಡೆಯೊಂದು ಬತ್ತಿನ ಈರು ಸಮಾಜ ಪರ ಬೇಲೆಲೆಡು ಜಬದಾರಿಡು ಬೆನೊಂದು ಬೈದರು ಕಲಾ ಸೇವೆ ಸಮಾಜ ಸೇವೆಡು ಸಾರ ಸಾದಿಡು ಸೇವೆ ಸಂದದಿನ ಇರ್ನ ಬದುಕು ಬಂಗಾರ ಆವಡು ಈರು ಕಟ್ಟಿನ ಕನ ಕೋಡಿ ಮುಟ್ಟಡು ನಮ್ಮಿಂಚಿ ಸತ್ಯಲು ಸದಾಕಾಲ ಇರಿನ ರಚನೆ ಮಲ್ತೊಂದು ಬರಡು ಪನ್ಪುನ ಪಾತಿರದ ಹೊರಟು ಮೂಡ್ ಶೆಡ್ಡ ಊರ 10 ಸಂಸ್ಥೆರು ಒಟ್ಟು ಸೇರಿಗೆಡು ನಡಪುನ 5ನೇ ವರ್ಷದ ಸೇವೆಯಾಟದ ಪುತ್ತುಡು ಸಂದೈತ ಮಲ್ಪುನ ಚಿತ್ತಿನ ತಮ್ಮನ ಬಲ್ಮನದ ಪೊರ್ಲು ಜೋರೈನ ತಾಟಿದ ಸ್ವರಬರಡು ಅಂಚನೆ ನನಂಜಿ
ನಾನೊಂಜಿ ಸಾಧಕರೇ ನಮ್ಮ ದುಂಬದಿக்கு ಗುಲ್ಲೇರು ಅಮನ್ ಎಸ್ ಕರ್ಕೇರ ತನ್ನ ಎಲ್ಲಿಯ ಪ್ರಾಯೋಡೆ ಬೇತೆ ಬೇತೆ ಕಲಾಕ್ಷೇತ್ರಡ್ ಸಾಧನೆ ಮಲ್ದಿನ ನಮ್ಮ ಊರದ ಬಾಲೆ ಅಮನ್ ಎಸ್ ಕರ್ಕೇರ ರಾಜ್ಯದ ಪುಗರ್ತ್ಯದ ವಾಹಿನಿದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಕಲರ್ಸ್ ಟಿವಿ ಆಯೋಜನೆದ ಇಂಡಿಯಾ ಗಾಟ್ ಟ್ಯಾಲೆಂಟ್ V4 ವಾಹಿನಿದ ಕಾಮಿಡಿ ಪ್ರೀಮಿಯರ್ ಸೀಸನ್ 2 ಸೇರಿನಂಚ ಬೇತೆ ಬೇತೆ ಸಿನಿಮಾಡು ತನ್ನ ಕಲಾ ಚಾತುರ್ಕುಡು ಮೆನ್ಕಾದಿನಾರು ಅಂತಾರಾಷ್ಟ್ರೀಯ ಮಟ್ಟಡು ಬೆಸ್ಟ್ ಚೈಲ್ಡ್ ಆಕ್ಟರ್ ಪಂಪಿ ಮಾನಾಜಿಗೆಯನ್ನು ಪಡೆದು ತುಳುವ ಮನ್ನಡು ಪುಗರ್ತ್ಯನ ಕಣದಿನಾರು ಮಾತ್ರ ತಂದೆ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಬೊಕ್ಕ ಸಾಂಸ್ಕೃತಿಕ ಪರಿಷತ್ ಮೈಸೂರು ರಿಜಿಸ್ಟರ್ಡ್ ಮುಕ್ಲೇತ್ ವಿಶ್ವಮಾನ್ಯ ಕನ್ನಡಿಗ ಪಂತಿ ಮಾನಾದಿಗೆಲ್ಲ ಪಡಕಿನ ಈರು ನಾನಾತು ಸಾಧನೆನ ಈ ಪುಣ್ಯದ ಮನ್ನಡು ಮಲ್ಪುಲೆಕ ಆವಡು ಈರು ಪೋತಿ ಸಾದಿ ತೂತ ಪದ್ಯ ಆವಡು ಪಂತಿ ಪಾತಿರದ ಹೊರಟು ಮೂಡ್ಶೆಡ್ಡೆ ಊರ್ದ 10 ಸಂಸ್ಥೆರು ಒಟ್ಟು ಸೇರಿಗೆಡು ನಡಪನ 5ನೇ ವರ್ಷದ ಸೇವೆಯಾಟದ ಪುರ್ತುಡು ಸಂದೈತ ಮಲ್ಪುನ ಚಿತ್ತಿನ ತಮ್ಮನ ಬಲ್ಮನದ ಪುರ್ಲು ಅಂಚನೆ ನನೊಂಜಿ ಸಾಧಕರು ಗುರುವಪ್ಪ ಪೂಜಾರಿ ಶೆಟ್ಟ ಜಾರ 10 ಸಂಸ್ಥರು ಯಕ್ಷಗಾನ ಸಮಿತಿ ಜಾರೆ ಪಂಪಿ ಕೂಪೆಗೆ 40 ವರ್ಷದ್ದು ತುಂಬು ಒಂಜಾತು ಜನಕ್ಲಿನ ಸೇರ್ಸಾದ ಕಟೀಲ್ ಅಪ್ಪನ ಸೇವೆನ ಬಾರಿ ನಿಷ್ಠೆ ಬೊಕ್ಕ ಭಕ್ತಿಡ್ ಮಲ್ತೊಂದು ಬರೊಂದು ಪುನಾರ್ ಗುರುವಪ್ಪ ಪೂಜಾರಿ ಇಂಚೆನೆ ನನ್ನ ಆತ ಸೇವೆನ ಈ ಪೊರ್ಲ ಮನ್ನಡು ಮಲ್ತೊಂದು ಬರ್ಪುಲಕ್ಕ ಆ ದೈವ ದೇವರು ಇರಿಗ ಅನುಗ್ರಹ ಮಲ್ತೊಂದು ಬರಡು ಪಂಪನ ಪಾತ್ರದ ಹೊರಟು 3 ಶೆಡ್ಡ ಊರ್ದ 10 ಸಂಸ್ಥೆರು ಒಟ್ಟು ಸೇರಿಗೆಡು ನಡಪುನ ಚಿತ್ತಿನ 5ನೇ ವರ್ಷದ ಸೇವೆಯಾಟದ ಪುರ್ತುಡು ಸಂದೈತ ಮಲ್ಪುನ ಚಿತ್ತಿನ ತಮ್ಮನ ಬಲ್ಮನದ ಪೊರ್ಲು ಮಿತ್ತ ಚವಡಿದ ಮಾತಾ ಬಿನ್ನೆರೆಗೆ ಸೊಲ್ಮೆಲೆನ ಸಂದೈತ ಮಲ್ತೊಂದು ನನ್ನ ದುಂಬದಿಗೆ ನಡತೊಂದಿತ್ತಿನ ಅಪ್ಪಿನ ಸೇವೆ ದುಂಬರಿತೊಂದು ಪೋಪುಡು ವೈದಿನ ಚಿತ್ತಿನ ಮಾತ ಭಕ್ತಾಭಿಮಾನಿಲಿಗೆ ಸೊಲ್ಮೆಲೆನ ಸಂದೈತ ಮಲ್ತೊಂದು ಈ ಪೊರ್ಲ ಕಟ್ಟದ ಸಭಾ ಕಾರ್ಯಕ್ರಮಗ ಮುಗಿತಲೆದ ಚಿಕ್ಕೆನ ದೀವೊಂದುಲ್ಲ ಪುಟ್ಟುಂಡ ಎನ್ನತ್ತ ಬಂಜಿಡು ಪುಟ್ಟೊಡಿಯೇ ಮಲ್ತೊಂಡ ತುಳು ಅಪ್ಪಿನ ಸೇವೆ ಮಲ್ಪುಡಿಯೇ ತುಳು ಭಾಷೆದ ಮಿತ್ತು ಉಪ್ಪಡು ಮೋಕೆ ಅವು ಆಜಂದೆ ಉಪ್ಪಡಿ ಜೋಕೆ ಮುಗಿತಲೆದ ಚಿಕ್ಕೆದ ಒಟ್ಟುಗು ಸೊಲ್ಮೆಲು ನಮ್ಮದಾದಂತಹ ಈ ಸೂಡಿದಾಮರದಲ್ಲಿದ್ದವರು ಸಾಧನೆಯನ್ನು ಮಾಡಬೇಕು ಎನ್ನುವಂತ ಉದ್ದೇಶದಿಂದ ನಾವು ಮಾಡಿದಂತಹ ಸಾಧನೆಗೆ ಆ ದೇವತೆಗಳ ಮೋಸದಿಂದ ಇವತ್ತು ನಾವು ಈ ಗಿರಿಗೌಹರಗಳಿದ್ದೇವೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ನಮಗೊಬ್ಬ ನಾಯಕ ಬೇಕು. ಮಾರನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿಕೊಂಡದು ಮಾತ್ರ ಅಲ್ಲ, ಭಜನೆ ಮೂಲಕ ಮೆಚ್ಚಿಸಿಕೊಂಡು ಬೇಕಾದಂತ ವರಬಲವನ್ನು ಪಡೆದುಕೊಂಡಿದ್ದಾನೆ. ತಳಮಾಡು
ತುಂಬಾ ಹೊತ್ತಾಯ್ತು ಅಂತ ಬಂದಲ್ಲ ಕಾಯುವ ಹಾಗೆ ಮಾಡಿದ್ದಾರೆ ನಡೆ ತಂದ ದೈತ್ಯರ ಗಣನವನ್ನು ವೀಕ್ಷಿಸುತ್ತಾ ಇದ್ದೆ. ಯಾರು ನೀವು ಎಲ್ಲಿಂದ ಬಂದರೆ ನಿಮಗೆಲ್ಲರಿಗೂ ನನ್ನ ದೊಡ್ಡ ಪ್ರಣಾಮ. ನಾವು ಯಾರು ಅನ್ಯರಲ್ಲ, ಮತ್ತೆ ನಿನ್ನ ಜಾತಿ ಬಾಂಧವರಿದ್ದೇವೆ. ಜಾತಿ ಬಾಂಧವರು? ಹೌದು. ಮತ್ತೊಮ್ಮೆ ನಮಸ್ಕಾರಗಳು. ನಮಸ್ಕಾರಗಳು. ನೀನ್ ಎಲ್ಲಿದ್ದವ? ಈ ಹಿಂದೆ ಇಲ್ಲೇ ಇದ್ದವ. ಇಲ್ಲೇ ಇದ್ದವ. ಚೋಳಿದಾಪುರದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಹೆಸರು? ಶಂಕಾಸುರ. ಅವ ಯಾರು? ದುರ್ಗಾಸುರ. ನಿಮದಿಯಲ್ಲಿ ಬಿಡಾಸುರ. ಮುಂದೆ ಶಿಶಿರಾಸುರ. ಹಿಂದೆ ವೈರ್ಗಾಸುರ. ಎಡಬಲ. ಎಲ್ಲರೂ ನಮ್ಮವರೇ. ದೈತ್ಯ ವರ್ಗವನ್ನು ರಹಿಕೊಂಡು ಇಲ್ಲಿಗೆ ಬರಬೇಕಾದ ಕಾರಣ ಉಂಟು. ಏನು? ಎತ್ತರವಾದ ಪೀಠವನ್ನು ಬೆಳೆಯಬೇಕು ಎನ್ನುವಂತ ಉದ್ದೇಶದಿಂದ ನೇರವಾಗಿ ಸ್ವರ್ಗಕ್ಕೆ ಏರಿದೆವು. ಹೋಗಿ ದೇವತೆಗಳ ಸಮರುಗಳಲ್ಲಿ ಬಡಿದೋಡಿಸಿದೆವು. ಓಡಿಸಿದ ಮೇಲೆ ಅಲ್ಲಿಯ ಪೀಠವನ್ನು ಪಡೆದೆವು, ಮೆರೆದೆವು, ಸಂತೋಷ ಪಟ್ಟೆವು. ಸ್ವರ್ಗಲೋಕದ ಪೀಠ ಬೇಕೆಂದು ಹೋದವ ಯಾಕೆ ಕೆಳಗೆ ಇಳಿದದ್ದು? ಬರುವುದಕ್ಕೆ ಮತ್ತೊಂದು ಕಾರಣ ಉಂಟು. ಏನು? ಓಡಿದಂತಹ ಸುರಪ ನೇರವಾಗಿ ಹೋದ. ಎಲ್ಲಿಗೆ? ಎಲ್ಲಿ? ಲಕ್ಷ್ಮೀನಾರಾಯಣ. ಅವ ಇಲ್ಲ ಅಂತ ಹೇಳಿದ್ರು ಯಾರು? ಇಲ್ಲ, ಅವನಲ್ಲಿಗೆ ಅವನಿದ್ದಾನೆ. ಓ, ಅವ ವೈಕುಂಠವಾಸಿ ನಾರಾಯಣ. ಅವ ಏನು ಮಾಡಿದ ನಿಮ್ಗೆ? ಅವನಾಗಿ ಬರಲಿಲ್ಲ, ಮತ್ತೆ ಅವನ ಚಕ್ರವನ್ನು ಕಳುಹಿಸಿದ. ಚಕ್ರ ಏನಾಯ್ತು? ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡೆವು. ಶಂಕದುಗ್ಗರೇ, ಚಕ್ರಾಘಾತಕ್ಕೆ ಒಳಗಾದಂತ ಹರಿಯು ಈ ಅಂಗಾಂಗಗಳನ್ನು ಕಳೆದುಕೊಂಡು ಎಲ್ಲಿ ತೂರಾಯೋ? ಗಿರಿಗ ಹೊರಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದವರು. ಆಗ ಏನಾಯ್ತು? ಆ ಸಮಯಕ್ಕೆ ಉದಯ ವಾರ್ತೆ. ಹೇಗಂತೆ? ಚೋಳಿದಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಬಾಲಮಹಿಷ ಹುಟ್ಟಿಕೊಂಡಿದ್ದ. ಬಾಲಮಹಿಷ? ಹೌದು. ಮಹಿಷ ಆ ವಿಚಾರವನ್ನು ತಿಳಿದು ನಮಗಾದಂತಹ ಮೋಸ, ನಿನಗಾದಂತಹ ಅನ್ಯಾಯ, ಎರಡು ವಿಷಯವನ್ನು ನಿನ್ನಲ್ಲಿ ತಿಳಿಸಬೇಕೆಂದು ಯಾವರಿಗೆ ಅನ್ಯಾಯ ಆಗಿದೆ? ನಿನ್ನ ತಂದೆಯನ್ನು ಕೊಲ್ಲಿಸಿದ್ದು
ಸ್ವರ್ಗಲೋಕದ ಸುರಗದ್ದುಗೆಗೆ ಯಾರೆಂದುಕೊಂಡಿರಿ? ಪುರಂದರ ನಾಮಕ್ಕೆಂದು ಕೇಳಿದ್ದೇವೆ. ನಾನೇ ಸರಿ. ಒಂದು ತಕ್ಕ ನಾನೇ ಕವಿದ ಯಾರದು ಯಾರದು? ಆದಿತ್ಯ ಕೀಳು ಕೀಳು. ಆದಿತ್ಯ ಕೀಳು ಕೀಳು. ಲಾಲಿ ಲಾಲಿ ಅಂತ ಹೇಳ್ಕೊಂಡು ಬರ್ತಾ ಇದ್ದೆ. ಈಗ ಅದಿಲ್ಲ ಬೇಡ. ಈಗ ಅದಿಲ್ಲ ಮತ್ತೆ ಲಾಲಿಲ್ಲ ಮತ್ತೆಂತ? ಅದು ಬಿಟ್ಟಿದ್ದೇವೆ. ಬಿಟ್ಟಿದ್ಯಾ? ಅದು ಬಿಟ್ಟು ಬೇರೆ ಅದು ಈಗಲ್ಲಿರೋದು. ನೀವು ಸೇವೆ ಮಾಡಬೇಕು ಅಂತ. ಓ ಸೇವೆ. ಹೌದು. ನೀನಲ್ವಾ ಅವತ್ತು ಬಂದದ್ದು? ದೇವ್ರ. ಭೂಲೋಕದಲ್ಲಿ ನಾನು ಪುಣ್ಯ ಮಾಡಿದ್ದೆ. ಏನದು? ಸೇವೆ ಮಾಡ್ಬೇಕು ಅಂತ ಹೇಳಿದ್ದು ಹೌದು. ಆದ್ರೆ ಅವತ್ತೆಲ್ಲ ಅಲ್ಲಿ ಸೇವೆ ಮಾಡ್ತಾ ಇದ್ದೆ. ಈಗ ಅವ್ರು ಹೇಳಿದ್ರು ಈ ಸಲ ಅಲ್ಲಿ ಬೇಡ ನಿಮ್ದು ಸೇವೆ, ಇಲ್ಲಿ ಸೇವೆ ಮಾಡಬೇಕು. ನೀನು ಒಳ್ಳೆ ಕೆಲಸ ಮಾಡಿ. ಇಲ್ಲಿಗೆ ಸೇವೆ. ನಮ್ಮದು ಒಟ್ಟು ಎಲ್ಲಿ ಎಲ್ಲಿ ಹೋಗುದು ಕಡೆಲ್ಲ ಸೇವೆ ನಮ್ಮದು. ದೇವ್ರ ವಿಷಯ ಬೇರೆ ಉಂಟು. ಏನು ಸೇವೆ ಸಂಗತಿ ಅಲ್ಲ, ಮತ್ತೆ ಮಹಾದ್ವಾರದ ಮುಂಭಾಗದಲ್ಲಿ ಬಹಳಷ್ಟು ದೊಡ್ಡ ಸೇವೆ. ಹೌದಪ್ಪ. ಹೌದಾ? ನಮ್ಮವರ? ನಮ್ಮವರಲ್ಲ, ನಮ್ಮವ್ರದ್ದು ಸೇನೆಯ? ನಮ್ಮವ್ರದಲ್ಲ, ಹೊರಗಿನಿಂದ ಸೇನೆ ಬರ್ತಾ ಇತ್ತು. ಹೌದು ಹೌದು. ಬಂದವ ಯಾರು ಏನು ಆಗುತ್ತ ಬೇಡ, ಒಬ್ಬರಲ್ಲಿ ಕೇಳಿ ಯಾರು ನೀನು ಅಂತ. ಆವಾಗ ಒಬ್ಬ ಹೇಳಿದ ವಿದ್ಯುತ್ ಮಂಡಳಿ ಅವರು. ಹೌದಾ? ವಿದ್ಯುತ್ ಮಂಡಳಿ ಅವರು ಎಲ್ಲ ವ್ಯವಸ್ಥೆ ಆಗಿದೆಯಲ್ಲ? ಯಾವುದು? ದೀಪ ಅಲ್ಲ? ವಿದ್ಯುತ್ ಮಂಡಳಿ ಏನದು? ಅವರ ಮಗ ವಿದ್ಯುತ್ ಮಂಡಳಿ ಅವರ. ವಿದ್ಯುತ್ ಮಾಲಿಯ ಮಗ. ಮಹಿಷಾದಾನವ. ವಿಶೇಷ ನೋಡುವಾಗ ಮೇಲೆ ಕಾಲು ಕೆಳಗೆ ಕೋಡು, ಮೇಲೆ ಕಾಲು ಕೆಳಗೆ ಕೋಡು. ಹಾಗಾದ್ರೆ ಕೋಟೆಯಲ್ಲಿ ಬಂದದ್ದು ನನಗೇನು ಗೊತ್ತು? ವಿಷಯ ಕೇಳುವ ಗೊತ್ತಾಗಿ ಮಹಿಷಾದಾನವ ಅಂತ ಹೇಳಿದ. ಬಂದ ಉದ್ದೇಶವನ್ನು ಕೇಳಿದೆ. ತಂದೆಯನ್ನು ಕೊಂದ ಸೇಡನ್ನು ಇವನಿಗೆ ಅಂತೆ. ಆದ್ರೆ ಜತೆಯಲ್ಲಿ ಬೇರೆ ಬರುವುದು. ಜೊತೆಯಲ್ಲಿ ಬೇರೆ ಇದ್ದಾರೆ. ಸಂಘ ಜಾಗಟೆ ಬಿಡಾರ. ಓ ಬೋಲಗದವರು ಬಂದಿರ್ಬೇಕು. ಯಾವುದು? ನಮಗೆ ಹೋಗ್ಲಿಕ್ಕೆ ಅವತ್ತು ನಮ್ಮ ದೇವರಲ್ಲಿ ಅಂಗಾಂಗವನ್ನು ಕಳ್ಕೊಂಡಂತ ವ್ಯಕ್ತಿಗಳು. ಹೌದೌದು. ಇವರು ನಾಲ್ಕದ ಪೀಠದ ಆಚೆಗೆ ಬಂದವರು. ಅವ ತಂದೆಯನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಹೌದು. ಹಾಕಿದ್ದಾನಂತೆ. ನಿಮ್ಮ ನಿಮ್ಮ ವಾಹನ ಏರಿಕೊಳ್ಳಿ, ಆಯುಧಗಳನ್ನು ಹಿಡಿಯಿರಿ.
ಮಹಿಷ, ನನಗೆ ಪೀಠವನ್ನು ಬಿಟ್ಟುಕೊಡು, ಇದರ ಓಡಿಸಿ. ಪಡೆದಂತಹ ಸ್ವರ್ಗ ಇದನ್ನು ಹೇಳುವುದಕ್ಕೆ ಕೇಳುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಳಿಯನ ಹಾಗೆ ಬಂದಿದ್ರೆ ಕೊಡಬಹುದಿತ್ತು. ಅಳಿಯ ಅಂತಾದ್ರೆ ಮಗನನ್ನು ಕೊಟ್ಟು ಮದುವೆ ಮಾಡಬಹುದಿತ್ತು. ಆದ್ರೆ ನನ್ನ ದಾರಿಗೆ ಬಂದ್ರೆ ಮಾತ್ರ ಲೋಕಕಂಟಕ ಕಾರ್ಯವನ್ನು ಮಾಡಿದ್ರೆ ಅಳಿಯ ಅಂತ ನೋಡಿಕೆಲ್ಲ ಕೊಡಿ ಬಿಡುತ್ತೇನೆ. ಸ್ವರ್ಗಲೋಕದ ದಿಗ್ವಿಜಯದಲ್ಲಿ ತಡಾದ್ರೂ ಕೂಡ ಬೇಗ ಏರಿದ್ದೇವೆ. ನಿಮ್ಮ ಸಹಕಾರದಿಂದ ನಾಕದ ಗದ್ದುಗೆ ನೇರಿದಂತಹ ನಾನು ವಾಸವು ಮುಖ್ಯರನ್ನು ಕೇಳಿದೆ. ಅನಿಮಿಷರಲ್ಲಿ ಯಾರಿದ್ದಾರ? ಯಾರು ಇಲ್ಲ. ಅವರು ಓಡಿದಲ್ಲಿ ಹುಲ್ಲು ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಂತದಲ್ಲಿ 14 ಲೋಕದ ದೊರೆ ಯಾರು? ಹೋಗಿ ಭೂಲೋಕಕ್ಕೆ ಮತ್ತು ಮಹಾಪಾತಕಗಳನ್ನು ಮಾಡಿ ಯಾರು ವಿರೋಧಿ ಸಿದ್ಧ ಮಾಡ್ತಾರೋ ಕಡೆಗಿದ್ದು ಸರಿ. ಇದು ನನ್ನ ಆಜ್ಞೆ. ನಡೆ ಸರಿ ನಡೆ. ಓಹೋಯ್, ಅದು ಯಾರು ಆ ಕಡೆ ಈ ಕಡೆ ಹೋಗುದು? ಸೂರ್ಯಚಂದ್ರರ ಭಾಸ್ಕರ ಮತ್ತು ಶಶಿ. ನಿಮ್ಮದಾದರೂ ಸರಿ. ಇನ್ನು ಮುಂದೆ ನೀವು ಆಕಾಶ ಪಥದಲ್ಲಿ ಆ ಕಡೆ ಈ ಕಡೆ ಹೋಗಬೇಕಾದ್ರೆ ನನ್ನ ಆಜ್ಞೆ ಧಿಕ್ಕರಿಸಿ ನಡೆದದ್ದು ಗೊತ್ತಾದ್ರೆ ಜತನ ಎಚ್ಚರಿಕೆ. ಸಹೃದಯಿ ಕಲಾ ಅಭಿಮಾನ ವಿಜ್ಞಾಪನೆ. ಇಂದಿನ ಈ ಸೇವೆ ಆಟವನ್ನು ಆಡಿಸಿದಂತಹ ಮೂಡುಶೆಡ್ಡೆ 10 ಸಂಸ್ಥರಿಗೆ ನಮ್ಮ ಮೇಳದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಲ್ಲದೆ ಸೌಮ್ಯತೆಯಿಂದ ಈ ಕಾರ್ಯಕ್ರಮವನ್ನು ನೋಡ್ತಿರೋ ತಮಗೆಲ್ಲರಿಗೂ ನಮ್ಮ ಮೇಳದ ಪರವಾಗಿ ಅನಂತ ಧನ್ಯವಾದಗಳು.
ತಮಗೆಲ್ಲರಿಗೂ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಸೌಭಾಗ್ಯವನ್ನು ಕರುಣಿಸಲು ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಾಳೆ ನಾವು ಪಕ್ಷಿಕರೆಯಲ್ಲಿ ಶ್ರೀ ದೇವಿ ಮಹಾತ್ಮ ಕಥಾಭಾಗವನ್ನು ಆಡಿಸಲಿಕ್ಕಿದ್ದೇವೆ. ಇದೇ ತಿಂಗಳ 18ನೇ ತಾರೀಕಿನಂದು ಶನಿವಾರ ಮೂಡ್ಶೆಡ್ಡೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಇರುವ ಏಕಮಂಡಲದಲ್ಲಿ ನಾವು ವಧು ಐಶ್ವರ್ಯ ನಿಮ್ಮ ಕಥಾಭಾಗವನ್ನು ಆಡಿಸಲಿಕ್ಕಿದ್ದೇವೆ. ಇದೇ ತಿಂಗಳ 12ನೇ ತಾರೀಕಿನಂದು ಆದಿತ್ಯವಾರ ಕಾವೂರು ಕೇಂದ್ರ ಮೈದಾನದಲ್ಲಿ ಶ್ರೀ ದೇವಿ ಮಹಾತ್ಮ ಕಥಾಭಾಗವನ್ನು ನಡೆಸಲಿಕ್ಕಿದ್ದೇವೆ. ಇದೇ ತಿಂಗಳ 22ನೇ ತಾರೀಕಿನಂದು ಶನಿವಾರ ಮೂಡ್ಶೆಡ್ಡೆ ಆದಿಕ್ಷೇತ್ರ ಶ್ರೀ ಜಾರಂದೇವ ದೇವಸ್ಥಾನದ ಬಳಿ 41 ವರ್ಷದ ಸೇವಾಟವಾಗಿ ಶ್ರೀ ದೇವಿ ಮಹಾತ್ಮ ಕಥಾಭಾಗವನ್ನು ನಡೆಸಲಿಕ್ಕಿದ್ದೇವೆ. ಶ್ರೀ ದೈವರಾಜ ಕೋರ್ದಬ್ಬು ಬಾರಗೇಶ್ವರ ದೇವಸ್ಥಾನ ಶಾಲೆ ಪದವು ಮೂಡ್ಶೆಡ್ಡೆ ಇದರ 41ನೇ ವರ್ಷದ ವಾರ್ಷಿಕ ನೇಮೋತ್ಸವವು ತಾರೀಕು ಇದೇ ತಿಂಗಳ 11ರಿಂದ 12 ತಾರೀಕು ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವ ಚಂದಗಾಣಿಸಿಕೊಡಬೇಕು ಕೇಳಿಕೊಳ್ತಾ ಇದ್ದೇವೆ. ಅಲ್ಲದೆ ನಮ್ಮ ಈ ಮೇಳು ನಿಮ್ಮೂರಿಗೆ ಬಂದಾಗ ಅಥವಾ ಇನ್ನಿತರ ಯಾವುದೇ ಮೇಳು ನಿಮ್ಮೂರಿಗೆ ಬಂದಾಗ ಸಕಲ ವಿಧದ ಸಹಕಾರವನ್ನು ಕೊಟ್ಟು ಸಹಕರಿಸಿ ಕೇಳಿಕೊಳ್ತಾ ಮುಂದಿನ ಕತೆಗೆ ಅನುವು ಕೇಳಿಕೊಳ್ತೇನೆ. ಜೈ ಹಿಂದ್ ಯಕ್ಷಗಾನ. ಕಾಯ ಕುಗ್ಗಿದೆ, ಬೆನ್ನು ಬಗ್ಗಿದೆ, ಶಿರಸ್ಸು ತಗ್ಗಿದೆ, ಮುಡಿ ಬಾಗಿದೆ. ರಥ ಬರುವ ಪಥದಲ್ಲಿ ಜೊತೆಯಾಗಿ ಬಂದ್ರಲ್ಲ, ಏನು ಕಥೆ, ಯಾಕೀ ವ್ಯಥೆ, ಹೇಳಯ್ಯ ನನ್ನಲ್ಲಿ. ಏನೆಂದು ಹೇಳಲಿ ದೇವ, ನಿಮಗೆ ಅರಿವಿಲ್ಲ ಅಂತಲ್ಲ, ಆದರೂ ನಮ್ಮ ಕಷ್ಟವನ್ನು ಹೇಳಲು ಬಂದಂತಹ ನಮ್ಮ ಬಾಯಲ್ಲೇ ಕೇಳಬೇಕು ಎನ್ನುವಂತ ತವಕ ನಿಮಗೆ. ನೀವೇ ವರವನ್ನಿತ್ತಿದ್ದೀರಿ ಮಹಿಷಾಸುರನಿಗೆ. ಅವ ಅದನ್ನು ಸದುಪಯೋಗ ಪಡಿಸುವುದನ್ನು ಬಿಟ್ಟು ನೇರವಾಗಿ ನಮ್ಮದಾದಂತಹ ಸ್ವರ್ಗಲೋಕವನ್ನು ಏರಿ ನಮ್ಮನ್ನು ಎಸೆಗೈಸಿದ ಲೋಕದಲ್ಲಿ ಮಾಡಬಾರದ ಪಾತಕಗಳನ್ನು ಎತ್ತರಿಸುತ್ತಾ ಇದ್ದಾನೆ. ನಮಗೆ ಕಷ್ಟವಾಗಿದೆ. ಆದರೆ ತೋರುವೆ ಮಾಧವಲ್ಲಿಗೆ ಹೋಗುವ ಮಧುಸೂದನ ಅಡಿಯಲ್ಲಿ ದೇವೇಂದ್ರ, ಮನುಷ್ಯನಿಗೆ ನಾ ಕೊಟ್ಟಂತಹ ವರವನ್ನು ಮತ್ತೆ ಹಿಂಪಡೆಯುವ ಹಾಗಿಲ್ಲ. ಹಾಗಂತ ನೀ ಬೇಸರಿಸಬೇಡ. ನಿನಗೆಷ್ಟು ನೋವಾಗಿದೆ ಅಂತ ನೀ ತಿರುಗುವಾಗಲೇ ಗೊತ್ತಾಗಿದೆ. ದುಃಖಿಸಬೇಡ. ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಇದ್ದೇ ಇದೆ. ಜೊತೆಯಾಗಿ ನಾವೆಲ್ಲರೂ ಕೂಡ ಸ್ಥಿತಿಪತಿಯಾದಂತಹ ಮಾಧವನಲ್ಲಿಗೆ ಹೋಗುವ. ಅವ ಈ ಕಷ್ಟವನ್ನು ಪರಿಹರಿಸ್ತಾನೆ. ಹೀಗೆ ಬನ್ನಿ, ಹೀಗೆ ಬನ್ನಿ. ಮಹಿಷನ ಕುರಿತು ಆಲೋಚನೆ ಮಾಡುವ ಅಂತ ನಿನ್ನನ್ನು ಹುಡುಕಿ ಕೈಲಾಸಕ್ಕೆ ಬಂದಾಗ ನೀನು ಅಲ್ಲಿಲ್ಲ. ನಾನು ಕೂಡ ಅಷ್ಟೇ ಭಾವ. ಮಹಿಷನ ಬಾಧೆಯಿಂದ ತತ್ತರಿಸಿದಂತಹ ನಾನು ಏನು ಮಾಡಬಹುದು ಅಂತ ಯೋಚಿಸುತ್ತಾ ವೈಕುಂಠದತ್ತ ಸಾಗಿದವ. ಇಲ್ಲೀಗ ಒಂದಾಗಿದ್ದೇವೆ. ಚಂದ್ರಕಾಂತ ಶಿಲೆ ಕಾಣುತ್ತಿದೆ, ಅದರ ಮೇಲೆ ಕುಳಿತಾಲೋಚನೆ ಮಾಡುವ. ಏನು ಮಾಡೋಣ? ನಳಿನ ಮಗ ಸುರರ ಮಲಗೊಂಡು ವೈಕುಂಠರು ಕಾಣದಿರಲು ಸುಮನಸರೇ, ಇದೋ ಕಂಡಿದೆ. ಅಕುಂಠಿತವಾದಂತಹ ವೈಕುಂಠದಲ್ಲಿದ್ದೇ ತನ್ನ ಕಣ್ಣ ಕೊನೆಯ ಮೊನೆಯ ಚಲನೆಯಿಂದ ಪ್ರಪಂಚ ವ್ಯಾಪಾರವನ್ನೆಲ್ಲ ನೋಡಬಲ್ಲಂತಹ ಪ್ರಭು ಶ್ರೀಮನ್ನಾರಾಯಣ ನಮಗೆ ವೈಕುಂಠದಲ್ಲಿ ಕಾಣುತ್ತಾ ಇಲ್ಲ. ಇಲ್ಲ, ಬನ್ನಿ ಕೈಲಾಸಕ್ಕೆ ಹೋಗುವ. ಲೋಕ ಮೂರನ್ನೇ ಸುಟ್ಟು ಕಣ್ಣಿಗೆ ಬೊಟ್ಟಿಟ್ಟುಕೊಳ್ಳುವಂತಹ
ಮಹಾಪ್ರಭು ಪರಮೇಶ್ವರ ಕೈಲಾಸದಲ್ಲಿ ಕಾಣುತ್ತಾ ಇಲ್ಲ. ಪರಮೇಶ್ವರ ಕೈಲಾಸದಲ್ಲಿಲ್ಲ. ಕೇಳಿ ಕೇಳಿ ಹೇಳಿದಿರಾ ನಭೋವಾಣಿಯನ್ನು. ಹರಿಹರರೀರ್ವರು ಕೂಡ ತುಹಿನಾದ್ರಿಯ ತುತ್ತ ತುದಿಯಲ್ಲಿರುವಂತಹ ಚಂದ್ರಕಾಂತ ಶಿಲೆಯಲ್ಲಿ ಮಂಡಿತರಾಗಿದ್ದಾರೆ ಎನ್ನುವುದು. ಇನ್ಯಾಕೆ ತಡ, ಆ ಕಡೆಗೆ ಹೋಗ. ಸಕಲರನ್ನು ಕರೆದುಕೊಂಡು ಬರುವುದಕ್ಕೆ ಪ್ರಬಲ ಕಾರಣವುಂಟು ಪರಾಕೆ. ನನ್ನಿಂದಲೇ ವರವನ್ನು ಪಡೆದಂತಹ ಮಾಲಿನೀಕಂದನಾದಂತಹ ಮಹಿಷನಾಮಕನು ಅಧರ್ಮದ ಪಥದಲ್ಲಿ ಸಾಗುತ್ತಾ ತಲತ್ರಯಗಳು ತಲ್ಲಣಗೊಳ್ಳುವ ಹಾಗೆ ಮಾಡಿದ್ದಾನೆ. ನೀವೇ
ದುರ್ಗೆ ಜಯ 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 ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪಾಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಜಗನ್ಮಾತೆ ಕೂಳ ಮಹಿಷ ಪರಿಭವವನ್ನು ಯಾವ ನಾಲಿಗೆಯಲ್ಲಿ ಹೇಳಮ್ಮ. ತಿಥಿ ಪೌತ್ರನು ಮಾಲಿನಿ ಪುತ್ರನು ಆದಂತಹ ದುರುಳ ಮಹಿಷಾಕ್ಯ ವಿಧಾತನಿದ್ದಂತಹ ವರಬಲವನ್ನೇ ದುರುಪಯೋಗಪಡಿಸಿದ ದುಷ್ಟರಾದಂತಹ ಶಂಕದುರ್ಗರನ್ನು ಸೇರಿಸಿಕೊಂಡು ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡಿ ಯುದ್ಧದಲ್ಲಿ ಇಂದ್ರಾದಿ ಸುಮನಸರನ್ನು ಪಡೆದೋಡಿಸಿ ತ್ರಿವಿಷ್ಣುವನ್ನು ಏರಿ ಮೆರೆಯುತ್ತಿದ್ದಾನೆ. 14 ಲೋಕವನ್ನೇ ಸ್ವಾಧೀನಪಡಿಸಿದ್ದಾನೆ. ಸೂರ್ಯ ಚಂದ್ರರ ಗತಿಯನ್ನು ಕೆಡಿಸಿದ್ದಾನೆ. ಯಾಗ ಯಜ್ಞಾದಿಗಳನ್ನು ಹಾಳು ಮಾಡಿದ್ದಾನೆ. ಋಷಿ ಮುನಿಗಳಿಗೆ, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ ಬದುಕುವುದಕ್ಕೆ ಕಷ್ಟವಾಗುತ್ತಿದೆ. ಧರ್ಮ ಗ್ಲಾನಿಯಾಗಿ ಅಧರ್ಮವೇ ತಾಂಡವವಾಡ್ತಾ ಇದೆ. ಅಂತಹ ದುರುಳನಾದಂತಹ ಮರುಳ ಮಹಿಷರನ್ನು ಮರ್ದಿಸಿ ಮಹಿಯ ಮಾಂಗಲ್ಯವನ್ನು ಉಳಿಸ ಅಜನನ್ನು ವಚನೆಯ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದು ಮದಾಂಧನಾಗಿ ಮೆರೆಯುತ್ತಾ ಇದ್ದಾನೆಯೇ, ಅಂತಹ ದುರುಳ ಮಹಿಷರನ್ನು ಬಂಧಿಸಿ ಆತನ ಜೊತೆಲಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಲ್ಲ ರಕ್ಕಸರನ್ನು ಸಂಹರಿಸಿ ಲೋಕಕ್ಕೆ ಸೌಖ್ಯವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಸಕಲರು ಮಣಿಯ ವಿಶ್ವಕರ್ಮ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಆ ವಿಶ್ವಕರ್ಮನು ಶೋಭಿಸುವ ಭೂಷಣ ವಸನ ಅರ್ಪಿಸಲು ಅಜ ಭವ ಇಂದ್ರಾದಿ ಸುಮನಸರೇ, ನಮ್ಮ ಮೊರೆಯನ್ನಾಲಿಸಿದ ಮಹಾಮಾತೆ ದುರುಳ ಮಹಿಷರನ್ನು ಮರ್ದಿಸ್ತೇನೆ ಎಂಬ ಹಾಗೆ ಅಭಯ
ವಾಕ್ಯವನ್ನು ಕೊಟ್ಟಿದ್ದಾಳೆ, ಇದರಲ್ಲಿ ಎರಡು ಮಾತಿಲ್ಲ. ನಿರಾಭರಣ ಸುಂದರಿಯಾದ ಮಹಾದೇವಿಯನ್ನು ಅಲಂಕರಿಸುವುದಕ್ಕೆ ವಿಶ್ವಕರ್ಮರೇ ಘನದರದಲ್ಲಿ ಶೋಭಿಸುವಂತಹ ಸಕಲ ವಸನ ಭೂಷಣವನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದಾಗ ಸುರನಾರಿಯರೆಲ್ಲರೂ ಓಡೋಡಿಕೊಂಡು ಬಂದು ಅಮ್ಮನ ಅಂಗಾಂಗವನ್ನು ಶೃಂಗಾರ ಮಾಡಿದ್ದಾರೆ. ಕೇವಲ ಸಂಕಲ್ಪ ಮಾತ್ರದಿಂದಲೇ ಮಹಿಷಮರ್ದಿನಿಯಾಗುವಂತಹ ಯೋಗ್ಯತೆ ಮಹಾಮಾತೆಗೆ ಇದ್ರೂ ಕೂಡ ನಮ್ಮ ಕೈಯಲ್ಲಿರುವಂತಹ ಈ ಆಯುಧದ ಪಾವಿತ್ರ್ಯ ಮತ್ತು ಹೆಚ್ಚಾಗಲಿ ಎಂಬ ಕಾರಣಕ್ಕೆ ಶ್ರೀದೇವಿಯ ಭಕ್ತರಾಗಿ ಮಹಾಮಾತೆಯ ಮಕ್ಕಳಾಗಿ ನಮ್ಮ ಕೈಯಾಯುಧವನ್ನೇ ಸಾದರದಲ್ಲಿ ಮಾತೆಯ ಕಾಲಿಗರ್ಪಿಸಿ ಕಾಲಿಗೆ ಸಮರ್ಪಿಸೋಣ. ಹರಿಣೀರು ರೂಪವಿದೆ. ಸುದರ್ಶನ ಚಕ್ರಧಾಯ ಕನಕಗರ್ಭನು ಬ್ರಹ್ಮದಂಡವನಿದ್ದು ವಂದಿಸಲು ವಿನಯವಿರಲಿ ಸುರಭ ಪುರುಷರು ಶಬ್ದಾಯುಧಗಳು ಮಣಿದು ಮಾತೆಯ ಪದದೊಳಿರಿಸುತ್ತ ನಾವೆಲ್ಲರೂ ಭಕ್ತಿ ಭಾವದಿಂದ ಅರ್ಪಿಸಿದಂತಹ ಸಕಲಾಯುಧವನ್ನು ಮಹಾದೇವಿ ಅಷ್ಟಭುಜದಲ್ಲಿಯೇ ಧರಿಸಿಕೊಂಡಿದ್ದಾಳೆ. ಮಹಿಷವದೆಗೆ ಹೋಗುವಂತಹ ಸಂದರ್ಭದಲ್ಲಿ ಪರ್ವತರಾಜನೇ ಸಿಂಹರೂಪವನ್ನಾಗಿ ಮಹಾದೇವಿಗೆ ವಾಹನವಾಗಿ ಬರ್ತೇನೆ ಅಂತ ನೀವಿದ್ದಂತಹ ಇದನ್ನು ಅಷ್ಟಭುಜದಲ್ಲಿ ಧರಿಸಿಕೊಂಡಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದಂದು ಬೇಮಳಗು ತುರಂತ ಈ ವೇಳೆಯಲ್ಲಿ ಕೂಳಮೈಶ್ವರ ವಧೆಗಾಗಿ ಸಿಂಹವಾಹಿನಿ ಆಗ್ತೇನೆ, ಸಿಂಹವಾಹಿನಿ ಆಗ್ತೇನೆ, ಸಿಂಹವಾಹಿನಿ ಆಗ್ತೇನೆ.
ನೋಡ್ತಾ ಇದ್ದೇನೆ. ಆಕಾಶದಿಂದ ಕೆಂಡದ ಮಳೆ ಸುರಿತಾ ಇದೆ. ಮತ್ತೊಂದು ಕಡೆ ದಿಟ್ಟಿಸಿ ನೋಡಿದ್ರು ಉಲ್ಕಾಪಾತಗಳು, ಧೂಮಕೇತುಗಳ ಸಂಚಾರ, ನರಿ ನಾಯಿಗಳ ಚೀರಾಟ ಕೂಗಾಟ. ಯಾಕೆ ಹೀಗೆ ಎಂಬುದಾಗಿ ತಿಳಿದು ಬರುವುದಕ್ಕಾಗಿ ಶಂಕದುರ್ಗರನ್ನು ಕಳುಹಿಕೊಟ್ರೆ ಅವರನ್ನು ನಾರಿ ಆಕೆ ಯಾರೇ ಆಗಿರಲಿ ಯುದ್ಧ ಸಿದ್ಧತೆಯನ್ನು ಮಾಡಿದ್ದೇನೆ. ರಣರಂಗವನ್ನು ಸೇರಿಕೊಳ್ತೇನೆ. ಸರಿಯಾಗಿ ನೋಡಿದ್ರೆ ಒಂದಲ್ಲ ಎರಡಲ್ಲ ಕೇಸರಿಯನ್ನು ಏರಿಕೊಂಡು ನನ್ನ ಮುಂದೆ ಒಲಿಸಿ ನಿಂತಿಯಲ್ಲ. ಶಂಕದುರ್ಗರನ್ನು ಯಾಕೆ ಕೊಂದೆ? ಯಾಕೆ ಶೋಣಿತಾಪುರಕ್ಕೆ ಬಂದೆ? ನಿನಗೂ ನನಗೂ ಏನು ದ್ವೇಷ? ಮಾಡಿದ್ದು ತಪ್ಪಾಯ್ತು, ಕಾಲಿಗೆರಗು. ಗರ್ವದಿಂದ ಮುಂದುವರಿದೆ ಎಂದಾದರೆ ಸಮರಸನ ಬರೆಯುವುದಕ್ಕೂ ನಿನ್ನನ್ನು
ಒಂದೋಳು ಸಾಮಾನ್ಯ ಹೆಣ್ಣೆಂಬುದಾಗಿ ಭಾವಿಸಿದೆಯೋ ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಬಾಲ ಮೃತ್ಯುವು.
9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಫೂಲರನ್ನು ಒದಗಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರ್ಲಭೈಶ್ವರ ಶಿರವನ್ನೇ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠ ನನಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ನಾನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ.
ಬಕಾರ ಬಯಲು ಶೋಣಿತ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೀರಿ? ಶುಂಭಾದಿ ಶುಂಭ ಕೇಳಿದ್ದೇವೆ. ಸರಿ, ಹೊರಟು ಬಂದ ಕಾರ್ಯಕಾರಣಗಳು ವರ್ತಮಾನ ಕಾಲದಲ್ಲಿ ಇಲ್ಲಿಯ ಜನಪದವನ್ನು ಘನಪರಾಕ್ರಮದಿಂದ ಬಾಳಿಸುತ್ತಾ ಬರುತ್ತಾ ಇದ್ದೇವೆ ತಮ್ಮ. ಅಷ್ಟೇ ಸಾಲದೆಂಬಂತೆ ನಾವು ಕೈಗೊಂಡ ಸಾಧನೆಗಳೇನು? ಮಾತ್ರವಲ್ಲ ದಿಗ್ವಿಜಯವನ್ನು ಕೈಗೊಂಡೆವು. ಭೂಲೋಕ ಪಾತಾಳ ಎರಡನ್ನು ನಮ್ಮ ಅಂಕೆಯಲ್ಲಿ ಇರಿಸಿದ್ದೇವೆ. ಮುಂದೆ ನಮ್ಮ ಲಕ್ಷ್ಯ ಸ್ವರ್ಗದೊಳಗೆ.
ಹೌದು. ಅದನ್ನು ಇಳಿಸ್ತೇನೆ. ನಿನ್ನನ್ನು ಇಲ್ಲಿಂದ ಓಡಿಸ್ತೇನೆ. ನಮ್ಮೊಡೆಯನಿಗೆ ಶುಂಭದೇವರಿಗೆ ಜಯವಾಗಲಿ, ಶುಭವಾಗಲಿ, ಮುಖಕ್ಕೆ ಮಂಗಳವಾಗಲಿ. ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭನೇ ದೇವ ಎನ್ನುವುದಾಗಿ ಡಂಗುರವನ್ನು ಸಾರು. ಯೋಗ ಯಜ್ಞಾದಿಗಳು ನಡೆದರೆ ಹವಿಸ್ಸೆಲ್ಲವೂ ಶುಂಭಾರ್ಪಣವಾಗಬೇಕು. ಯುದ್ಧವನ್ನು ಮಾಡಿ ಆದದ್ದೇನು ಬೇಕಾದದ್ದು ಹೀಗೆ ಮುಕ್ಕೋಟಿ ಬರ್ದಿಲರನ್ನು ಕೂಡಿಕೊಂಡು ನೇರವಾಗಿ ದುಹಿಣಗಿರಿಗೆ ಬಂದು ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ನನ್ನನ್ನೇ ಸ್ತುತಿ ಮಾಡುತ್ತಾ ಇದ್ದೀಯಾ. ನಿನ್ನ ಭಕ್ತಿಗೆ ಒಲಿದು ಬಂದವಳು ನಾನು. ಏನಾಗಬೇಕು ಹೇಳು? ಏನಾಯ್ತ? ಎದ್ದೇಳಪ್ಪ. ಈ ಹಿಂದೆ ದುಷ್ಟನಾದ ಮನುಷ್ಯನನ್ನು ಕೊಂದು ನಾಕದ ಗದ್ದಿಗೆಯನ್ನು ನೀನು ನಮಗೆ ಸ್ಥಿರಪಡಿಸಲಾಗಿ ನಿನಗಾಗಿ ಇದ್ದ ಪೀಠ ನಿನ್ನ ಅಜ್ಜೆ ಇದ್ದ 3 ಲೋಕವನ್ನು ನಾನು ಪಾಲಿಸ್ತಾ ಇದ್ದೇನಮ್ಮ. ಏನು ಮಾಡೋಣ ಹೇಳು? ಏನಾಯ್ತಪ್ಪ? ದೇವಿಯ ಮಕ್ಕಳಾದಂತಹ ಶಿವನಿಂಬ ಎಂಬ ದಾನವರು ಬ್ರಹ್ಮದೇವನು ತಪ್ಪಿನ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದು ಮದೋನ್ಮತ್ತರಾಗಿ ನಮ್ಮದಾದಂತಹ ಸ್ವರ್ಗಲೋಕವನ್ನು ಏರಿ ನಮ್ಮನ್ನು ಯುದ್ಧದಲ್ಲಿ ಸೋಲಿಸಿ ಲೋಕದಲ್ಲೇ ಮಾಡಬಾರದ ಪಾತಕ ಕಾರ್ಯಗಳನ್ನು ಎಸಗುತ್ತಾ ಇದ್ದಾರಮ್ಮ. ಅವರು ಬಲು ದುಷ್ಟರಾಗಿದ್ದಾರಮ್ಮ. ಅವರಿಂದ ನೀನೇನು ನಿಮ್ಮನು ಮರೆಯ ಕರುಣಿಸುತ್ತ ನೀವ್ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನುಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ, ನಿನ್ನ ಅಭಯವಾಕ್ಯವನ್ನು ಕೇಳಿ ನಮಗೆ ಧೈರ್ಯ ಬಂತಮ್ಮ. ಇನ್ನೇನಾಗಬೇಕು? ಆದರೆ ಸಮಯಾತೀತನಾದಂತಹ ನೀನು ಸಮಯದ ಅವಧಿಯನ್ನು ನಮ್ಮ ಮುಂದಿರಿಸುವುದೇನಮ್ಮ. ನಿನ್ನ ಸಮಯವನ್ನು ಎಣಿಕೆ ಮಾಡುವಂತ ಗಣಿತ ನಮಗೆ ಗೊತ್ತುಂಟೆ. ಕಾಲಮಿತಿಯಲ್ಲಿ ಮುಗಿಸುವುದು ಹೇಗೆ ಮಗನಿ? ಏನು ಮಾಡೋಣ ಹೇಳು? ಅಲ್ಲಿ ಇಲ್ಲಿ ತಿರುಗಾಡುವ ಹಾಗಿಲ್ವಮ್ಮ. ಎಲ್ಲಿಯಾದ್ರೂ ದುಷ್ಟರು ನಮ್ಮನ್ನು ಕಂಡರೆ ಪರಿಪರ್ಯ ಚಿತ್ರ ಹಿಂಸೆ ನೀಡ್ತಾರೆ ತಾಯೇ. ಅಲ್ಲಿಯವರೆಗೆ ನಾವು ಎಲ್ಲಿರ್ಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು
ಬಾಯ್ದಿಂದ ಕೊಲ್ಲುವಂತ ಚಂದವನ್ನು ನೀವೆಲ್ಲರೂ ಕಾಣಬೇಕು. ಹೋಗಿ ಮಕ್ಕಳೇ ನಿಶ್ಚಿಂತರಾಗಿ. ಅಳುವ ಸುಮನಸರಿಗೆ ಧೈರ್ಯ ತಿಳು ಈ ಬಳಿ ಎಷ್ಟು ಹೆದರಿಕೊಂಡಿದ್ದಾರೆ ಪಾಪ. ತಿಳಿದಳ ಕ್ಷಣದಲ್ಲಿ ತಲೆಗೆ ಸಿಲುಕಿಸಿ ಸುಲಭವೆಂದರೆ ತನ್ನ ಮನದೊಳಗೆ ಎಂದು ಯೋಚಿಸಿ ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ನಾನು ಯೋಚಿಸಬೇಕು. ಜಗನ್ಮಾತೆ ಆದಂತ ನನಗೆ ಯೋಚಿಸುವಂತಹ ಪ್ರಮೇಯವನ್ನು ಒದಗಿ ಬಂತಲ್ಲ, ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ ಸ್ವಾಮಿ. ನನ್ನ ಮಗನ ಅಂತ ಬ್ರಹ್ಮದೇವನಾಗಿದ್ದಾನೆ.
ಈ ಹಿಂದೆ ಶುಂಭರ ಪಕ್ಷದ ಚಂಡಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗುವುದು ಯಾರು ಇರುವಂತೆ. ಶುಂಭರ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆ ಮಣ್ಣಿನ ಆಸೆ ಉಂಟೆ? ಇಲ್ಲ. ರಕ್ಕಸರಿಗೆ ಆಸೆಯನ್ನು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರುಳಿಸಿ 3 ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕ್ಯವ ನಾಮಂಗರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುವುದು? ಯೋಚನೆ ಮಾಡುವುದಲ್ಲ, ಮನಸ್ಸನ್ನು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಸರಿ, ಕನಕದ ಉಯ್ಯಲ್ಲಿ ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತನುಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರ ಮೃಗಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರಿಮಳನ್ನ ಆಗ್ರಾಣಿಸಿ ಯಾರು ಎಂಬುದೇ ಹುಡುಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮುಕರನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದಲ್ಲ, ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಶಾಂತಿಯವರ ದಾಂಪತ್ಯದ ಪ್ರತೀಕ ಈ ಲೋಕದ ಬೆಳಕನ್ನು ಕಂಡುಕೊಂಡವರು ಚಂಡಮುಂಡರು ಬಂಡುಗಳಿಗಳು ಎಲ್ಲ ಕಾರಣ ಪ್ರವೇಶ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿದಲ್ಲಿಗೆ ಹೋಗುವ ಮನೋವೇಗ ಅಖಂಡವಾದಂತಹ ಬ್ರಹ್ಮಚರ್ಯ Thank you.
ಕಾಣದಂತೆ ಮಾಯ ಯಾರು ಇಲ್ಲ. ಅರ್ಪಣ ತರ್ಪಣ ಅರ್ಪಣ. ಜಯ ಘೋಷಣೆ ತಿರುಗಾಟ ಮಾಡಿದ ಬರೀ ನಾವು ಮಾಡಿದಂತಹ ತಿರುಗಾಟ ಅದರ ಪರಿಣಾಮ ಹಸಿವೆ ಪರಿಹಾರ ಬಂದೆ ಕದಂಬಾವನ ಮೃಗವೇ ಪ್ರತ್ಯೇಕವಾದಂತಹ ಬೇಟೆಯನ್ನು ಮುಂದುವರಿಸಿದವರಿದ್ದೇವೆ. ಕೈಗೆ ಸಿಕ್ಕಿದ ಪ್ರಾಣಿಗಳ ತಲೆಯನ್ನು ಹಿಡಿದು ಅದರ ಕುತ್ತಿಗೆಯನ್ನು ಕಡಿದು ಮುಂಡ ಮುಂಡ ಪ್ರತ್ಯೇಕವನ್ನಾಗಿಸಿ ಬೇರ್ಪಡಿಸಿದ್ದೇವೆ. ಬೇಕಾದಂತಹ ಮಾಂಸವನ್ನು ತಿಂದಿದ್ದೇವೆ. ಆಮೇಲೆ ಕುಡಿದವಲ್ಲ ಅಮೃತೋಪಾವಧಿಯಲ್ಲಿ ರಕ್ತವನ್ನು ಕುಡಿದಿದ್ದೇವೆ. ಇವತ್ತು ಕುಡಿಲೇಬೇಕು. ಎಲುಬು ಕಟ್ಟ 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 ನೀಡಿದ್ದೇವೆ. ಸ್ವಲ್ಪ ಆದ್ರೂ ಉಳಿಸಿದ್ದೇವ. ಹಸಿವು ಬಾಯಾರಿಕೆ ಎರಡು ನೀಗಿದೆ. ಅದಕ್ಕೆ ಸಮಾಧಾನ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಉಪಾಧಿಯಲ್ಲಿ ಇಳಿತಾ ಇದೆ. ಕಡಿಮೆ ಆಗಬೇಕಿದ್ರೆ ಗಾಳಿ ಅಗತ್ಯವಾಗಿ ಎತ್ತರವಾಗಿ ಕಾಣ್ತಾ ಇದೆ. ತಳುವದ ಸಮಯದಲ್ಲಿ ಕೇಳಿ ಬೇಡಿ ಕುಳಿತು 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 ಪಾಡುತ್ತೀರ
ಊಟವನ್ನೊಡ್ಡಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ. ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಸರಿಯಾಗಿ ಆಲಿಸುವಂತಾದ್ರೆ ಇದು ಹೆಣ್ಣೊಬ್ಬಳ ಹಾಡ್ತಾ ಇದ್ದಾಳೆ. ಹೆಣ್ಣು ಸ್ವರದ ಮೂಲಕ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ. ಭೂಲೋಕದಲ್ಲಿವರಲ್ಲ, ಮತ್ತೆ ಮೇಲೋಕ ಸತ್ಯಲೋಕ. ಆ ಬ್ರಹ್ಮನ ರಾಣಿ ಪಣಿವೇಣಿ ಕಲ್ಯಾಣಿ ವೀಣೆಯ ಪಿಡಿದಿರ್ಪ ವಾಣಿ ತೆರದಲ್ಲಿ ಕಾನನದೆಡೆಗಾಗಿ ಬಂದು ಸಾನುರಾಗದಿಂದ ಹಾಡ್ತಾ ಇದ್ದಾಳೆ. ಅವಳಕ್ಕೆ ಸ್ವಲ್ಪ ಸುಮ್ಮನಿರ. ಇಷ್ಟು ಹೊತ್ತಿಗೆ ಹೆಣ್ಣು ಮಕ್ಕಳು ಹಾಡುವುದಕ್ಕೆ ಉಂಟಾ? ಇದನ್ನು ಹಾಡುವಂತಹ ಸಮರ್ಥರು ಗಂಡು ಮಕ್ಕಳು. ಅದ್ಯಾರದು? ಯಾರು ಗೊತ್ತಾಯ್ತಾ? ಭೂಲೋಕದವರಲ್ಲ. ಮತ್ತೆ ಹೇಳುವುದಕ್ಕೆ ಹೋದ್ರೆ ದೇವಲೋಕ ಸುಧರ್ಮ ಸಭೆಯಲ್ಲಿ ಒಬ್ಬ ಹಾಡುಗಾರ ಇದ್ದಾನೆ. ಯಾರವ? ಅವನೇ ತುಂಬುರು. ರಂಭಾದಿ ನಾರಿಯರ ನರ್ತನಕ್ಕೆ ಅನುವು ಮಾಡಿಕೊಂಡಂತ ತುಂಬುರ ಈ ಸಂದರ್ಭದಲ್ಲಿ ಕಾಡಿಗೆ ಬಂದಂತಾದ್ರೆ ಅಲ್ಲಿ ನೃತ್ಯ ಕಾರ್ಯಕ್ರಮ ನಡೀತದೋ? ಇಲ್ಲ. ಹಾಗಿದ್ರೆ ನರ್ತನ ಸೇವೆ ಇಲ್ಲ ಅಂತ ಹೇಳಿದ್ರೆ ದೇವಲೋಕ ಸಭೆ ಆಗ್ತದ? ಇಲ್ಲಪ್ಪ. ಹಾಗಿದ್ರೆ ಅವಲ್ಲ. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ. ಅದ್ಯಾರದು? ನಾರದ ನೀರದ ಅವನವೇ ಶಾರದ ದೇವ ಋಷಿ ಭಾಗವತೋತ್ತಮ. 3 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡು ಮಗನೇ ಅಂತ ದಕ್ಷ ಅವನಿಗೆ ಶಾಪ ಕೊಟ್ಟಿದ್ದಾನೆ. ಹಾಗಿರುವಾಗ ನಾವು ಈ ಶಾಪ ಸಿಕ್ಕದ ನಾವೇ ನಿಂತಲ್ಲಿ ನಿಲ್ಲುವುದಿಲ್ಲ. ಅವ ಶಾಪ ಸಿಕ್ಕಿದ್ರೆ ಇಷ್ಟೊತ್ತಿರ್ತಾನ? ನಿಲ್ಲಿಕ್ಕಿಲ್ಲ. ಅವನು ಇವಳು ನಾವ್ಯಾಕೆ ಕಾಡಿನ ಮಧ್ಯದಲ್ಲಿ ನಿಂತು ಚರ್ಚೆ ಮಾಡುತ್ತಾ ಸಮಯ ವ್ಯರ್ಥ ಕಳೆಯುವುದು? ಮತ್ತೇನು ಮಾಡುವ? ಕೇಳಿಸ್ತಾ ಇದೆಯಲ್ಲ? ನೋಡಿ, ಹಿಡಿಯುವಾಗ ಗಡಿಬಿಡಿ ಮಾಡಬಾರ್ದು. ಇವತ್ತು ವೇಗವಾಗಿ ಹಿಡಿಬೇಕು. ನಾಳೆಗೆ ಕಷ್ಟ ಬಂದ್ರೆ ಸಾಕು, ಅಡರಿದ್ರೆ ಸಾಕು. ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಚತುರ್ಭುಜೇ ಚಂದ್ರಕಾಲ ಕಂಠೇ ಕುಜೋನ್ನತೆ ಕೋಮಲಾದ ಶೋಣೆ ಪುಂಡ್ರೇ ಭಾಷಾಂಬಿನ ಮುಟ್ಟ ಮಾಡ ಹತ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿ ಶಾಲಿ ಶರಣರು
ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕುಳಿತುಕೊಂಡಿದ್ದಾಳೆ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನವನ್ನು ಹೊರಡ್ತಾ ಇದ್ದಾಳೆ. ಅರೆ ಇನ್ನಿವಳಂತ ಬಿಟ್ಟಗಾರೆ ನೋಡೆ ಸ್ಮರಣ ಕೂರ್ಖಣೆ ಅಂತ ಹೇಳು ನೀರೆ. ಮತ್ತೆ ಶರದಿಂದು ವದನೆ ಹರಿಣನೇತ್ರೆ ಸರ್ವ ತರುಣಿವ ನಿರ್ಮಲಗಾತ್ರೆ. ಆ ನಾಗರಾಜನಿಗೂ ಹೊಗಳದಕ್ಕೆ ಅಸಾಧ್ಯ ಅಂತ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡೆ ತಮ್ಮ ಕಂಡೆ. ಇಲ್ಲಿಗೆ ಬಾರ, ನೀನು ಒಬ್ಬನೇ ಕಂಡ್ರೆ ಸಾಕ, ತಮ್ಮ ನಾನಿಲ್ವಾ? ತೋರಿಸು. ನೋಡು ನೋಡು ಕಣ್ಣೋರೆ ಕುಳಿತಿ ಹೊಳು ಹಲ್ಕಿರಿತ ಬಾ. ಅಣ್ಣ, ನೀನು ಹೇಳಿದಂತಹ ಮಾತು 100% ಸತ್ಯ. ಇವರನ್ನು ಕಂಡಾಗ ಬರುವಂತಹ ಉದ್ಗಾರ ಬಂದೆ ಅರಯಾರಿಗಳು ಮಂಜುಳಗಾತ್ರೆ ತ್ರೈಭುವನ ಮೋಹಿನಿ ಸಾರಸರೇತ್ರೆ. ಮುಖವನ್ನು ಕಂಡಾಗ ಪೂರ್ಣ ಚಂದ್ರನ ಬಿಂಬಕ್ಕೆ ಹೊರತಲ್ಲ, ಆದ್ರೆ ಚೆಲುವ ಮಾನಿನಿ ಈಕೆ ಅಹುದಲ್ಲ. ಅಲ್ಲ ಅಲ್ಲ ಹೌದೇನವಾಗಿ ಹೇಳಿದ್ದೇನೆ. ಇವರನ್ನು ಕಂಡ ಬಳಿಕ ಮನದಲ್ಲಿ ಅದೆಷ್ಟೋ ಪ್ರಶ್ನೆಗಳು ಮೂಡಿ ಬರ್ತಾವೆ. ಇವಳು ಯಾರು ಎನ್ನುವ ಹಾಗೆ. ಯಾರಿವಳು? ಆದ್ರೆ ಉತ್ತರವು ನನ್ನಲ್ಲೇ ಉಂಟು. ಬಂದಂತಹ ಇವಳು ರಮೆ ಇಲ್ಲದೆ ಹೋದ್ರೆ ಉಮೆ. ರಮೆ ಉಮೆಯರ ಮಾತ ಬಿಡು ನೀನು.
ಏನು ಸುಮಶರನ ಅರ್ಧಾಂಗಿ ರತಿ ಏನು ರಮಣಿಯು ಮಿಗಿಸಿ ಮೆರವಳಲ್ಲ ಆ ಕಮಲದ ಸೃಜಿಸಿದ ಶಿವಬಲ್ಲ ಸದಾ ಶಿವಬಲ್ಲ ಸದಾಶಿವ ಹಾಗಂತ ಹೋಗ್ಬೇಡ ನೀನು ಹೋಗಿ ಇಲ್ಲಿಗೆ ಬರುವವರೆಗೆ ಇಲ್ಲಿರ್ತಾಳ ಏನು ನಾನು ಹೋಗುವ ಅವಸರದಲ್ಲಿ ಅವಳ ಮುಖ ನೋಡಿದ್ದೇನೆ ಆಗಿಂದ ಆಲೋಚನೆ ಮಾಡ್ತಾ ಇದ್ದೇನೆ ಎಷ್ಟೊತ್ತಿಗೆ ಮುಗಿತದೆ ಹೋಗುದು ಅಂತ ಮುಗಿಸುವುದಕ್ಕೆ ನಾವು ಬಿಡುವುದು ಏನು ಮಾಡೋಣ ಹೆಸರು ಪೂರ್ತಿ ವಿಳಾಸ ಹೋಗು ಮಗನೇ ಸಾಹಿತ್ಯ ಏನು ಒಂದು ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಸಾಯುವುದಕ್ಕೂ ಬಿಡುವುದಿಲ್ಲ ಬೇರೆ ಭೂಲೋಕದಲ್ಲಿರುವ ಗಂಡಸರಾಗಿ ನಾವಲ್ಲ ಮತ್ತೆ ಅಖಂಡ ಬ್ರಹ್ಮಚಾರಿಗಳು ಹೌದಪ್ಪ ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಸತ್ತ ಮೇಲೆ ಸುಖ ಬೇಕಾ ಬೇಡವೇ ಬೇಡ ಹೆಣ್ಣು ಚಂದ ಇರ್ತಾಳೆ ಅಂತ ಹೇಳಿದ್ರೆ ನಮಗೆ ವರ ಬೇಡ ಇತ್ತು ಅದೇ ಕೊಟ್ಟಾಗಿದೆ ಹೌದು ಆದ್ರೆ ಇವಳನ್ನು ಸದಾಕಾಲ ನೋಡ್ಬೇಕಿದ್ರೆ ಒಂದೇ ನಿರ್ಧಾರ ವಿಚಾರ ಅಣ್ಣನಾದಂತಹ ಶುರು ಹೇಳುವ ಸಮಾಜ ಪ್ರಕಾರ ಲೋಕಲೋಕಗಳ ಸಂಚಾರವನ್ನು ಕೈಗೊಂಡಂತಹ ನಾವು ಕದಂಬ ವನಕ್ಕೆ ಹೋದೆವು ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರು ಯಾರು ಬಳಿದು ಹೆಣ್ಣಪ್ಪಳು ಕುಳಿತುಕೊಂಡಿದ್ದಾಳೆ ಲೋಕ ಮೂರನ್ನು ನಾಚಿಸುವಂತಹ ಸೌಂದರ್ಯ ಅವಳಿಗಿದೆ ಮದುವೆಯಾಗಬೇಕು ವಿಚಾರವನ್ನು ಕೇಳಿದಾಗ ಸಂತೋಷವಾಯಿತು. ಬೇಟೆಯನ್ನಾಡಿ ಆಯಾಸಗೊಂಡಿದ್ದೀರಿ, ಹೋಗಿ ವಿಶ್ರಾಂತಿಯನ್ನು ಪಡೆಯಿರಿ. ಯಾರಲ್ಲಿ ಸಚಿವ ಸುಗ್ರೀವ ಕೇಳಯ್ಯ ಸುಗ್ರೀವ ಹೇಳುವುದರಲ್ಲಿ ಧರಿವ ಕೇಳಯ್ಯ ಸುಗ್ರೀವ ಹೇಳುವುದರಲ್ಲಿ ಕೇಳಿದನು ಮೇರೆ ಬಂದವನಲ್ಲದೆ ಉಯ್ಯಾಲೆಯಲ್ಲಿ ಸರಿ ಮೇರೆ ಮಾಡಬೇ ಕೇಳಯ್ಯ ಸಚಿವ ಸುಗ್ರೀವ ಏನು ಪ್ರಭು ನಮ್ಮದಾದಂತ ಕದಂಬವನದಲ್ಲಿ ಚೀನಾದ ಉಯ್ಯಾಲೆಯಲ್ಲಿ ತರುಣಿಯವರನ್ನು ಕುಳಿತುಕೊಂಡಿದ್ದಾಳೆ. ಅವಳನ್ನೇ ಮದುವೆಯಾಗಬೇಕೆಂದು ನಿಶ್ಚಯ ಮಾಡಿದ್ದೇನೆ. ನೇರವಾಗಿ ಅಲ್ಲಿಯವರೆಗೆ ಹೋಗಿ ಸಂಧಾನದ ಮೂಲಕ ಆಕೆಯ ಮನವೊಲಿಸಿ ಇಲ್ಲಿಯವರೆಗೆ ಕರೆದುಕೊಂಡು ಬಾ. ಇದು ಶುಂಭನ ಸರಿ. ಜಗದಂಬಿಕೆಯ ಶುಂಭನ ಆಜ್ಞೆಯನ್ನು ಪಡೆದು ನೇರವಾಗಿ ಕದಂಬಪುರದೆಡೆಗೆ ಧಾವಿಸಿ ಬಂದಿದ್ದೇನೆ. ಬಂದು ನೋಡಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ, ಈ ಹಿಂದೆಯೂ ಕೂಡ ಈ ಕದಂಬವನಕ್ಕೆ ನಾನು ಬಂದವ. ಆದ್ರೆ ಹೀಗೆ ಇರ್ಲಿಲ್ಲ, ಈಗ ವ್ಯತ್ಯಾಸಗಳೇ ಕಾಣಿಸ್ತಾ ಉಂಟು. ಅಬ್ಬಬ್ಬ, ಇಲ್ಲಿ ನೋಡಿದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಒಂದಾಗಿ ಸೇರಿ ಈ ಕಡೆಗೆ ನೋಡಿದ್ರೆ ಅಬ್ಬ, ತ್ರೈಜಗದ ಅಂಬಿಕೆಯ ಲಾವಣ್ಯವನ್ನು ನಾನು ಕಣ್ಣಾರೆ ಕಾಣ್ತಾ ಇದ್ದೇನೆ. ಹಾಗಿದ್ರೆ ಶುಂಭನನ್ನು ಕಳುಹಿಸದಲ್ಲ, ಯಾಕೆ ಸಂಧಾನವನ್ನು ಮಾಡಬೇಕು ಅಂತ. ಹಾಗಿದ್ರೆ ಇವಳನ್ನು ನೋಡಿದ್ರೆ ಯಾಕೆ ಹೀಗೆ ಹಂಬಲಿಸಿದನು ಶಿವ ಶಿವ ಸ್ಮರಣ ಸಿಲುಕುದಲ್ಲಿ ನಮ್ಮಯ ಶುಂಭರ ಕೆಟ್ಟನು ಕೆಡದ ಮತ್ತಿನ್ನೇನು ಸಿಕ್ಕುವಳೆ ದಾನವಗೆ ಸಿಕ್ಕದು ತಗುವಳೆ ತನ್ನಯ ನಿತ್ಯದಿ ಸಲವು ಮಾತೆ ಮಕ್ಕಳ ಮಾಟಿಕೆಯಾಯಿತು ನಮ್ಮದು ಮಿಕ್ಕ ಮಾತೆ ಒಡೆಯನ ಮಾತೆಯು ನಮಗೆ ಮಾನ್ಯವಲ್ಲ.
ಮಕ್ಕಳಾಟಿಗೆ ಆಗಿ ಹೋಯಿತಲ್ಲ. ತನ್ನ ಕಣ್ಣ ಕೊನೆಯ ಮನೆಯ ಅಂಚಿನಿಂದಲೇ ತನ್ನನ್ನು ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳಂತಹ ಮಹಾನ್ ಮಾತೆ, ಈ ಜಗತ್ತನ್ನೇ ರಂಗಸ್ಥಳವನ್ನಾಗಿ ಸೂರ್ಯಚಂದ್ರನ್ನೇ ಬೆಳಕನ್ನಾರಿಸಿ ನಮ್ಮನ್ನು ಕುಡಿಸುವಂತಹ ಸೂತ್ರಧಾರಿಣಿ ಇವಳು ಅಂತ ಈಗ ನನಗೆ ಗೊತ್ತಾಗುತ್ತಾ ಉಂಟು. ನಾವೆಲ್ಲ ಕೇವಲ ಪಾತ್ರಧಾರಿಗಳು. ಹಾಗಿದ್ರೆ ಶುಂಭ ಮದುವೆ ಆಗಲಿಲ್ಲ, ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ನೋಡದೆ ಇವಳನ್ನು ಬಯಸಿದನಲ್ಲ, ಶುಂಭ ಕೆಟ್ಟ. ಅವ ಕೆಟ್ಟದ್ದು ಮಾತ್ರ ಅಲ್ಲ, ನಮ್ಮನ್ನೆಲ್ಲ ಕೆಡಿಸಿದ ರಕ್ಕಸಾನ್ವಯ ಅಳಿದು ಹೋಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಆದ್ರೆ ಶುಂಭನ ಆಜ್ಞೆ ನನಗೆ ಮಾನ್ಯ. ಇವಳಲ್ಲಿ ಹೇಳಬೇಕಲ್ಲ, ನಾನು ಯಾವ ರೀತಿಯಲ್ಲಿ ಹೇಳುವುದು? ಅಮ್ಮ ಅಮ್ಮ ಕೇಳವ್ವ ಮೊದಲಾಗಿ ಕೈ ಮುಗಿತಾ ಇದ್ದೇನೆ ತಾಯೇ. ಶೋಣಿತಾಪುರದಿಂದ ನಾನು ಬಂದವ, 3 ಲೋಕದೊಡೆಯನಾದಂತಹ ಶುಂಭ. ಅವನಿಗೆ ಯಾರೂ ಎದುರಿಲ್ಲ. ಎಷ್ಟೋ ಸಲ ಹೋರಾಟವನ್ನು ಮಾಡಿದ್ದಾರೆ. ಒಬ್ಬರೇ ಒಬ್ರು ಗೆದ್ದುಕೊಂಡಂತಹ ಪ್ರಸಂಗ ಇಷ್ಟರವರೆಗೆ ಇಲ್ಲಮ್ಮ. ಅಮ್ಮ, ಆ ಶುಂಭನೇ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟದ್ದು. ಯಾಕೆಂತ ಹೇಳಿದ್ರೆ, ಇಷ್ಟರವರೆಗೆ ಶುಂಭ ಒಂದು ಹೆಣ್ಣನ್ನು ಬಯಸಿದವನಲ್ಲ. ಯಾಕೋ ಏನು ಚಂಡಮುಂಡರು ಹೇಳಿದಾಗ ನಿನ್ನ ಮೇಲೆ ಬಯಕೆ ಆಯಿತಂತ ಅವನಿಗೆ, ಅದಕ್ಕೆ ನೀನು ಸಂಧಾನವನ್ನು ಮಾಡಿ ಬಾ ಅಂತ ನನ್ನಲ್ಲಿ ಕಳುಹಿಸಿಕೊಟ್ಟಮ್ಮ. ಅದಕ್ಕಾಗಿ ಭರದಿಂದ ನಾನು ಓಡಾಡಿಕೊಂಡು ಬಂದಿದ್ದೇನೆ. ಅವ ಭೂತನಾಥ, ಆದ್ದರಿಂದಲೇ ನೀನು ಅವಳನ್ನು ಒಲಿಸುವಂತಹ ವಿಚಾರದಲ್ಲಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ನೀನು ಹೆಂಡತಿಯಾಗಬೇಕಂತ ಬರಬೇಕು. ಈತನಲ್ಲಿದರೆ ಎಲ್ಲ ಹಲರಾರು ಶುಂಭಾಸುರಗೆ ಬೇಡುವ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದರೆಂದಾದರೆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತ ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ವಿಗ್ರಹ ಮತ್ತು ಅನುಗ್ರಹ 2 ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದ ಕರುಣಾರಸವನ್ನು ಮೀರಿ ನನ್ನ ಎಬ್ಬಿಸುತ್ತೇನೆ. ಏನಾಗಿ ಹೋಯಿತು? ಒಮ್ಮಿಂದೊಮ್ಮೆಲೆ ನಾನು ಸತ್ತೇ ಹೋದೆ, ಮತ್ತೊಮ್ಮೆ ಬದುಕಿದೆ. ಹಾಗಿದ್ರೆ ಇವಳು ನಿಗ್ರಹ ಅನುಗ್ರಹಕ್ಕೆ ಶಕ್ತಳು ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಅಮ್ಮ, ಇನ್ನು ನಗಾಡಬೇಡ. ಹೆದರಿಕೊಂಡೆಯ ಮಗನೇ? ಯಾಕೆಂತ ಹೇಳಿದ್ರೆ ನಿನಗೆ ಬದುಕಿರುವುದು ಒಂದೇ ಕೆಲಸ ಆದೀತು ಅಮ್ಮ. ಆದ್ರೆ ಒಂದು ಮಾತು. ಏನಪ್ಪ? ಶುಂಭನಿಗೆ ನಾನು ಹೇಳಬೇಕಲ್ಲ, ಹೋಗಿ ಉತ್ತರ ಬೇಕೆ? ಹೌದು. ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗ ತೀರ್ಮಾನಕ್ಕೆ ಬಂದಿದ್ದೇನೆ, ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕರುಣಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎಂದು ಹೇಳು. ರಕ್ತ ಕಳೆದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬೇಡ. ಪ್ರತ್ಯಕ್ಷ ಶಂಭುವೇ ಬೆಳಗಿಳಿದು ಬಂದರು. ಹೊರಗೆ ಅಂಗೋಳು ನನ್ನಲ್ಲ. ಹೋಗಿ ಹೇಳು ಅಮ್ಮ. ಒಂದು ಮಾತಮ್ಮ, ನಾನು ದಾನವ ಕುಲದಲ್ಲಿ ಹುಟ್ಟಿಕೊಂಡಿದ್ದೇನೆ. ಅಂತಹ ಜನ್ಮ ನನಗಿನ್ನು ಬೇಡಮ್ಮ. ನನಗೆ ದೇವಿಯ ದಾಸನಾಗಬೇಕು ಅಂತ ಆಸೆ. ನಿನ್ನ ತಪ್ಪಲ್ಲ ಮಗನು. ನಿನ್ನ ಹಿಂದೆ ಬ್ರಹ್ಮರಕ್ಕಸರು ಗೊತ್ತಿದ್ದ. ದೇವಿ ದಾಸನಾಗಬೇಕಲ್ಲ. ಆದಿತ್ಯ
ನಮ್ಮ ಶುಂಭ ಸಂತಾನವನ್ನು ಬಯಸಿದರೆ ಸಂತಾನವನ್ನು ಬೇಡಿಸಿದೆ, ಸಂಗ್ರಾಮವನ್ನೇ ಬಯಸಿದೆಯಾ? ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಧೂಮ್ರಾಕ್ಷ ಬಂದಿದ್ದಾನೆ. ಮಣ್ಣಿನಂತ ಸಿದ್ಧವಾಗಿದೆ. ಧೂಮ್ರಾಕ್ಷ
ಚಂಡಿಕೆಯಾಗಿ ಬಂದು ಗಂಡಗಳಿಗಳಾದ ಚಂಡ ಆಡಿಬಿಟ್ಟಳೆ. ಇವಳಿಗೆ ಸರಿಯಾದ ಪಾಠವನ್ನೇ ಕಲಿಸಬೇಕು. ಮಾಡಿರೋ ತಯಾರಿ ವಂದಿಸಿಕೊಳ್ತಾ ಇದ್ದಾನೆ. ಏನು ಆಶ್ಚರ್ಯವಿದು? ಮಣ್ಣಿನ ಸೌರ್ಣ ಏರುತ್ತೀರಿ, ಜವಾಬಿಸ್ತಾ ಇದ್ದೀರಿ, ವೈಪರೀತ್ಯಗಳೇ ಕಾಣಿಸುತ್ತಾ ಉಂಟು. ಅಲ್ಲಿಗೆ ಎನ್ನುವಂತ ವಿಚಾರವನ್ನು ತಿಳಿದು ಮದುವೆಯಾಗಬೇಕೆಂದು ಸಂಕಲ್ಪಿಸಿದೆ. ಹೌದು. ಏನು ಮುಂದೆ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನೇ ವಹಿಸಿದ್ದಾಳೆ. ನೀವು ಧೂಮ್ರಲೋಚನನ್ನು ಕಳುಹಿಸಿಕೊಟ್ಟೆ. ಏನಾಯಿತು? ಹುಂಕಾರ ಮಾತಾಡಿದ ಸುಟ್ಟಾಳಂತೆ. ಸುಟ್ಟು ಹೋದನೆ. ಗಂಡು ಕಲಿಗಳಾದ ಚಂದಮುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಿಕೆಯಾಗಿ ಒಂದು ಶಿರವನ್ನು ಚಂಡ ಮಾಡಿಬಿಟ್ಟಳು. ಚಂಡಮುಂಡರು ಹೋದ್ರೆ ಶಿವ ಶಿವ ಈಗೇನು ನಿರ್ಧಾರ? ಅವಳನ್ನು ದಾರದಾರಣೆ ಎಳೆದುಕೊಂಡು ಬರಬೇಕೆಂದು ನಿರ್ಧಾರ ತಲೆಯಲ್ಲಿ ಹೊರಟಿದ್ದೇನೆ.
ಭ್ರಮೆಯಂತೆ ಮನದಲ್ಲಿ ನಿನ್ನದಾದಂತಹ ಏಕಾಗ್ರತೆ, ನಿನ್ನದಾದಂತಹ ತನ್ಮಯತೆ, ನಿನ್ನದಾದಂತಹ ಬ್ರಹ್ಮಚರ್ಯ, ಇವುಗಳ ಮುಖಾಂತರವಾಗಿ ಅಲ್ಲೋಲ ಕಲ್ಲೋಲವಾಗಿದ್ದಂತಹ ಧನುಜ ಸಾಮ್ರಾಜ್ಯವನ್ನು ಅತ್ಯಂತ ಎತ್ತರ ಮಟ್ಟಕ್ಕೆ ಏರಿಸಿ ಇವತ್ತಿನ ದಿವಸ ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಬಾಳುವೆಯನ್ನು ಕೊಟ್ಟಂತಹವನು ನೀನು. ಆದ್ದರಿಂದಲೇ ದೊರೆಯೇ, ಇಂತಹ ಎತ್ತರವನ್ನು ಏರುವುದಕ್ಕೆ ಈ ತನಕ ಸದ್ಯ ಭವಿಷ್ಯತ್ತಿನಲ್ಲಿ ಇನ್ನೊಬ್ಬನಿಗೆ ಸಾಧ್ಯ ಇಲ್ಲ. ಆ ರೀತಿಯ ಮಾದರಿ ಆದರ್ಶವನ್ನು ನೀನು ಹಾಕಿಕೊಟ್ಟಿದ್ದಿ. ಈ ತನಕ ಯಾವುದಕ್ಕೂ ಯಾರಿಗೂ ಸೋಲದಂತಹ ನೀನು ಈ ಕಾಲಕ್ಕೆ ಮಾನಸಿಕವಾಗಿ ಸೋಲನ್ನು ಅನುಭವಿಸಿದೆ. ಅದಲ್ಲದೆ ಮತ್ತಿನ್ನೇನು, ಮನಸ್ಸಿಜ ಆ ಕಾಮ ಮನ್ಮಥ ತನ್ನದಾದಂತಹ ಪಂಚ ಸುಮ ಶರಗಳನ್ನು ನಿನ್ನ ಎದೆಗೆ ಹೊಡೆದ ಎನ್ನುವ ಕಾರಣಕ್ಕಾಗಿ ನೀನು ಈ ಹೊತ್ತಿಗೆ ಅದಕ್ಕೆ ಸೋತು ಚಂಡಮುಂಡರು ಯಾವುದೋ ಒಂದು ಹುಡುಗಿಯ ವಿಚಾರವಾಗಿ ಹೇಳಿದ್ರು, ಅವಳನ್ನು ನೋಡ್ಲಿಲ್ಲ, ಅವಳ ಇಹಪರವನ್ನು ತಿಳಿಯಲಿಲ್ಲ, ನೇರವಾಗಿ ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಹೊರಟು ನಿಂತಿದ್ದೀಯಲ್ಲ. ಹಾಗಿದ್ರೆ ಆ ಹುಡುಗಿಯ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತ ಆಯ್ತು. ಅವಳು ಪರವನಿತೆ ಇದ್ದಾಳೆ, ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟವಳಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟಂತಹ ವನಿತೆ ಇದ್ದಾಳೆ ಎನ್ನುವಂತಹದ್ದು ಸತ್ಯ. ಆದ್ದರಿಂದ ಅವಳ ಬಗ್ಗೆ ನಮಗೆ ಯೋಚನೆ ಬೇಡ, ಬಿಟ್ಟು ಬಿಡೋಣ. ಕದಂಬವನದಲ್ಲಿ ಅವಳು ಸಾಮಾನ್ಯ ಒಬ್ಬ ತರುಣಿ ಅಲ್ಲ. ಮೋ
ಮಾಡ್ತಾ ಇದ್ದಿ ಅಲ್ಲ ದೇವ್ರೆ, ಅವಳು ಸಾಮಾನ್ಯ ತರುಣಿ ಅಲ್ಲ. ಸಾಮಾನ್ಯ ತರುಣಿ ಅಂತ ಆದ್ರೆ ನಮ್ಮ ಎದುರು ಗೋಚರಿಸಬೇಕಿತ್ತು, ಹೌದಾ? ಕಾಡಿನಲ್ಲಿ ಅದು ಕೂಡ ಘೋರಕಾಂತಾರದಲ್ಲಿ ಓರ್ವಳೆ ಹಗಲು ರಾತ್ರಿ ಇರ್ತಾಳೆ ಅಂತಾದ್ರೆ ಸಾಮಾನ್ಯ ಹುಡುಗಿ ಆಗುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ರೆ ಅವಳು ಮಾಯಾ ಸ್ವರೂಪಿಣಿ ಇದ್ದಾಳೆ, ಆದಿಮಾಯ ಇದ್ದಾಳೆ. ತನ್ನ ಹೊಟ್ಟೆಯಲ್ಲಿ ಪ್ರಪಂಚವನ್ನು ಹೊತ್ತುಕೊಂಡು ಈ ಪ್ರಪಂಚದ ಉದ್ಘಾಟನೆಗೆ, ಮೂರು ಮೂರ್ತಿಗಳ ನಿರ್ಮಾಣಕ್ಕೆ, ಈ ಪ್ರಪಂಚದ ಮುನ್ನಡೆಯುವಿಕೆಗೆ ಕಾರಣಿ ಸ್ಥಾನದಲ್ಲಿರುವಂತವಳು ಅವಳೇ ಎನ್ನುವಂತಹದ್ದು ಸ್ಪಷ್ಟವೇ. ಆದಿಯಲ್ಲಿದ್ದವಳು, ಮುಂದೆಯೂ ಅಂತ್ಯ ಇಲ್ಲದೆ ಇರುವವಳು, ಅತ್ಯಂತರಹಿತವಾಗಿರುವವಳು ಆದಿಮಾಯೇ. ಹಾಗಿದ್ರೆ ಅವಳು ಇಲ್ಲಿ ಯಾಕೆ ಇದ್ದಾಳೆ? ಅವಳಿಗೆ ನೇರ ನಿಮ್ಮೆದುರು ಬರಬಹುದಿತ್ತು, ಅದಲ್ಲ ಅವಳ ಯೋಚನೆ. ಸಮಸ್ತ ಧನುಜ ಸಾಮ್ರಾಜ್ಯವನ್ನ ಕೊಟ್ಟಿ ಕೆಡಹಿ ಆ ಮೂಲಕವಾಗಿ ಧರ್ಮಸ್ಥಾಪನೆ, ದೇವತೆಗಳು ಅವರೆಲ್ಲರೂ ಕೂಡ ಧರ್ಮವನ್ನು ಸಂಸ್ಥಾಪಿಸುವುದಕ್ಕೆ ಕಾಪಿಟ್ಟುಕೊಳ್ಳುವುದಕ್ಕಿರುವಂತಹವರು. ಅವರ ಮೊರೆಯನ್ನು ಆಲಿಸಿ ಆ ಹೆಣ್ಣಿನ ರೂಪದಲ್ಲಿ ಕದಂಬ ಕಾಂತಾರದಲ್ಲಿ ಇದ್ದುಕೊಂಡು ನಮ್ಮೆಲ್ಲರನ್ನು ಅವಳ ಕಾಲಬುಡಕ್ಕೆ ಬರಮಾಡಿಕೊಂಡು ನಮ್ಮೆಲ್ಲರನ್ನು ನಿರ್ನಾಮಗೊಳಿಸುವಂತಹ ಸಂಕಲ್ಪದಲ್ಲಿ ಅವಳಲ್ಲಿ ಮನೆ ಮಾಡಿದ್ದಾಳೆ. ಆದ್ದರಿಂದ ಅವಳು ಆದಿಮಾಯ ಇದ್ದಾಳೆ. ಯೋಚನೆ ಮಾಡಿ, ನೆರೆಗೋಚರಿಸುತ್ತಾ ಇದ್ದಾಳೆ. ಈಗಿನ ಹಾಗೆ ಮತ್ತೊಮ್ಮೆ ಇದ್ದ ಹಾಗೆ ಮಗದೊಮ್ಮೆ ಅವಳಿಲ್ಲ. ಸುಗ್ರೀವ ಹೋದ, ನಿಮ್ಮ ದಾಸನಾಗಿ ಹೋದವ ದೇವಿದಾಸನಾಗಿ ಬಂದ. ಒಮ್ಮೆ ಸತ್ತನಂತೆ, ಮತ್ತೊಮ್ಮೆ ಮಾರಿ ಬದುಕಿ ಬಂದನಂತೆ. ಧೂಮ್ರಾಕ್ಷ ಹೋದ, ಸುಟ್ಟು ಬೂದಿಯಾದ. ಚಂಡಮುಂಡರು ಹೋದರು, ಮುಂಡ ಬೇರೆ ಆಯ್ತು. ಹಾಗಿದ್ದರೆ ಇದೆಲ್ಲ ಸಾಮಾನ್ಯರಿಂದ ಸಾಧ್ಯವಿಲ್ಲದೆ ಇರುವಂತಹ ಮಾತು. ಇದು ಮಾಯಾ ಸ್ವರೂಪಿಣಿಗೆ ಮಾತ್ರ ಆಗುವಂತಹ ವಿಚಾರ, ಹೋಗುವಂತಹ ವಿಚಾರ. ಆದ್ದರಿಂದ ಈ ಸತ್ಯವನ್ನು ನಾವು ಮನಗಂಡು ಆ ಹುಡುಗಿಯ ಯೋಚನೆಯನ್ನು ಬಿಟ್ಟು ಬಿಡೋಣ. ಅವಳನ್ನು ಕರೆತರುವಾಗ ನಿನ್ನ ಅಭಿಪ್ರಾಯವೇನಯ್ಯ? ಬಿಡು 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 ನಾವು ಬಿಟ್ಟು ಬಿಡೋಣ. ಶರಣಕ್ಕೆ ಭಕ್ತಿ ಶ್ರೀ ಜಗದಗತಿಯ ಶರಣಕ್ಕೆ ಭಕ್ತಿ ಪಡೆದವಳ ಕಾರುಣ್ಯದಲ್ಲಿ ಜಡ ಜಡ ವರದಲ್ಲಿ ಪಡೆದು ಸುಖಮದ ಬಾಳ್ವದಲ್ಲಿ ಕೇಳಲಿದೆಯೋ? ಇದು ರಕ್ತ ಬೀಜದ ನೀತಿ. ಸುಖಮದ ಬಾಳ್ವದಲ್ಲಿ ಕೇಳಲಿದೆಯೋ? ಕೇಳಿ ನಾನು ಹೇಳುವ ಪೂರ್ವದಲ್ಲಿ ನೀವು ಗರ್ಜಿಸುವುದಕ್ಕೆ ತೊಡಗಿದೆ. ಶಾಂತಿ ಶಾಂತಿ ಶಾಂತಿ. ದೇವ್ರೇ, ನನ್ನ ಮನದ ಪ್ರಾಮಾಣಿಕ ಅನಿಸಿಕೆಯನ್ನು ನೀವು ದಯವಿಟ್ಟು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ನಿಮ್ಮಲ್ಲಿ. ಈ ಹೊತ್ತಿನವರೆಗೆ ನನಗೆ ಅನ್ನಿಸುವುದು ನಾವು ಮೂರ್ಖತನವನ್ನೇ ಪ್ರದರ್ಶಿಸ್ತಾ ಬಂದೆವು ಅಂತ. ಚಂಡಮುಂಡರ ವರದಿಯ ಬಳಿಕ ಆ ತನಕ ನಾವು ಬುದ್ಧಿವಂತರಾಗಿಯೇ ಕಾರ್ಯನಿರ್ವಹಣೆಯನ್ನು ಮಾಡಿದವರು, ಆದ್ದರಿಂದಲೇ ಇಂತಹ ಎತ್ತರವನ್ನ ಏರಿದವರು. ದೇವ್ರೇ, ಒಂದು ಮಾತು ಹೇಳ್ತೇನೆ, ದಯಮಾಡಿ ಬೇಸರ ಮಾಡಿಕೊಳ್ಳಬಾರದು. ರಾಷ್ಟ್ರ ನಿರ್ಮಾಣದಲ್ಲಿ ನಿನ್ನೊಂದಿಗೆ ನಾವೆಲ್ಲರೂ ಕೈ ಜೋಡಿಸಿ ಧನುಜ ಸಾಮ್ರಾಜ್ಯವನ್ನು ಈ ಎತ್ತರಕ್ಕೆ ಬೆಳೆಸಿದ್ದೇವೆ. ಈ ಹೊತ್ತಿಗೆ ಇಲ್ಲಿ ಇರುವಂತಹ ವಿಚಾರ ವ್ಯಕ್ತಿತ್ವ ನಿರ್ಮಾಣ. ಹುಡುಗಿ ಬೇಕಾದ್ದು ನಿನಗೆ, ಉಳಿದವರಿಗೆ ಯಾರಿಗಲ್ಲ. ಆ ಹುಡುಗಿಯನ್ನು ಬಯಸಿದವನು ನೀನು. ನೀನು ಬಯಸುವ ಹುಡುಗಿಗೆ ಬೇಕಾಗಿ ಸಮಗ್ರ ಧನುಜ ಸಾಮ್ರಾಜ್ಯವನ್ನು ಬಲಿ ಕೊಡ್ತಾ ಇದ್ದಿ ಅಂತಾದ್ರೆ ಇದು ಅರ್ಥಹೀನ ಅಲ್ವೇ ದೇವ್ರೆ? ಆದ್ದರಿಂದ ಹೇಳ್ತಾ ಇದ್ದೇನೆ, ಇದು ಮೂರ್ಖತನದ ಪರಮಾವಧಿಯಾಗುತ್ತದೆ. ಪ್ರಪಂಚವೆಲ್ಲವೂ ಯಾರು ನಿನ್ನನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ರು ಅವರೇ ನಿನ್ನನ್ನು ನೋಡಿ ನೆಗಾಡುವ ಹಾಗೆ ಆಗುತ್ತದೆ. ಆದ್ದರಿಂದ ಬಿಡು. ಅವಳು ತ್ರೈಜಗದ ಒಡತಿ ಇದ್ದಾಳೆ. ಅವಳ ಕುರಿತಾಗಿ ಯೋಚನೆ ಮಾಡದೆ ಅವಳ ಕೈಯನ್ನು ಹಿಡಿಯುವ ಬದಲು ಕಾಲನ್ನು ಹಿಡಿಯುವ.
ಮೂರ್ತನಕ್ಕೆ ಒಳಪಟ್ಟಿದ್ದೇನೆ ಎನ್ನುವುದಾಗಿ. ನನ್ನ ಯೋಚನೆ ಮೊದಲೊಮ್ಮೆ ಮೂರ್ತನಕ್ಕೆ ಒಳಪಟ್ಟದ್ದು ಹೌದು, ಮಾನಸಿಕವಾಗಿ. ಸುಗ್ರೀವನ ಸಂಧಾನವನ್ನು ಮುರಿದು ಯಾವತ್ತು ಕತ್ತಿ ಕಾಳಗಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾಳೋ ಆವಾಗಲೇ ಮೂರ್ತನವನ್ನು ಬಿಟ್ಟಿದ್ದೇನೆ. ಮತ್ತೆ ಪಟುಪಟನನ್ನು ಕಳುಹಿಸಿಕೊಟ್ಟೆ. ಆದರೆ ಅವರ ಮಾರಣ ಹೋಮವನ್ನು ಕೈಯುವಾಗ ಎದೆಯಲ್ಲಿ ಬೆಕ್ಕಿಟ್ಟದ ಅನುಭವ ಆಗ್ತಾ ಉಂಟು. ಬಹಳ ಅಪಾಯ. ಆ ಎದೆ ಉರಿ ಏನು ಅಂತ ನನಗೆ ಗೊತ್ತು, ನಿನಗಿನ್ನೂ ಅನುಭವ ಆಗ್ಲಿಲ್ಲ. ಬೇಡಪ್ಪ, ಅನುಭವ ಬೇಡ. ಅದಲ್ಲ, ನೀನು ಹೇಳಿದ ಹಾಗೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳೇ ಪ್ರತಿಪಾದಕಗಳಾದಂತಹ ಆದಿಮಾಯ ಅವಳಾಗಿದ್ದಲ್ಲಿ ಭವಿತವ್ಯ ಎಂಬ ಹತ್ಯೆಯ ರಕ್ತ ಬೀಜ ಅವನ ಯೋಜನೆ ಯಾವತ್ತು ಸಾಕಾರಗೊಳ್ಳುತ್ತದೆ. ನಮ್ಮದು ಏನಿದ್ದರೂ ಕೂಡ ಅದು ವಿಫಲವಾಗುತ್ತದೆ. ಭವಿಷ್ಯತ್ ಕಾಲದಲ್ಲಿ ಅವಳನ್ನು ಮದುವೆ ಆಗುವುದು ಬಯಸಿದ್ದು ಹೌದು, ಆದರೆ ಹೊರಟದ್ದು ಯಾಕೆ? ಅವಳಲ್ಲೇ ಹೋರಾಟವನ್ನು ಮಾಡಿದನೆಂದಾದರೆ ಆದಿಮಾಯಿಯ ಕಾಲಬಡದಲ್ಲಿ ಭರಮಸಾಹಿತ್ಯ ನನಗೆ ಒದಗುತ್ತದೆ ತಿಳಿದೇ ಹೊರಟವ ನಾನು. ಅದಲ್ಲ, ನಮ್ಮ ವಿನಾಶವನ್ನು ಬಯಸಿ ದೇವತೆಗಳು ಕಳುಹಿಸಿಕೊಟ್ಟ ಮಾಯಾಂಗನೇ ಅವಳಾಗಿದ್ದಾರೆ. ಅವಳ ಕಾಲಿಗೆ ಬಿದ್ದನೆಂದರೆ ಲೋಕಾಪವಾದಕ ಒಳಗಾಗುತ್ತದೆ ರಕ್ತ ಬೀಜ. ನನ್ನ ಉತ್ತರಾಧಿಕಾರಕ್ಕೆ ಇದನ್ನು ಮಾಡಬೇಕು ಎನ್ನುವಂತ ಆತ್ಮವಿಶ್ವಾಸವನ್ನು ಹೊಂದಿದವ. ಆ ವಿಶ್ವಾಸ ಇನ್ನು ಮುಂದೆ ಕೂಡ ಇರಬೇಕೆಂದಿದ್ರೆ ನನಗಿಂತ ಮೊದಲಾಗಿ ನೀನು ಹೋಗಬೇಕು. ಇಲ್ಲದೆ ಇದ್ದರೆ ರಣ ನೆರಹಿ ಕೋಟಿ ದೈತ್ಯರ ಶಸ್ತ್ರಾಸ್ತ್ರವನ್ನು ಹೊನ್ನಂದನವನ್ನು ಸೇರಿಸಿಕೊಂಡು ಕದಂಬ ಕಾಂತಾರಕ್ಕೆ ಪ್ರವೇಶಿಸಿದ್ರೆ ಏನು ಆಶ್ಚರ್ಯ ಕಾಣ್ತಾ ಇದೆ. ಎಲ್ಲೆಲ್ಲಿಯೂ ಬೆಳಕಿನಿಂದ ಜಗಮಗಿಸುತ್ತಾ ಇದೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಲ್ಲಿಂದಲೋ ಒಂದು ಇಂಪಾದ ಗಾನ ಕೇಳಿ ಬರ್ತಾ ಉಂಟು. ಹಾಗಿದ್ರೆ ಅವಳು ಮನೆ ಮಾಡಿರುವುದು ಸತ್ಯವೇ? ನಾನು ಶುಂಭದೇವರಲ್ಲಿ ಏನು ಹೇಳಿದ್ದೇನೆ ಅದು ಸತ್ಯ. ನನ್ನ ತರ್ಕ ಸರಿ ಇದೆ. ನೋಡುವಾಗ ಬೇಸರ ಆಗುತ್ತಾ ಉಂಟು. ಅಲ್ಲಿ ಧೂಮ್ರಾಕ್ಷನ ಭಸ್ಮ, ಈಚೆಯಿಂದ ಚಂಡಮುಂಡರ ಕಳೆ ಬರಹ, ಅನಾಥವಾಗಿ ಬಿದ್ದಿರುವಂತಹ ರಾಕ್ಷಸರ ಹೆಣಗಳು. ಯಾರು ಇದಕ್ಕೆಲ್ಲ ಗತಿ? ದೇವರೇ ಗತಿ. ಕಾಲವಲ್ಲದ ಕಾಲದಲ್ಲಿಯೂ ಕೂಡ ವಿಶೇಷವಾದಂತಹ ಬದಲಾವಣೆಯನ್ನು ನಾನಿಲ್ಲಿ ಗಮನಿಸ್ತಾ ಇದ್ದೇನೆ. ಪ್ರಾಣಿ ಪಕ್ಷಿಗಳು ಕೂಡ ಜೊತೆಯಿಂದ ಸ್ನೇಹವಾಗಿ ವರ್ತಿಸ್ತಾ ಇದ್ದಾರೆ. ಫಲಪುಷ್ಪಗಳೆಲ್ಲ ವನರಾಜಿಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ಹಾಗಿದ್ರೆ ಇಂತಹ ಆಮೂಲಾಗ್ರ ಬದಲಾವಣೆಗೆ ಅವಳೇ ಕಾರಣ ಎನ್ನುವಂಥದ್ದು ಸ್ಪಷ್ಟ. ಯೋಚಿಸುತ್ತಾ ಕಾಲ ಕಳೆಯುವುದಲ್ಲ, ಈ ಬೆಳಕಿನ ಪಥವನ್ನು ಅರಸುತ್ತಾ ನಡೆಯುತ್ತೇನೆ. ಕೂಡ
ಚುಂಬನ ಕಣ್ಣು ಕೋರೈಸುವಂತಹ ಬೆಳಕು ಆ ದೇಹದಿಂದ ಹೊರಸೂಸ್ತಾ ಉಂಟು. ನೋಡುವುದಕ್ಕೆ ಸಾಧ್ಯ ಇಲ್ಲ, ಆದರೂ ನೋಡಿದನು. ನನ್ನ ಒಳ ಮನಸ್ಸು ಹೇಳುತ್ತಾ ಉಂಟು, ರಕ್ತ ಬೀಜ ನೋಡು 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 ನೋಡು, ಇದು ಅಪೂರ್ವವಾದಂತಹ ಅವಕಾಶ ಇನ್ನೂ ದೊರೆಯುವುದಿಲ್ಲ. ನನ್ನ ಮಾಂಸಾಕ್ಷಿಗಳಿಗೆ ಇಂತಹ ದಿವ್ಯ ಸ್ವರೂಪ ಗೋಚರ ಆಯಿತು ಅಂತಾದರೆ ನಾನು ಪಾಪಿಯೇ, ತಪ್ಪಿ ರಾಕ್ಷಸನಾಗಿ ಹುಟ್ಟಿರಬೇಕು, ಪೂರ್ವಜನ್ಮದ ಪುಣ್ಯ ಇರಬೇಕು. ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನಾಡುವಂತಹ ಋಷಿಮುನಿಗಳಿಗೂ ಇಂತಹ ದಿವ್ಯ ರೂಪದ ದರ್ಶನ ಭಾಗ್ಯ ಅಲಭ್ಯ. ಹಾಗಿದ್ರೆ ಶುಂಭನಿಗೆ ನಾವು ಧನ್ಯವಾದ ಸಮರ್ಪಣೆ ಮಾಡಬೇಕು. ಏನೇ ಇರಲಿ, 14 ಲೋಕಗಳು, ಸೂರ್ಯ ಚಂದ್ರರು, ಚರಾಚರ ವಸ್ತುಗಳು ಎಲ್ಲವೂ ಕೂಡ ಇವಳ ದೇಹದಲ್ಲಿ ಮನೆ ಮಾಡಿದೆ ಎನ್ನುವಂತಹದ್ದು ಸತ್ಯ. ಇವಳನ್ನು ನೋಡುವಾಗ ರಕ್ತಬೀಜ ಕಲಿ 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 ಎಂಬ ಹಾಗೆ ನನಗೆ ದಿವ್ಯ ಸಂದೇಶ ಅಲ್ಲಿಂದ ಬರ್ತಾ ಉಂಟು. ನಾನು ಒಬ್ಬ ಕಲಿ ಅಂತ ನಿನ್ನ ಹೊತ್ತಿಗೆ ಇಷ್ಟರವರೆಗೆ ತಿಳಿದುಕೊಂಡಿದ್ದೆ. ನಾನು ಕಲ್ತದ್ದು ಬಹಳ ಇದ್ದ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಯ್ತು ನಾನು ಕಲಿಯೂ ಅಲ್ಲ, ಕಲ್ತದ್ದು ಸಾಕಾಗಲಿಲ್ಲ ಅಂತ. ಇನ್ನು ಬಹಳಷ್ಟು ಕಲಿಯುವುದಕ್ಕಿದೆ, ನೋಡೋಣ. ಆದರೆ ಏನು ಮಾಡೋಣ? ಅಯ್ಯೋ, ಧನುಜ ಸಾಮ್ರಾಜ್ಯದ ಭವಿಷ್ಯದ ಕುರಿತು ಯೋಚನೆ ಮಾಡುವಾಗ ಅಕಟ ಕಟ ಅಕಟ ಕಟ ನೀನೇ ನಮ್ಮನ್ನು ಕಾಪಾಡಬೇಕೆನ್ನುವ ಹಾಗೆ ಹೇಳದೆ ವಿಧಿ ಇಲ್ಲ. ನೋಡಿದ್ದೀರಾ, ಶುಂಭನಿಗೆ ನಾನು ಮಾತು ಕೊಟ್ಟು ಬಂದಿದ್ದೇನೆ. ಆದರೆ ಏನು ಮಾಡೋಣ? ಇವಳನ್ನು ತಿಳಿಯದೆ ಶುಂಭಕ್ಕೆ ತಪ್ಪು ಮಾಡಿದ. ಅದರಿಂದಾಗಿ ಇಷ್ಟೆಲ್ಲ ದೃಶ್ಯಗಳು ನಮಗೆ ಕಣ್ಣು ಕಾಲಿಗೆ ನೋಡುವುದಕ್ಕೆ ಸಿಗುತ್ತಾ ಉಂಟು. ಬಿಡಿ, ಯೋಚಿಸಿ ಏನು ಪ್ರಯೋಜನ? ಇವಳ ಕಾರುಣ್ಯ ಉಂಟು ಅಂತಾದ್ರೆ ನಮಗೆ ಬದುಕುವುದಕ್ಕೆ ಅವಕಾಶ ಸಿಕ್ಕೀತು. ಅಲ್ಲದೇ ಇದ್ರೆ ನಾವು ಈ ತನಕ ಮಾಡಿದಂತ ಅನ್ಯಾಯಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಸಾವನ್ನು ಕಂಡುಕೊಳ್ಳುವುದಕ್ಕೆ. ಆದರೆ ಪಶ್ಚಾತ್ತಾಪ ಇಲ್ಲ. ಇವಳ ಕೈಯಲ್ಲಿ ಸಾವು ಅಂತಂದ್ರೆ ಅದು ಭವಬಂಧನದಿಂದ ಬಿಡುಗಡೆ, ಮೋಕ್ಷ ಪ್ರಾಪ್ತಿ ಎನ್ನುವಂತಹದ್ದನ್ನು ಮನಗಂಡಿದ್ದೇನೆ. ಆದ್ದರಿಂದ ಕಾಲವ್ಯಾಪನೆ ಮಾಡುವುದಲ್ಲ, ಇವಳಿಗೆ ಶರಣು ಬಂದು ಮುಂದಿನದ್ದನ್ನು ಯೋಚಿಸ್ತೇನೆ. ತಾಯೇ 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 ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಯ ಜಯ ಜಯ
ವರಿಸಿಕೊಳ್ತಾ ಇದ್ದೇನೆ. ನಾನು ರಕ್ತಬೀಜ, ಶೋಣಿತೆಯ ಒಡೆಯ ಶುಂಭಾಕ್ಯನ ಪ್ರಧಾನ ಅಮಾತ್ಯ ನಾನು. ಮಂತ್ರಿಗಳು ಬರುವುದಕ್ಕೆ ಕಾರಣ? ಮಂತ್ರಿಗಳೇ ಬರ್ಬೇಕಾಯ್ತಲ್ಲ, ಉಳಿದವರೆಲ್ಲ ಹೋಗಿ ಆಯ್ತು, ಉಳಿದದ್ದು ಮಂತ್ರಿ ಮಾತ್ರ. ಅಂದ್ರೆ ಮಂತ್ರಿ ಮುಗಿಸುವುದಕ್ಕಿರುವವನ? ಅಯ್ಯಪ್ಪ, ಮಂತ್ರಿ ಮುಗಿಸುವುದಕ್ಕಿರುವುದಲ್ಲ, ಮುಂದಿನವರದ್ದು ಗೊತ್ತಿಲ್ಲ, ಈಗಿನವರದ್ದು ಹಾಗಲ್ಲ. ಮಂತ್ರಿ ಇರುವಂತಹ ಕೆಲಸವನ್ನು ಪೂರೈಸಿಕೊಡುವುದಕ್ಕಿರುವವ. ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಬಂದಿದ್ದೇನೆ ಹೆಗಲೆರಡುಗಳಲ್ಲಿ. ತಾಯೇ, ಮಾಮರ ಒಂದಕ್ಕೆ ಮಲ್ಲಿಗೆಯ ಬಳ್ಳಿ ಸುತ್ತುವರೆದು ಬೆಳೆದ ಚಂದ ಅಲ್ವಾ? ಅದಕ್ಕೆ ಆಧಾರ ಪ್ರಕೃತಿಯದು. ನೀನು ಒಂದು ಪ್ರಕೃತಿಯ ಭಾಗ ತಾಯೇ. ಶುಂಭಾಕ್ಯ ಮಾಮರ ಇದ್ದ ಹಾಗೆ ನೀನು ಮಲ್ಲಿಗೆಯ ಬಳ್ಳಿ. ಹಾಗಾಗಿ ನೀನು ಆ ಶುಂಭಾಕ್ಯನನ್ನು ವರಿಸಿ ಆ ಮೂಲಕವಾಗಿ ನಮಗೆಲ್ಲರಿಗೂ ಕೂಡ ಮಲ್ಲಿಗೆಯ ಪರಿಮಳವನ್ನು ಪಸರಿಸಿದ್ರೆ ನಾವೆಲ್ಲರೂ ಧನ್ಯವಂತರಲ್ವೇ? ಸುಮ್ಮನೆ ಮಾಮರ ಕೆಳಗೆ ಬಿದ್ದರೆ ಏನು ಮಾಡೋಣ? ಮಾಮರ ಬೀಳದ ಹಾಗೆ ಅಲ್ವಾ ನೀನು ಮಲ್ಲಿಗೆಯ ಬಳ್ಳಿ ಇರುವುದು? ನೀನು ಒಳ್ಳೆಯ ಆಧಾರ ಅಂತ ನಮಗೆ ಗೊತ್ತುಂಟು, ಆದ್ದರಿಂದಲೇ ಕೇಳ್ತಾ ಇರುವಂತಹದ್ದು. ತಾಯಿ, ಈ ತನಕ ಆದದ್ದನ್ನೆಲ್ಲ ಮರ್ತು ಬಿಡುವ. ಆಗುತ್ತದೆ, ಎಂತದ್ದು ಮಾಡುದು. ಆದ್ರೆ ಮುಂದಿನ ಭವಿಷ್ಯತ್ತಿನ ಬಗ್ಗೆ ನಾವು ಯೋಚನೆ ಮಾಡುವ. ನೀನು ಬಂದ್ರೆ ಮುಂದಿನ ಭವಿಷ್ಯವೇ ಬೇರೆ ಇರ್ತದೆ. ಅಳಿದುಳಿದವರ ಬಗ್ಗೆ ಯೋಚನೆ ಮಾಡುವುದು. ಅಳಿದುಳಿದವರನ್ನೇ ನಾವು ಬೆಳೆಸುವ. ಮತ್ತೆ ಎಲ್ಲರೂ ಯಾವಾಗ್ಲೂ ಇರ್ತಾರ? ಆದ್ದರಿಂದ ಹೊನ್ನಂದಣವನ್ನು ತಂದಿದ್ದೇನೆ. ನೀನು ಅದರಲ್ಲಿ ಏರಿ ಕುಳಿತೆ ಅಂತಾದ್ರೆ 2 ಬಲಿಷ್ಠ ಭುಜಗಳು ಅದನ್ನು ಆಧರಿಸ್ತಾವೆ. ನೋಡು, ಅಳಿದುಳಿದ ರಾಕ್ಷಸರನ್ನೆಲ್ಲ ಕರ್ಕೊಂಡು ಬಂದಿದ್ದೇನೆ. ಕೆಲವರೆಲ್ಲ ಕಲಶ ಕನ್ನಡಿ ಇಟ್ಕೊಂಡಿದ್ದಾರೆ. ಕಾದ್ಯ ಕಹಳೆ ಉಂಟು, ಎದುರಿಂದ ನೃತ್ಯ ಭಜನೆ ಮೆರವಣಿಗೆ. ಹಿಂದಿನಿಂದ ನಾನು ಶೋಣಿತೆಗೆ ಹೋಗಿ ನಿನ್ನನ್ನು ಶುಂಭನೊಂದಿಗೆ ವಿವಾಹ ಮಾಡಿಸಿ ಭೂರಿ ಭೋಜನ ವಿಜೃಂಭಣೆ, ನಮಗೆ ಭಜನೆ. ಒಮ್ಮೆ ದಯಮಾಡಿಸಿ. ರಕ್ತಬೀಜ, ಹಣದ ವಿಚಾರ ಇತ್ತು, ಇನ್ನ ಬಡಿಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ಹೋಗ್ಲಿ ಅಮ್ಮ. ಅರಮನೆ ಕುಳಿತುಕೊಂಡಿದ್ದಾರಲ್ಲ, ನಿನ್ನ ಬಡಿಯನೊಬ್ಬ ಶಬ್ದ. ಹೋರಾಟ ಮಾಡಿ ಶರೀರ ಕೆಲಸವಾಗುತ್ತಾ ಇದೆ. ಅಷ್ಟರವರೆಗೆ ಈ ಜೊತೆ ಕಾಳು ನಡೆಸುವುದಕ್ಕಾಗಿ ನನ್ನ ಶರೀರವನ್ನ ಅರ್ಪಿಸಿ ಬ್ರಾಹ್ಮಿ, ವರಾಹಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಮಾಹೇಶ್ವರಂತ ಸಪ್ತ ಮಾತೃಗಳನ್ನ ಘೋರ ಕದನ ನಡೆಯುತ್ತಾ ಇತ್ತು. ಯಾರದು? ಹೆಣ್ಣು ಮಕ್ಕಳು ಕೆಲವರು ಬಂದ್ರಲ್ಲ, ನನ್ನ ಹಣೆಗೆ ಒಬ್ಬಳು ಒಡೆದಳು. ಯಾರದು ಕುದುರೆ? ಇಂದ್ರಾಣಿ. ನೀನ? ಇಂದ್ರಾಣಿ ನನ್ನ ಹಣೆಗೆ ಹೊಡೆದದ್ದ? ಏ ದಗಣೆ, ಲಟ್ಟಾಣಿ, ಬಟ್ಟಾಣಿ, ನಿನಗೆ ಗೊತ್ತಿಲ್ಲ ನನ್ನ ಕಥೆ. ತಲೆ ಮುಡಿ ಮಾಡ್ತೇನೆ ಈಗ. ನಿನ್ನ ತಲೆ ಹೋಗುತ್ತದೆ ಈಗ. ಏಯ್, ಬ್ರಹ್ಮದೇವರ ವರ ಉಂಟು. ಒಂದು ಹನಿ ರಕ್ತ ನೆಲಕ್ಕೆ ಚೆಲ್ಲಿದ್ರೆ ಕೋಟಿ ರಕ್ತ ಬೀಜಾದಿಗಳು ಹುಟ್ಟುತ್ತಾರೆ. ಇದಾ ಚೆಲ್ಲಿದ್ದೇನೆ.
ಭಾಗವತರೇ ಏರಾಯಿ ಕೊಡಿ ಪಾಡಾಯಿ ಚಪ್ಪರ ವೈದ್ಯವಾಮ ದೀಪಾಯಿ ಸುತ್ತಿಗೆ ಬಲಸ ಮನೆಯರ ಕೊಡದಿಕೊಂಡ ಬೊತ್ತಾಯಿ ಚೀಟಿಗೆ ತನ್ಮಧ್ಯೆ ಪತ್ತಪ್ಪಿ ಜೋಕಲು ಏಕರಾಶಿ ತಪ್ಪಿ ರಕ್ತೇಶ್ವರನಿಗೆ ಮಲ್ತಂಡರು ಆಕಾಶ ಮುಡಿಯ ಭೂಮಿ ಗಾಂಡ ಭೂಮಿ ಮಣಿವಂಚೋಡ ಬತ್ತರ ವಾಕ್ಯಡ ಒಂಡೆ ನಾಗಬಿಮ್ಮಿರ ಚಿತ್ತ ಬತ್ತೊಂಡೆ ಅಪ್ಪಿ ಉಳ್ಳಾಲ್ದಿನ ವರಿಕೆ ಮಲ್ತೊಂಡೆ ಗ್ರಾಮ ದೇವರನ್ನು ಒಂದನೆ ಮಂತೊಂಡೆ ಅಪ್ಪಿ ಬೆಂಚಿನ ಬಾಲದ ಬೇಟೆ ಮುಜು ಮುಕ್ಕಾಲಗಳಿಗೆ ಉಂಡಾವಂಡೆ ಉಂಡಾಯಿಗೆ ಅಮೃತನಿಸಲಿಗೆ నుండి ಭಾಗವತರೇ ಎಡ್ಡೆ ಮದಿಪ್ಪು ವಿಸನ ಗರುಡ ಬಾಯಿಗೆ ಪಾಟ್ಲ ಅಮೃತನು ನಂಬಿ ಸಂಸಾರಕ್ಕೆ ಪಟ್ಟುಗರು ನುಡಿಯತ್ತೆ ಏನು ಮಾತ ಕೈಸಂದಿರ್ ಭಾಗವತರೇ ದೇವೇಂದ್ರ ಬಾರಿ ಬಂಗ್ ನೋಡುದು ನಿಕ್ಕ ಸುಖ ತಿಕ್ಕನಾಗ ಅಪ್ಪನ ನೆಪ್ಪಿಜ್ಜಿ ಕಷ್ಟ ಬಂದಾಗ ಗರಣಿರ್ಪಾಡು ಅಪ್ಪನ ಕಾರ ಮುದೇಳಿಗೆ ಬರ್ಪ ನನ್ನ ಸುಖ ತಿಕ್ಕಳು ಅಹಂಕಾರ ಪಡಿ ಕೈತನ್ನ ಕಣ್ಣದಾಗ ಜಾಗೃತಿ ಅಲ್ಪು ಈ ಸ್ವರ್ಗಗೆ ಸೇವಾ ಕರ್ತೇರಿ ಮೂಡು ಶೆಡ್ಡೆ ಪತ್ತು ಸಮಸ್ತೇರಿ ವರ್ಷಂ ಪ್ರತಿ ಕೊರ್ಪುನಚ್ಚಿನ ಸೇವೆ ಪತ್ತಿತ್ತಿನ ಪಿತ್ತು ಉದಿತ್ತಿನ ನೂರ್ಕು ಸಾರತ್ತಿನ ಅಂಡ ಪತ್ತದ ಎತ್ತಿನ ಮುತ್ತೊಂದು ಪಾದ ಕುರಿಮಂಚಿನ ದೈವ ಯಾನು ಇನಿತ ದಿನೊಟ್ಟು ಕೆಲವು ಜನಕ್ಕೆ ಸನ್ಮಾನ ಮಾಡ್ತೇರಿ ಎಡ್ಡೆ ಮೇಲೆ ಮಂತೇರಿ ಅವಡಿ ನನ್ನ ಮಿತ್ತಿಗಳ ಇಂಚಿನ ಭಕ್ತಿರ ಅಪ್ಪೇನ ನಮ್ಮೊಂದು ಬತ್ತೇರಿ ಅಂಡ ಅಕ್ರು ಮಲ್ಪುನಚ್ಚಿನ ಪೊಲೀಸಲ್ಲಿ ಆವಡಿ ತಾಂತನ ಕಂಜಿ ಕೈ ಕಂಜಿ ಆಡಿ ಕಲ್ಪನ ವಿದ್ಯೆಡ ಆಡಿ ಮಲ್ಪನ ಉದ್ಯೋಗ ಆಡಿ ವಾತರದಲ್ಲ ದೋಷ ಮರಲಿಕ್ಕೆ ಒಂಜಿಗೆ ಪತ್ತಕ್ಕೆ ನೂತಕ್ಕೆ ಸಾರ ಲಕ್ಷ ಉತ್ಪತ್ತಿ ಮಲ್ತು ಕೊಡ್ತು ಅಪ್ಪೆ ಉತ್ತರೋತ್ತರ ಅಭಿವೃದ್ಧಿ ಮಲ್ತು ರೂಪಾಯಿ ಮಲ್ತು ನೋಡಿ ಸರಿಗಾರ್ಲೆ ಅಪ್ಪೆ ಶಾರದಾದೇವಿ ಒಲಿದು ಕೊರಲಂಚಿನ ಕಲೆ ನಂಬುದು ಬದುಕು ನಕಲು ನಮ್ಮನ ನಂಬುದು ಬದುಕು ನಕಲು ಇಲ್ಲದಕ್ಕಳು ನಂಬಿನಕಲು ಗಿಮ್ಮು ಕೊರ್ಪುಳ ಶಕ್ತಿ ಕಣ್ಣುದ ಜನರ ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪೆ ಉಳ್ಳಾಲ್ದಿ ನಮ್ಮನ್ ಬಲೆ ಬಾಯಿ ಮಾಡ್ತಾನೆ ಭಾಗವತರೇ ನನ್ನ ಎರಡೆತ್ತದು ಕೊಂಡಾಡ್ರಿ ಭಾಗವತರೇ ರಾಶಿ ಪೂರಿ ಪಾಡಿಲೆತ್ತಿ ದೈವ ಒರಿಯಲ್ಲೆತ್ತಿ ಬಳಿ ಅಪಕೀರ್ತಿ ಬರಿಯರೆ ಬಲ್ಯತೆ ಅವಡು ಅಪ್ಪನ ಸೇವೆ ಕೆಲ ವರ್ಷದಿಂದ ಬಾರಿ ಭಕ್ತರು ಪೊರ್ಲುಡು ಅಪ್ಪನ ಸೇವೆ ಮಲ್ತೊಂದುಲ್ಲಾರು ನನ್ನ ಮಿತ್ರ ಬೈತೀನಿ ಅಪ್ಪನ ಸೇವೆ ಮತ್ತೊಂದು ಅಪ್ಪೆ ಉಳ್ಳಾಲ್ದಿ ಕಾತನ್ ಬರ್ತಿರ್ಬೇಕು ಮಕ್ಕಳಗಾರ್ರೆ ಅಪ್ಪೆ ಉಳ್ಳಾಲ್ದಿನ ಸೇವೆ ತಪ್ಪಡು ಬರ್ತದೆ ಯಾಪಂಡು ಬರ್ತದೆ ಅಪ್ಪನ ಸೇವೆ ಮಲ್ತೊಂದುಲ್ಲಾರು ಅಪ್ಪನ ಸೇವೆ ನನ್ನ ಮಿತ್ರ ಬೈತೀನಿ ಭಕ್ತರು ಅಪ್ಪನ ಸೇವೆ ಮತ್ತೊಂದು ಅಪ್ಪೆ ಉಳ್ಳಾಲ್ದಿ ಕಾತನ್ ಬರ್ತಿರ್ಬೇಕು ಚಂಡದಾರೆ ಪೂರ ಈರ್ನ ಕುಟುಂಬ ಸಂಸಾರದ ಏರ್ ಕಲ್ಕೊಂಡು ಆ ಮಲ್ಲ ಮಗಿ ಇತ್ತರಾಕಿನೆ ಅಪ್ಪೆ ಉಳ್ಳಾಡಿನ ಸೇವೆ ಬಾರಿ ಪುರ್ಲುಡು ಅಪ್ಪನ ಸೇವೆ ಮಲ್ತೊಂದುಲ್ಲಾರು ನನ್ನ ಮಿತ್ರ ಬೆಂಚಿನ ಭಕ್ತಿರ ಅಪ್ಪನ ಸೇವೆ ಮಲ್ತೊಂದು ಅಪ್ಪೆ ಉಳ್ಳಾಡಿ ಕಾತನ್ ಆಸರುಂಡಿಗೆ ಅಲ್ಲ ಸೇವಾ ಭಕ್ತಿ ಸೇವಾ ಕರ್ತೇರಿ ಕೊರ್ಪುನಂಚಿನ ಆಸರೆ ಅವಡಿ ಅಂತ ಸ್ವೀಕಾರ ಮಲ್ಪೆ ಪೊರ್ಲುಡು ಕೈಕೊಂಡು ಆಸರ್ಗೆ ಎತ್ತೋನೆ ಅಗ್ನಿಶಾಮಂದ್ರೆ ಪ್ಲಾಟ್
ಭೀಕರ ಚಂಡಿಕೆ ರೂಪವನ್ನು ತಾಳಿದ್ದಾಳೆ. ಈಕೆ ರೂಪವನ್ನು ಕಂಡು ರಣರಂಗದಿಂದ ಓಡಿ ಬಂದಿದ್ದೇನೆ. ಈ ರೀತಿ ಯುದ್ಧ ಮಾಡಿದ್ರೆ ಆದಿದ್ದೆ ಆಗ್ಲಿಕ್ಕಿಲ್ಲ. ಕರುಣಾಸುರ ಬದುಕಬೇಕು. ಒಂದು ದಾರಿ ಇಟ್ಟು ನನ್ನ ಗುರುಗಳಿದ್ದಾರೆ ಶುಕ್ರಾಚಾರ್ಯರು. ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷನ ಸುಟ್ಟಿ ಚಂಡಮುಂಡರ ಶಿರವನ್ನು ಚಂಡಾರ್ಧಕ ಮಹಾಕಾಳಿಯಾದೆ ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರ
ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶುಭರ ಶಿರೋಮಣಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡಿಯಲ್ಲ, ಹೋಗ ಮಗನೇ ಸ್ವರ್ಗವನ್ನು ಯಾರು ಅಮ್ಮ ಇನ್ನು ಮುಂದೆ ನಿನ್ನನ್ನು ಕಾಣುವಂತ ಬಗೆ ನಿನ್ನ ಮನಸ್ಸಿನ ಆಸೆಯನ್ನು ಸರಿ, ಆದರೆ ಈ ರೂಪದಿಂದ ಕಾಣಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ಮಾತ್ರ ನನ್ನಲ್ಲಿ ಹೋರಾಡಿ ರಣಹಡಿಯಕ್ಕೆ ಓಡಿ ಹೋಗುತ್ತಾ ಇದ್ದಾರೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಬ್ರಹ್ಮರಾಮಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಜಗನ್ಮಾತೆಯು ದುಷ್ಟನೆಲ್ಲ ಸಂಹಾರ ಮಾಡಿ ಲೋಕಕಂಟಕರನ್ನು ನಾಶ ಮಾಡಿ ಸ್ವರ್ಗ ನನಗೆ ಸ್ಥಿರವಾಗಿರುವ ಹಾಗೆ ಮಾಡಿದ್ದಾಳೆ. ಶ್ರೀದೇವಿ ಮಹಾತ್ಮೆ. ಶ್ರೀ ಎನ್ನಲು ಸರ್ವ ಸಂಪದವು, ಜಯ ಎನ್ನಲು ದೇಹ ಸಿದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಅನುಗ್ರಹ, ಹಾ ಎನ್ನಲು ಹರಿಹರ ಬ್ರಹ್ಮರ ಸಾಕ್ಷಾತ್ಕಾರ, ಮೇ ಎನ್ನಲು ಸಕಲ ಇಷ್ಟಾರ್ಥ ಸಿದ್ಧಿಪುದು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆ. ದುರ್ಗಾ ಸಪ್ತಸಿದ್ಧಿ ಎಂಬಂತಹ ಪುಣ್ಯ ಸ್ಥಾನಕವನ್ನು ಯಾವ ಭಕ್ತಜನರು ಯಕ್ಷಗಾನ ರೂಪದಲ್ಲಿ ಆಡ್ತಾರೋ ಆಡಿಸ್ತಾರೋ ನೋಡ್ತಾರೋ ಅಂತಹ ಸದ್ಭಕ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟಿಯಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ ಪುಣ್ಯಪ್ರದವಾದ ಕಥೆಗೆ ಮಂಗಳವನ್ನು ನೋಡ್ತೇವೆ. ಭದ್ರಂ ಮಹಾರಾಜ ಶ್ರೀಗಳಾದ ಮೂಡುಶೆಡ್ಡೆ ಶ್ರೀಮನ್ 10 ಸಂವತ್ಸರಯ್ಯ ಮಹಾರಾಜ ಶ್ರೀಗಳಾದ ಮಹಾರಾಜ ಶ್ರೀಗಳಾದ ಮೂಡು ಶೆಡ್ಡೆ ಶ್ರೀಮನ್ 10 ಸಂವತ್ಸರ ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ತಮ್ಮ ಕೀರ್ತನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ರಂಗ